ಕತೆ ವಿಹಾನ್ ಜೊತೆ ಬನ್ನಿ ಮಾತಾಡೋಣ. ಒಳ್ಳೆ ಕತೆ ವಿಹಾನ್ ಜೊತೆ ಬನ್ನಿ ಮಾತಾಡೋಣ. ಇರೋದೊಂದೇ ಜೀವನ, ಎಕ್ಸ್ಪೈರಿ ಡೇಟ್ ಇದೆಯಣ್ಣ. ಟೆನ್ಷನ್ ಗೋಳು ರಾಮಾಯಣ ಸೈಡ್ ಇಟ್ಟು ಖುಷಿಯ ಹಂಚೋಣ. ಇರೋದೊಂದೇ ಜೀವನ, ಬರೀ ಒಳ್ಳೆ ಕತೆ ಮಾತಾಡೋಣ. ಒಳ್ಳೆ ಕತೆ ವಿಹಾನ್ ಜೊತೆ ವಿತ್ ಆರೆಂಜ್ ಕನ್ನಡಕ ವಿಹಾನ್. ವಿಶಾಲ ಹೃದಯದ ಕನ್ನಡಿಗರಿಗೆ ನಿಮ್ಮ ಗೆಳೆಯ ಆರೆಂಜ್ ಕನ್ನಡಕ ವಿಹಾನ್ ಮಾಡುವ ನಮಸ್ಕಾರಗಳು. ಗೆಳೆಯರೆ, ನಮ್ಮ ಒಳ್ಳೆ ಕತೆ ವಿಹಾನ್ ಜೊತೆ ಕಾರ್ಯಕ್ರಮದ 27ನೇ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಆದರದ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಈ ಕಾರ್ಯಕ್ರಮದ ಉದ್ದೇಶ ಬಹಳ ಸರಳ. ಆಕರ್ಷಣೆಯ ನಿಯಮದ ಬಗ್ಗೆ, ಸಕಾರಾತ್ಮಕ ಶಕ್ತಿಯ ಮಹತ್ವದ ಬಗ್ಗೆ, ನಮ್ಮ ಸುಪ್ತ ಮನಸ್ಸು, ಅಚೇತನ ಮನಸ್ಸಿನ ಆಲೋಚನಾ ಕ್ರಮಗಳಿಗೆ ಇರುವ ಶಕ್ತಿಯ ಬಗ್ಗೆ, ನಮ್ಮ ಸೀಮಿತ ನಂಬಿಕೆಗಳು ನಮ್ಮ ಜೀವನವನ್ನ ಹೇಗೆ ರೂಪಿಸ್ತಾ ಇದೆ, ಇದೆಲ್ಲದರ ಬಗ್ಗೆ ನಮ್ಮ ಆರೆಂಜ್ ಕನ್ನಡಕ ಚಾನೆಲ್ ಅಲ್ಲಿ ಕಳೆದ 8-9 ವರ್ಷಗಳಿಂದ ನಾನು ಬಹಳಷ್ಟು ವಿಡಿಯೋಗಳನ್ನ ಮಾಡ್ತಾ ಬಂದಿದ್ದೀನಿ. ಆದ್ರೆ ನಮ್ಮ ಕನ್ನಡದಲ್ಲೇ ಈ ಸಕಾರಾತ್ಮಕ ಚಿಂತನೆಗಳ ಬಗ್ಗೆ ಮಾತಾಡ್ತಿರೋ, ಇದನ್ನ ಹಂಚ್ಕೊಳ್ತಾ ಇರೋ, ಇದರಿಂದ ಬಹಳಷ್ಟು ಜನರ ಜೀವನವನ್ನ ಬದಲಾಯಿಸ್ತಾ ಇರೋ ಹಲವಾರು ಅದ್ಭುತ ವ್ಯಕ್ತಿಗಳಿದ್ದಾರೆ. ಅಂತವ್ರನ್ನ ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಕರ್ಕೊಂಡು ಬಂದು ಅವರ ಜ್ಞಾನವನ್ನ, ಅವರ ಅನುಭವವನ್ನ, ಅವರು ಏನ್ ಮಾಡ್ತಿದ್ದಾರೆ, ಅವರು ಯಾವ ರೀತಿ ಜನಕ್ಕೆ ಸಹಾಯ ಮಾಡ್ತಿದ್ದಾರೆ, ಇದೆಲ್ಲವನ್ನ ನಿಮ್ಮ ಜೊತೆ ಹಂಚ್ಕೊಳ್ಳೋ ಹಾಗೆ ಮಾಡಿ, ಅದರಿಂದ ಇನ್ನಷ್ಟು ಜನಕ್ಕೆ ಇದು ಎಲ್ಲರಿಗೂ ಕೆಲಸ ಮಾಡುತ್ತೆ, ಇದರಿಂದ ಎಷ್ಟೊಂದು ಜನ ಲಾಭವನ್ನ ಪಡ್ಕೊಳ್ತಾ ಇದ್ದಾರೆ ಅನ್ನೋ ಒಂದು ನಂಬಿಕೆ, ಧೈರ್ಯ ಮತ್ತೆ ಉತ್ಸಾಹ, ಇದನ್ನ ಕಲಿಬೇಕು, ಇದನ್ನ ನನ್ನ ಜೀವನದಲ್ಲೂ ಅಳವಡಿಸ್ಕೋಬೇಕು ಅನ್ನೋ ಆ ಉತ್ಸಾಹವನ್ನ ತರೋದಕ್ಕಾಗಿ ಈ ಒಂದು ಕಾರ್ಯಕ್ರಮವನ್ನ ನಾನು ಸತತವಾಗಿ ಮಾಡ್ತಾ ಬರ್ತಿದ್ದೀನಿ. ಅದೇ ನಿಟ್ಟಿನಲ್ಲಿ ಇವತ್ತು ನಮ್ಮ ಜೊತೆ ಒಂದು ಬಹಳ ಅದ್ಭುತವಾದ ಕೌಶಲ್ಯ ಅಂತ ಹೇಳ್ಬೋದು, ಅಥವಾ ಒಂದು ಪ್ರಕ್ರಿಯೆ ಅಂತ ಹೇಳ್ಬೋದು, ಗ್ರಾಫೋಥೆರಪಿ. ನಮ್ಮ ಕೈಬರಹವನ್ನ ಬಳಸಿಕೊಂಡು ನಮ್ಮ ಹಣೆ ಬರಹವನ್ನೇ ಬದಲಾಯಿಸಿಕೊಳ್ಳಬಹುದು. ಬರೀ ನಮ್ಮ ಹ್ಯಾಂಡ್ ರೈಟಿಂಗ್ ಅನ್ನ ಸ್ವಲ್ಪ ಟ್ವೀಕ್ ಮಾಡೋದ್ರ ಮುಖಾಂತರ ನಮ್ಮ ದೇಹದ ಆರೋಗ್ಯವನ್ನ ಸರಿ ಮಾಡ್ಕೋಬಹುದು, ನಮ್ಮ ಬಾಂಧವ್ಯಗಳನ್ನ ಸರಿ ಮಾಡ್ಕೋಬಹುದು, ನಮ್ಮ ಇಡೀ ಜೀವನವನ್ನ ಪರಿವರ್ತನೆ ಮಾಡೋದಕ್ಕೆ ಸಾಧ್ಯ ಅಂದ್ರೆ ಎಷ್ಟು ಜನಕ್ಕೆ ನಂಬೋದಕ್ಕಾಗತ್ತೆ ಗೆಳೆಯರೆ? ಆದರೆ ಆ ಗ್ರಾಫೋಥೆರಪಿ ಬಗ್ಗೆ, ಹ್ಯಾಂಡ್ ರೈಟಿಂಗ್ ಬಗ್ಗೆ ಕನ್ನಡದಲ್ಲೇ ಕನ್ನಡಿಗರಿಗೆ ಹೇಳ್ಕೊಡ್ತಾ ಇರುವಂತಹ ಒಂದು ಅದ್ಭುತವಾದ ಅತಿಥಿ ಇವತ್ತು ನಮ್ಮ ಜೊತೆ ಇದ್ದಾರೆ. ಗೆಳೆಯರೆ, ಎಲ್ಲರೂ ವೆಲ್ಕಮ್ ಅಂತ ಟೈಪ್ ಮಾಡಿ. ನಾನು ವಿಜಯ ಪರ್ವತ ರೆಡ್ಡಿ ಅವ್ರನ್ನ ನಮ್ಮ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೀನಿ. ವಿಜಯ ಅವರೇ, ಗುಡ್ ಮಾರ್ನಿಂಗ್, ನಮಸ್ಕಾರ. ಒಳ್ಳೆ ಕತೆ ವಿಹಾನ್ ಜೊತೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಮ ವಿಡಿಯೋ ಸ್ಟಕ್ ಆಗಿತ್ತು. ನಮಸ್ಕಾರ ವಿಹಾನ್. ಅಂಡ್ ಓಕೆ, ಇವಾಗ ಸರಿ ಇದೆನಾ? ಓಕೆ, ತುಂಬಾ ಧನ್ಯವಾದಗಳು ಇದೊಂದು ಕಾರ್ಯಕ್ರಮಕ್ಕೆ ನನ್ನ ಇನ್ವೈಟ್ ಮಾಡಿದ್ದಕ್ಕೆ. ಸೊ ಆಲ್ರೆಡಿ ನಂದು ಕನ್ನಡದಲ್ಲೇ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಹ್ಯಾಂಡ್ ರೈಟಿಂಗ್ ಅನಾಲಿಸಿಸ್, ಆಮೇಲೆ ಗ್ರಾಫೋಥೆರಪಿ ಎಲ್ಲ ಕನ್ನಡದಲ್ಲೇ ಶುರು ಮಾಡಿದ್ದೀನಿ. ಇದೊಂದು ಹೇಳ್ಬೇಕು ಅಂತಂದ್ರೆ ನನ್ ಕೂಡ ಕನ್ನಡದಲ್ಲಿ ಮಾಡ್ತಾ ಇರೋದು ಇದೇ ಮೊದಲನೇ ಸಲ. ಸೊ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ. ನಮ್ಮ ಕನ್ನಡಿಗರಿಗೆ ಉಪಯೋಗ ಆಗ್ಲಿ ಅಂತ ನಾನು ಸಹ ಇದನ್ನ ಇದೇ ರೀತಿ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀನಿ. ಧನ್ಯವಾದಗಳು. ಸೂಪರ್ ಸೂಪರ್. ಸೊ ವಿಜಯ ಅವರೇ, ನಾನು ನಿಮ್ಮ ಬಗ್ಗೆ ಒಂದು ಸಂಕ್ಷಿಪ್ತವಾಗಿ ನಿಮ್ಮನ್ನ ಸ್ವಾಗತ ಮಾಡಿಸಿದೀನಿ. ಬಟ್ ನೀವು ಸಂಕ್ಷಿಪ್ತವಾಗಿ ನಿಮ್ಮ ಬಗ್ಗೆ ಒಂದು ಪರಿಚಯ ಮಾಡೋದಾದ್ರೆ, ನಿಮ್ಮ ಹಿನ್ನೆಲೆ, ಹೇಗೆ ಈ ಗ್ರಾಫೋಥೆರಪಿನ ಶುರು ಮಾಡಿದ್ರಿ, ಮತ್ತೆ ನಿಮ್ಮ ಬಗ್ಗೆ ಸ್ವಲ್ಪ ನಮ್ಮ ಆಡಿಯನ್ಸ್ಗೆ ಮಾಹಿತಿ ಕೊಡ್ಬೋದಾ? ಓಕೆ, ಸೊ ನಾನು ಮೊದಲು ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದೆ. Okay. As per my education qualifications, I am a engineer and I have a master's in marketing. Oh. Okay. So till 2023, 2023 ಜುಲೈ ವರ್ಗೂ ನಾನು ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದೆ. ಸೊ ಅವಾಗಿಂದ ಬಿಟ್ಬಿಟ್ಟು ಫುಲ್ ಟೈಮ್ ಕೋಚ್ ಆಗಿ ನಾನು ಇವಾಗ ಕೆಲಸ ಮಾಡ್ತಾ ಇದ್ದೀನಿ. ನೋಡಿ, ಜೀವನದಲ್ಲಿ ಕೆಲವು ಸಲ ನಮ್ಗೆ ಬರೋ ಪರಿಸ್ಥಿತಿಗಳು ನಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸ್ಬಿಡುತ್ತೆ. ಓಕೆ, ಅಷ್ಟು ವರ್ಷ ಓದಿ ಒಂದು 14 ವರ್ಷ ಕಾರ್ಪೊರೇಟ್ ಕಂಪನೀಸ್ಗಳಲ್ಲೆಲ್ಲ ಕೆಲಸ ಮಾಡಿ ಆಮೇಲೆ ಕೋಚ್ ಅಂತ ಆದಾಗ ನಾನು ಒಂದು 0 ಇಂದ ಸ್ಟಾರ್ಟ್ ಮಾಡಿದೆ ಲೈಫ್ ಮತ್ತೆ. ಓಕೆ,
ಸೊ ನೀವ್ ಇವಾಗ ನಿಮ್ ಮುಂದೆ ಇರೋ ವಿಜಯನ ನೋಡ್ತಾ ಇರೋದು 3 ವರ್ಷದ ಕೆಳಗಡೆ ಇದ್ದ ವಿಜಯ. ದೇ ಆರ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಸೊ ಆಲ್ಮೋಸ್ಟ್ ಒಂದು 180 ಡಿಗ್ರಿ ಶಿಫ್ಟ್ ಆಗಿದೆ ನನ್ನ ಲೈಫಲ್ಲಿ. ಬಟ್ ಏನು ಅಂದ್ರೆ ಇದುವರೆಗೂ ನನ್ನ ಜೀವನದಲ್ಲಿ ಏನ್ ನಡೆದಿದೆ, ನನ್ಗೆ ಯಾವುದೇ ರಿಗ್ರೆಟ್ಸ್ ಇಲ್ಲ. ಹೌದು, ಚಾಲೆಂಜಸ್ ಬರುತ್ತೆ, ಎಲ್ಲರಿಗೂ ಜೀವನದಲ್ಲಿ ಚಾಲೆಂಜಸ್ ಬರುತ್ತೆ. ಬಟ್ ಅದನ್ನ ಹೇಗೆ ನೀವು ಫೇಸ್ ಮಾಡಿ ಮುಂದೆ ಹೋಗ್ತೀರಾ, ಜೀವನ ನಿಮ್ಗೆ ಅಷ್ಟು ಸುಖಗಳನ್ನ ಕೊಡುತ್ತೆ. ಸೊ ಅದನ್ನ ನಾನು ನಂಬ್ತೀನಿ ವಿಹಾನ್. ಕೆಲವರು ಚಾಲೆಂಜಸ್ ನ ಫೇಸ್ ಮಾಡಕ್ಕಾಗದೆ ಬಿಟ್ಬಿಡ್ತಾರೆ. ಸೊ ಅಂತವ್ರಿಗೆ ಸ್ವಲ್ಪ ಗ್ರೋತ್, ಜೀವನದಲ್ಲಿ ಗ್ರೋತ್ ಕಾಣೋದು ಕಡಿಮೆ. ಯಾವಾಗ ನೀವು ಅದನ್ನ ಫೇಸ್ ಮಾಡ್ಬಿಟ್ಟು ಮುಂದೆ ಹೋಗ್ತೀರಾ, ಅವಾಗ ಲೈಕ್ ಯು ಕ್ಯಾನ್ ಸಿ ಮೀ ನೌ. ಎಸ್ 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 ನಮ್ಮ ಒಂದು ಒಕ್ಕೂಟದಲ್ಲಿ ನಾನು ಯಾವಾಗ್ಲೂ ಹೇಳ್ತಿರ್ತೀನಿ, ಸಮಸ್ಯೆಗಳ ರೂಪದಲ್ಲಿ ಅವಕಾಶಗಳು ಬರೋದು. ಸೊ ಸಮಸ್ಯೆಗಳನ್ನ ಅವಕಾಶವಾಗಿ ನೋಡಿದ್ರೆ ಅದು ಬೆಳೆಯೋದಕ್ಕೆ ಒಂದು ದಾರಿ ಆಗುತ್ತೆ. ಸೊ ಅದಕ್ಕೆ ಒಂದು ಅದ್ಭುತವಾದ ಉದಾಹರಣೆ. ಸೊ ವಿಜಯ ಸ್ವಲ್ಪ ಕ್ಯಾಮರಾ ಅಡ್ಜಸ್ಟ್ ಮಾಡ್ಕೋಬೋದಾ? ಇನ್ ಸ್ವಲ್ಪ ಕೆಳಗೆ ಮಾಡ್ಕೊಳ್ಳಿ. ಎಸ್, ದಿಸ್ ಇಸ್ ಬೆಟರ್ ಅನ್ಕೊಳ್ತೀನಿ. ಓಕೆ, ಸೂಪರ್. ಸೊ ಗ್ರಾಫೋಥೆರಪಿ ಹೇಗ್ ಶುರುವಾಯ್ತು, ಅದರ ಬಗ್ಗೆನೂ ಸ್ವಲ್ಪ ಹೇಳ್ಬಿಡಿ. ಹೇಗೆ ನಿಮ್ಮ ಜೀವನದಲ್ಲಿ ಗ್ರಾಫೋಥೆರಪಿ ಬಂತು? ಓಕೆ, ನೋಡಿ, ನಾನು ಹೇಳಿದ್ನಲ್ಲ ಜೀವನದಲ್ಲಿ ಚಾಲೆಂಜಸ್ ಬರ್ತಾ ಇತ್ತು ಅಂತ. ಇದೆಲ್ಲ ಒಂದು ನನ್ಗೆ ಅನಿಸ್ತಾ ಇತ್ತು. ಅವಾಗವಾಗ ಕೆಲಸ ಮಾಡ್ತಾ ಇದ್ದೆ, ಆಫೀಸ್ಗೆ ಹೋಗು, ವಾರದ 5 ದಿನಗಳು ಆಫೀಸ್ ಹೋಗು, ಮನೆಗ್ ಬಾ, ಮನೆ ಕೆಲಸ ಮಾಡು, ಆಫೀಸ್ ಕೆಲಸ ಮಾಡು. ಇದೊಂದು ಏನು ಆಟೋ ಪೈಲಟ್ ಅಲ್ಲಿ ಲೈಫ್ ನಡೀತಾ ಇತ್ತು. ಅವಾಗೂ ಸಹ ನನ್ಗೆ ಅವಾಗವಾಗ ಯೋಚನೆ ಬರ್ತಾ ಇತ್ತು, ಏನಪ್ಪಾ ಅಂದ್ರೆ ನಾವು ಜೀವನ ನಡೆಸ್ತಿರೋದು ಕೇವಲ ಇದಕ್ಕೇನಾ ಅಂತ. ಬಟ್ ಎಲ್ಲರದು ಜೀವನದಲ್ಲಿ ಅಗತ್ಯಗಳು ಇರುತ್ತೆ. ನಾನು ಸಹ ಅದು ಯೋಚನೆ ಬಂದ್ರು ಸಹ ನಾನು ಕೆಲ್ಸದಲ್ಲೇ ಮುಂದುವರಿತಾ ಇದ್ದೆ. ಸೊ ಯಾವಾಗ ಕೋವಿಡ್ ಸ್ಟಾರ್ಟ್ ಆಯ್ತು, ಅವಾಗ ನಮ್ಮ ಅಕ್ಕ ಒಬ್ರು ತೀರ್ಕೊಂಡ್ರು ಕೋವಿಡ್ ಟೈಮಲ್ಲಿ. ಅದು 2021 ಅಲ್ಲಿ, ಸೆಕೆಂಡ್ ವೇವ್ ಅಲ್ಲಿ. ಅವಾಗ ನಾನು ಇದಕ್ಕೂ ಮುಂಚೆ ಇದ್ದಿದ್ದು ಜಾಬ್ ಸಹ ಕ್ವಿಟ್ ಮಾಡಿದೆ. ಏನೋ ಒಂದು ಮೆಡಿಸಿನಲ್ ಹರ್ಬ್ ಫಾರ್ಮಿಂಗ್ ಅಂತ ಮಾಡ್ಬೇಕು ಅಂತ. ಸೊ ಅದನ್ನು ಈಡೇರಿಸ್ಕೊಳಕ್ ಆಗ್ಲಿಲ್ಲ. ಸೊ ಇಟ್ ವಾಸ್ ತುಂಬಾ ಲೋ ಪಾಯಿಂಟ್ ಅಲ್ಲಿ ಇದ್ದೆ ಆ ಲೈಫಲ್ಲಿ ಅವಾಗ ನಾನು 2021 ಅಲ್ಲಿ. ಅವಾಗ ಏನಾಯ್ತು ಅಂದ್ರೆ ಐ ಟರ್ನ್ ಟುವರ್ಡ್ಸ್ ಸೆಲ್ಫ್ ಡೆವಲಪ್ಮೆಂಟ್. ಇಷ್ಟು ದಿವಸ ಹೊರಗಡೆದಕ್ಕೆ ಇನ್ಫ್ಲೂಯೆನ್ಸ್ ಆಗಿ ಎಲ್ಲ ಮಾಡ್ತಾ ಇದ್ವಿ. ಅವಾಗ ನನ್ಗೆ ಏನ್ ಅನಿಸ್ತು ಅಂದ್ರೆ, ಇಷ್ಟು ವರ್ಷ ಐ ವಾಸ್ ಆಲ್ಮೋಸ್ಟ್ ಮೋರ್ ದೆನ್ 40 ಬೈ ದೆನ್. ಇಷ್ಟು ವರ್ಷ ಜೀವನ ಮಾಡಿದ್ಮೇಲೆ ಸಹ ನನ್ಗೆ ಫಸ್ಟ್ ಟೈಮ್ ಇನ್ ಲೈಫ್ ಐ ಫೆಲ್ಟ್ ಮುಂದೆ ನನ್ಗೆ ದಾರಿ ತೋಚ್ತಾ ಇಲ್ಲ. ಓಕೆ, ಅದು ಎಷ್ಟು ಜನಕ್ಕೆ ಬಂದಿರ್ಬೋದು ನನಗ್ ಗೊತ್ತಿಲ್ಲ. ಬಟ್ ನನಗೆ ಯಾವಾಗ ಮುಂದೆ ದಾರಿ ಕಾಣಿಸ್ತಾ ಇಲ್ಲ ಅಂತ ಬಂತು, ಅವಾಗ ನನ್ಗೆ ಲೈಕ್ ನಂದು ಇಡೀ ಜೀವನ ಒಂದು ಸ್ಕ್ರೀನ್ ತರ ಬಂತು. ಓಕೆ, ಅದ್ರಲ್ಲಿ ಏನಪ್ಪಾ ಅಂದ್ರೆ ನಾನ್ ನೋಡಿದ್ದು ಕೆಲವೊಂದು ಘಟನೆಗಳು ಇಯರ್ಸ್ ಬೇರೆ ಇರ್ಬೋದು. ಓಕೆ, ಬಟ್ ಸಿಮಿಲರ್, ಒಂಥರ ಓಕೆ ಇದು ಆಲ್ರೆಡಿ ನನ್ನ ಜೀವನದಲ್ಲಿ ಆಗಿದೆ ಅನ್ನೋ ತರ ಫೀಲ್ ಆಯ್ತು. ಅವಾಗ ನನಗೆ ಅನ್ಸಿದ್ದೇನು ಅಂದ್ರೆ, ಇದೆಲ್ಲದು ನನ್ಗೇನೋ ಹೇಳಕ್ ಪ್ರಯತ್ನ ಪಡ್ತಾ ಇದೆ, ಅದು ಏನು ಅಂತ ತಿಳ್ಕೊಬೇಕು ಅಂತ ನಾನು ಲೈಕ್ ಐ ಸ್ಟಾರ್ಟೆಡ್ ಮೈ ಸೆಲ್ಫ್ ಡೆವಲಪ್ಮೆಂಟ್ ಜರ್ನಿ. ಆ ಸೆಲ್ಫ್ ಡೆವಲಪ್ಮೆಂಟ್ ಅಲ್ಲಿ ನಾನು ತುಂಬಾ ಮೊಡಾಲಿಟೀಸ್ ಕಲ್ತ್ಕೊಂಡೆ. ಏನೋ ಲಾ ಆಫ್ ಅಟ್ರಾಕ್ಷನ್, NLP, ಆಮೇಲೆ ಒಂದು ಕರಿಯರ್ ಕೋರ್ಸ್ಗೆ ಕೂಡ ಸೇರ್ಕೊಂಡೆ, ಮತ್ತೆ ಕರಿಯರ್ ಶುರು ಮಾಡ್ಕೊಳ್ಳೋಣ ಅಂತ. ಇದೆಲ್ಲದ್ರ ಮಧ್ಯೆ ಆಮೇಲೆ ಜಾಬ್ ಸಹ ಸಿಕ್ತು ನನಗೆ. ಲಾ ಆಫ್ ಅಟ್ರಾಕ್ಷನ್ ಯೂಸ್ ಮಾಡಿ ನಾನು ಜಾಬ್ ಕೂಡ ತಗೊಂಡೆ. ಓಕೆ, ಬಟ್ ಆ ಜಾಬ್ ನಾನು ಎಂಜಾಯ್ ಮಾಡ್ತಾ ಇರ್ಲಿಲ್ಲ. ಸೊ ಬಿಟ್ಟು ಬಂದಾಗ ಹೇಗಿತ್ತು ನನ್ನ ಮೈಂಡ್ ಸೆಟ್, ಇದು ಹೊಸ ಜಾಬ್ಸ್ ಜಾಯಿನ್ ಆದಾಗ ಕೂಡ ಅದೇ ರೀತಿ ಇತ್ತು. ಸೊ ನಾನು ಅವಾಗ ಅನ್ಕೊಂಡಿದ್ದೇನಪ್ಪಾ ಅಂದ್ರೆ, ಇವಾಗ ಜಾಬ್ ಚೇಂಜ್ ಆಯ್ತು, ಜಾಗ ಚೇಂಜ್ ಆಯ್ತು, ಜನ ಚೇಂಜ್ ಆದ್ರು, ಅದೇ ಸಮಸ್ಯೆ ಇದೆ ಮೈಂಡ್ ಅಲ್ಲಿ. ಸೊ ಅವಾಗ ನನಗೆ ಸಿಕ್ಕಿದ್ದು ಇದು ಹ್ಯಾಂಡ್ ರೈಟಿಂಗ್ ಅನಾಲಿಸಿಸ್ ಒಂದು ಬೇಸಿಕ್ ಲೆವೆಲ್ ಕೋರ್ಸು ಒಂದು ನನಗೆ ಫ್ರೀ ಆಗಿ ಸಿಕ್ತು. ತುಂಬಾ ಕುತೂಹಲ ಇದ್ದಿದ್ರಿಂದ ನಾನು ಹೋಗಿ ಜಾಯಿನ್ ಆದೆ. ಅದು ಜಸ್ಟ್ 3 ಡೇಸ್ ಅದು. ಓಕೆ, 3 ಡೇಸ್ ಅಟೆಂಡ್ ಆದೆ, ಕಲ್ತ್ಕೊಂಡೆ. ಅವಾಗ ನನಗೆ ಅನ್ಸಿದ್ದೇನಪ್ಪಾ ಅಂದ್ರೆ, ದಿಸ್ ಈಸ್ ವೆರಿ ನಿಯರ್ ಟು ದ ಟ್ರೂತ್. ಇದು ವಾಸ್ತವಕ್ಕೆ ತುಂಬಾ ಹತ್ರ ಆಗಿದೆ. ನೋಡಿ, ನಾನು ಅದಕ್ಕೂ ಮುಂಚೆ ಬೇರೆ ಮೊಡಾಲಿಟೀಸ್ ಕಲ್ತ್ಕೊಂಡಿದ್ದೆ, ಬಟ್ ನನಗೆ ಅದಕ್ಕೆ ಆ ತರ ಕನೆಕ್ಷನ್ ಬಿಲ್ಡ್ ಆಗಿರ್ಲಿಲ್ಲ. ಬಟ್ ಇದನ್ನ ಕಲ್ತ್ಕೊಂಡ್ಮೇಲೆ ನನ್ಗೆ ಅನ್ಸಿದ್ದೇನಪ್ಪಾ ಅಂದ್ರೆ, ಇದು ವಾಸ್ತವಕ್ಕೆ ತುಂಬಾ ಹತ್ರ ಇದೆ. ಆಮೇಲೆ ನಾವೇ ದಿನಾಗ್ಲೂ ನೋಡ್ಕೋಬಹುದು ಏನೇನ್ ಬದಲಾವಣೆಗಳು ಆಗ್ತಾ ಇದಾವೆ.
ಆ ಏನೋ ಒಂದು ಯೋಚನೆ ಮಾಡೋದಲ್ಲ, ಯಾರನ್ನೋ ಕೇಳೋದಲ್ಲ, ನಮ್ ಕೈಯಲ್ಲೇ ಇದೆ ಇದು. ಸೊ ಅವಾಗ ನಾನು ನಿರ್ಧಾರ ಮಾಡಿದ್ದು ಇದನ್ನ ಮುಂದುವರ್ಸ್ಕೊಂಡು ಹೋಗೋಣ ಅಂತ. ಸೊ ಅವಾಗಿಂದ ಒಂದು 9 monthsಗಳ ಕಾಲ ನಾನು ಇದನ್ನ ಹೆಚ್ಚಾಗಿ ಸಂಪೂರ್ಣವಾಗಿ ಕಲ್ತ್ಕೊಂಡೆ ನಾನು ಹ್ಯಾಂಡ್ ರೈಟಿಂಗ್ ಅನಾಲಿಸಿಸ್. ಈ ಹ್ಯಾಂಡ್ ರೈಟಿಂಗ್ ಅನಾಲಿಸಿಸ್ ಬಂದ್ಬಿಟ್ಟು ಇಟ್ಸ್ ಲೈಕ್ ಅ ಡಯಾಗ್ನೋಸಿಸ್. ನೀವು ಡಾಕ್ಟರ್ ಹತ್ರ ಹೋದ್ರೆ ಅವರು ಟೆಸ್ಟ್ಗಳೆಲ್ಲ ಮಾಡಿ ಹೇಳ್ತಾರಲ್ಲ ಇದು 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 ಅಂತ. ಸೊ ಇಟ್ ಈಸ್ ಲೈಕ್ ಅ ಡಯಾಗ್ನೋಸಿಸ್. ಇನ್ನ ಗ್ರಾಫೋಥೆರಪಿ ಅಂತ ಬಂದ್ರೆ ಅದು ಬಂದ್ಬಿಟ್ಟು ಡಾಕ್ಟರ್ ನಿಮ್ಗೆ ಪ್ರಿಸ್ಕ್ರಿಪ್ಷನ್ ಬರ್ದು ಕೊಡ್ತಾರಲ್ಲ, ಈ ಔಷಧಿ ಇಷ್ಟು ಸಲ ಇಷ್ಟು ದಿವಸ ತಗೋಬೇಕು ಅಂತ. ಗ್ರಾಫೋಥೆರಪಿ ಈಸ್ ಪ್ರಿಸ್ಕ್ರಿಪ್ಷನ್ ಲೈಕ್ ಅ ಮೆಡಿಸಿನ್. ಸೊ ನಾನು ನನ್ನ ಜೀವನದಲ್ಲಿ ಒಂದು ಕ್ಲಾರಿಟಿ ಏನ್ ಕಂಡ್ಕೊಂಡೆ, ನನ್ನ ಜೀವನಕ್ಕೆ ಮುಂದಿನ ದಿಕ್ಕು ಅಥವಾ ಡೈರೆಕ್ಷನ್ ಅಂತ ನಾವ್ ಏನ್ ಹೇಳ್ತೀವೋ ಅದನ್ನ ನಾನು ಈ ಹ್ಯಾಂಡ್ ರೈಟಿಂಗ್ ಅನಾಲಿಸಿಸ್ ಅಂಡ್ ಗ್ರಾಫೋಥೆರಪಿಯಿಂದ ನನ್ಗೆ ಸಿಕ್ತು. ಇದೆಲ್ಲ ಒಂದ್ ಕಡೆ ನಾನೇನ್ ಅನ್ಕೊಂಡೆ, ಓಕೆ ನನಗ್ ಸಿಕ್ಕಿದೆ, ನಾನಿನ್ ನನ್ನ ಜೀವನನ ಬದಲಾಯಿಸ್ಕೊಂತೀನಿ ಅಂತ. ಬಟ್ ಅವಾಗ ಏನಾಯ್ತು ಅಂದ್ರೆ, ನನ್ನ ಮಗನ ಕಾಲೇಜಲ್ಲಿ, ನನ್ ಮಗ BBA ಓದ್ತಾ ಇದ್ದ, ಅವನ್ ಕಾಲೇಜಲ್ಲಿ ಇಂಜಿನಿಯರಿಂಗ್ ಸ್ಟೂಡೆಂಟ್, ಒಬ್ಬ ಇಂಜಿನಿಯರಿಂಗ್ ಸ್ಟೂಡೆಂಟ್ ಹಿ ಕಮಿಟೆಡ್ ಸೂಯಿಸೈಡ್. ಸೊ ಅದಕ್ಕೂ ಮುಂಚೆ ಸಹ ನಾನು ಕೇಳಿದ್ದೆ 10 ಸ್ಟೂಡೆಂಟ್ಸ್ ರಿಸಲ್ಟ್ಸ್ ಬಂದಾಗ ಸೂಯಿಸೈಡ್ ಮಾಡ್ಕೊಳ್ಳೋದು ಎಲ್ಲ. ಬಟ್ ಇದು ನನ್ಗೆ ಸ್ವಲ್ಪ ತುಂಬಾ ಹತ್ರ ಆಗಿತ್ತು, ನನ್ ಮಗ ಓದ್ತಿರೋ ಕಾಲೇಜಲ್ಲೇ. ಸೊ ಅವಾಗ ನನ್ಗೆ ಏನ್ ಅನಿಸ್ತಪ್ಪ ಅಂದ್ರೆ, ನೋಡಿ ಒಂದು 19-20 ವರ್ಷದ ಮಕ್ಕಳು ಯಾರಾದ್ರೂ ಸೂಯಿಸೈಡ್ ಮಾಡ್ಕೊಂಡ್ರೆ ಅವ್ರ ಮನ್ಸಲ್ಲಿ ಏನ್ ನಡೀತಾ ಇರ್ಬೋದು. ಅವ್ರಿಗೆ ಹೇಳ್ಕೊಳಕ್ ಆಗದೆ ಇದ್ದಿದ್ದಕ್ಕೆ ತಾನೇ ಈ ಪರಿಸ್ಥಿತಿ ಬಂದಿದ್ದು. ಅಲ್ಲಿ ಅವ್ರ ಪೇರೆಂಟ್ಸ್ ಆಗಿರ್ಬೋದು, ಅವ್ರ ಟೀಚರ್ಸ್ ಆಗಿರ್ಬೋದು, ಕೊನೆಗೆ ಆ ಹುಡುಗ ತನ್ನ ಫ್ರೆಂಡ್ಸ್ ಜೊತೆ ಸಹ ಏನು ಶೇರ್ ಮಾಡ್ಕೊಳಕ್ ಆಗ್ಲಿಲ್ಲ. ಅಂದ್ರೆ ಎಲ್ಲೋ ಒಂದ್ ಕಡೆ ಎಕ್ಸ್ಪ್ರೆಷನ್ ಅನ್ನೋದು ಸಪ್ರೆಸ್ ಆಗ್ಬಿಟ್ಟಿತ್ತು. ನಾವು ಗ್ರಾಫೋಥೆರಪಿ ಮೂಲಕ ಈ ಎಕ್ಸ್ಪ್ರೆಷನ್ ಅನ್ನೋದನ್ನ ಹೊರಗಡೆ ತರ್ತೀವಿ. ನೋಡಿ, ತುಂಬಾ ಸಲ ನಮ್ಮ ಎನ್ವೈರನ್ಮೆಂಟ್, ನಮ್ಮ ಸುತ್ತಮುತ್ತಲ ಜನ, ಪರಿಸ್ಥಿತಿಗಳಿಗೆ ಅನುಗುಣವಾಗಿ ತುಂಬಾ ಜನ ಏನು ಹೊರಗಡೆ ಹೇಳ್ಕೊಳ್ಳೋದೇ ಇಲ್ಲ. ಸೊ ಏನಾಗ್ಬಿಡುತ್ತೆ, ಕಾಲಕ್ರಮೇಣ ಆ ರೀತಿ ಸಪ್ರೆಸ್ ಆಗಿರೋ ಎಮೋಷನ್ಸ್ ನಿಮ್ಗೆ ಯಾವ ರೀತಿ ಹೊರಗಡೆ ಬರುತ್ತೆ ಗೊತ್ತಾಗಲ್ಲ. ಸೊ ಆ ಹುಡುಗನಲ್ಲಿ ಏನಪ್ಪ ಭಯ ಆಗಿರ್ಬೋದು, ನಾನೇನೋ ತಪ್ಪು ಮಾಡಿದೀನಿ ಅನ್ನೋ ಭಾವನೆ ಆಗಿರ್ಬೋದು, ನಮಗ್ ಗೊತ್ತಿಲ್ಲ. ಬಟ್ ನಾನ್ ಏನ್ ನೋಡ್ದೆ ಅಂತಂದ್ರೆ, ಪಾಪ ಆ ಹುಡುಗ ಯಾರ ಹತ್ರನೂ ಅದನ್ನ ಶೇರ್ ಮಾಡ್ಕೊಳಕ್ ಆಗ್ಲಿಲ್ಲ. ಸೊ ಅಂತ ಪರಿಸ್ಥಿತಿ ಯಾರಿಗೂ ಬರಬಾರ್ದು. ಇವಾಗ ಮನೆಯಲ್ಲಿ ಸಹ ತಂದೆ ತಾಯಿಗಳು ಇರ್ತಾರೆ, ಮಕ್ಕಳಿರ್ತಾರೆ, ಎಲ್ಲರೂ ಅವ್ರವ್ರ ಜೀವನದಲ್ಲಿ ಬ್ಯುಸಿ ಆಗ್ಬಿಟ್ಟಿದಾರೆ. ಅಂದ್ರೆ ಏನ್ ನಡೀತಾ ಇದೆ ಮಕ್ಕಳ ಜೀವನದಲ್ಲಿ, ಒಂದು ಟೀನೇಜಿಗೆ ಬಂದ ತಕ್ಷಣ ಸ್ವಲ್ಪ ಚೇಂಜ್ ಆಗ್ತಾರೆ ಮಕ್ಕಳು. ಓಕೆ, ಆದ್ರೆ ಇವ್ರಿಗೆ ಅರ್ಥ ಮಾಡ್ಕೊಳಕ್ ಆಗಲ್ಲ. ಸೊ ಇದು ಒಂದು ಅವೇರ್ನೆಸ್ ವಿಹಾನ್. ನಾನು ಹೇಳ್ಬೇಕು ಅಂತಂದ್ರೆ, ಗ್ರಾಫೋಥೆರಪಿಯಿಂದ ನಾವು ಒಂದು ಅವೇರ್ನೆಸ್ ಕಲ್ತ್ಕೊಂತೀವಿ, ಬೇರೆಯವ್ರ ಬಗ್ಗೆ ಅಲ್ಲ, ನಮ್ ಬಗ್ಗೆ. ಆ ಅವೇರ್ನೆಸ್ ರಿಫ್ಲೆಕ್ಟ್ ಆಗಕ್ಕೆ ಶುರು ಆಗುತ್ತೆ. ನಾವು ಒಂದ್ಸಲ ಒಳಗಡೆಯಿಂದ ಬದಲಾದ್ರೆ ನಮ್ಮ ಸುತ್ತಮುತ್ತಲಿನ ಜನ ಅದನ್ನ ನೋಡ್ತಾರೆ, ಅವ್ರಿಗೆ ಎಕ್ಸ್ಪೀರಿಯನ್ಸ್ ಸಹ ಆಗುತ್ತೆ. ಒಂದು ಏನೋ ಹಾರ್ಮೋನಿಯಸ್ ರಿಲೇಶನ್ಶಿಪ್ ಅಂತ ನಾನು ಕರಿತೀನಿ. ಸೊ ಅದು ಬಿಲ್ಡ್ ಆಗುತ್ತೆ. ಸೊ ಅದು ಏನು, ನಮ್ ಒಳಗಡೆಯಿಂದ ನಾವು ಚೇಂಜ್ ಆಗ್ಬೇಕು. ಯಾವಾಗ್ಲೂ ನಾವು ಬೇರೆಯವ್ರನ್ನ ಚೇಂಜ್ ಮಾಡಕ್ಕೆ ನೋಡ್ತಾ ಇರ್ತೀವಿ, ಬಟ್ ಅದು ಇಟ್ಸ್ ಅ ಮಿತ್. ಐ ವಿಲ್ ಚೇಂಜ್ ದಟ್ ಪರ್ಸನ್, ಐ ವಿಲ್ ಚೇಂಜ್ ದಿಸ್ ಪರ್ಸನ್ ಅಂದ್ರೆ ಅದು ಆಗಲ್ಲ. ಸೊ ನಾವು ಚೇಂಜ್ ಆದಾಗ ಹೊರಗಡೆಯಿಂದ ಎಲ್ಲ ಚೇಂಜಸ್ ಕಾಣಿಸ್ತವೆ. ಆ ಅವೇರ್ನೆಸ್ ಬಂದ್ಮೇಲೆ ನೀವು ಅವರು ಮಾತಾಡೋದು ಬೇಕಾಗಿಲ್ಲ, ಅವ್ರನ್ನ ನೋಡಿದ್ರೆ. ನಾನೇನ್ ಹೇಳ್ತೀನಿ ವಿಹಾನ್ ಅವ್ರೆ, 80% ಆಫ್ ದ ಕಮ್ಯುನಿಕೇಶನ್ ಈಸ್ ನಾನ್ ವರ್ಬಲ್ ಕಮ್ಯುನಿಕೇಶನ್ ಅಂತ ಹೇಳ್ತೀವಿ. ನಾನ್ ವರ್ಬಲ್ ಅಂದ್ರೆ ಮಾತಾಡ್ದೇನೆ ನಮ್ಮ ಏನೋ ಮುಖಚರ್ಯ ನೋಡ್ಬಿಟ್ಟು, ನಮ್ ದೇಹ ಹೇಗೆ ಟರ್ನ್ ಆಗ್ತಿದೆ, ಕೈ ಏನ್ ಮಾಡ್ತಿದೆ, ಇದನ್ನೆಲ್ಲ ನೋಡ್ಬಿಟ್ಟು ಕಮ್ಯುನಿಕೇಶನ್ ಮಾಡ್ತಾ ಇರುತ್ತೆ. ಬಟ್ ವರ್ಡ್ಸ್ ಅಂತ ಬಂದಾಗ ನಮ್ಮ ಮೆದುಳು ಅದನ್ನ ಫಿಲ್ಟರ್ ಮಾಡುತ್ತೆ. ಯಾಕಂದ್ರೆ ನಮ್ಗೆ ಕೆಲವೊಂದು ವಿಷಯಗಳು ನೇರವಾಗಿ ಹೇಳಕ್ಕೆ ಇಷ್ಟ ಆಗಲ್ಲ. ಸೊ ಈ ನಾನ್ ವರ್ಬಲ್ ಕಮ್ಯುನಿಕೇಶನ್ ಅನ್ನೋದನ್ನ ಸಹ ಈ ಗ್ರಾಫೋಥೆರಪಿ ಹೊರಗಡೆ ತರುತ್ತೆ. ಯು ಕ್ಯಾನ್ ಜಸ್ಟ್ ಅನಲೈಸ್ ಅ ಪರ್ಸನ್ ಬೈ ಸೀಯಿಂಗ್. ನಮ್ಗೆ ಎಷ್ಟೋ ಸಲ ಅನ್ಸುತ್ತೆ, ಇವರು ಒಬ್ಬರನ್ನ ನೋಡಿದ್ರೆ ತುಂಬಾ ದಿವಸದಿಂದ ನೋಡಿರೋ ಒಂದು ಕನೆಕ್ಷನ್ ತರ ಅನ್ಸುತ್ತೆ. ಕೆಲವರು ಇಷ್ಟೇ ದಿವಸದಿಂದ ಪರಿಚಯ ಇದ್ರೂನು ಅವ್ರ ಬಗ್ಗೆ ಏನೋ ಒಂದು ಒಳ್ಳೆ ಭಾವನೆ ಇರಲ್ಲ. ಇದು ಯಾಕಪ್ಪ ಅಂದ್ರೆ ಅವ್ರವ್ರ ವೈಬ್ರೇಷನ್ಸ್. ನಾವು ನಮ್ಮ ವೈಬ್ರೇಷನ್ ನ ಚೆನ್ನಾಗಿ ಮಾಡ್ಕೊಂಡ್ರೆ ವಿ ಕ್ಯಾನ್ ಸ್ಪ್ರೆಡ್ ಆಲ್ ದಿಸ್ ಟು ಎವ್ರಿವನ್. ಗೆಳೆಯರೇ, ಒಂದು ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿದ್ದು
ಒಂದು ಉತ್ತಮ ಹುದ್ದೆಯಲ್ಲಿದ್ದು ಹೇಗೆ ಅಲ್ಲಿಂದ ಒಂದು ಹೊಸ ತಿರುವನ್ನ ಜೀವನ ಪಡ್ಕೊಳ್ಳುತ್ತೆ, ಗ್ರಾಫೋಥೆರಪಿ ಒಂದು ಕೋಚ್ ಆಗಿ ಒಂದು ಹೊಸ ಕೌಶಲ್ಯವನ್ನ ಕಲ್ತ್ಕೊಂಡು ಅದು ನಂತರ ತಮಗಾಗಿ ತಾವು ಕಲ್ತಿದ್ದನ್ನ ಏನೋ ಒಂದು ಘಟನೆ ಎಲ್ಲರಿಗೂ ತಿಳಿಸ್ಕೊಡ್ಬೇಕು ಅನ್ನೋ ಒಂದು ಉತ್ಸಾಹವನ್ನ, ಒಂದು ಧ್ಯೇಯವನ್ನ ಮನ್ಸಲ್ಲಿ ಹಾಕುತ್ತೆ. ಹೇಗೆ ಜೀವನ ಅದ್ಭುತವಾಗಿ ಅದರದೇ ಒಂದು ಆಟವನ್ನ ಆಡುತ್ತೆ ಅನ್ನೋದು ನೋಡ್ಬೋದು ಇವರ ಕಥೆಯನ್ನ ಕೇಳಿದಾಗ. ಬಟ್ ನಮ್ಮ ಸೌಭಾಗ್ಯ ಈಗ ಅವರ ಜೀವನದಲ್ಲಿ ಆದ ಕೆಲವು ಘಟನೆಗಳಿಂದ ಇವತ್ತು ಈ ಜ್ಞಾನವನ್ನ ಕನ್ನಡದಲ್ಲಿ ಅವರು ಎಲ್ಲರ ಜೊತೆ ಹಂಚ್ಕೊಳ್ತಾ ಇದ್ದಾರೆ, ನಮಗ್ ಕಲಿಯೋದಕ್ಕೆ ಸಿಗ್ತಾ ಇದೆ. ಮತ್ತೆ ಆ ಗ್ರಾಫೋಥೆರಪಿ ಹ್ಯಾಂಡ್ ರೈಟಿಂಗ್ ಅನಾಲಿಸಿಸ್ ಹೇಗ್ ಕೆಲಸ ಮಾಡುತ್ತೆ, ಅದು ಏನೆಲ್ಲ ಅದರಿಂದ ನಾವು ತಿಳ್ಕೊಬಹುದು, ಅದ್ರ ಬಗ್ಗೆನೂ ಸ್ವಲ್ಪ ವಿಜಯ ಅವರು ಹೇಳಿದ್ದಾರೆ ಈಗಾಗ್ಲೇ. ಸೊ ವಿಜಯ ಅವರೇ, ಅದ್ರಲ್ಲಿ ಇನ್ ಸ್ವಲ್ಪ ಆಳವಾಗಿ ಹೋಗೋಣ. ಈ ಎಷ್ಟೊಂದ್ ಜನ ನಮ್ಮಲ್ಲಿ ಬರೆಯೋ ಅಭ್ಯಾಸನೇ ಇಟ್ಕೊಂಡಿರಲ್ಲ, ಈಗೆಲ್ಲ ಟೈಪ್ ಮಾಡೋದು ಜಾಸ್ತಿ ಮಾಡ್ತೀವಿ. ಬಟ್ ಈ ಏನ್ ಕೈ ಬರವಣಿಗೆ ಇದೆ, ನಾವು ಹಸ್ತಲಿಪಿ ಅಂತೀವಿ, ಹ್ಯಾಂಡ್ ರೈಟಿಂಗು, ಅದು ಒಬ್ಬ ವ್ಯಕ್ತಿಯ ಪರ್ಸನಾಲಿಟಿಯನ್ನ, ಅವರ ಅಚೇತನ ಮನಸ್ಸಿನಲ್ಲಿ ಅಡಗಿರುವ ನಂಬಿಕೆಗಳನ್ನ, ಭಾವನೆಗಳನ್ನ ಹೇಗೆ ಹೊರಗೆ ವ್ಯಕ್ತಪಡಿಸುತ್ತೆ, ಅದ್ರಲ್ಲಿರೋ ವಿಜ್ಞಾನ ಏನು, ಅದರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ಬೋದಾ? ಓಕೆ, ಅದ್ರ ಬಗ್ಗೆ ಹೇಳ್ಬೇಕು ಅಂತಂದ್ರೆ ನೋಡಿ, ನಾವು ಕೈ ಮೂಲಕ ಬರಿತೀವಿ, ಹೌದು. ಬಟ್ ಆದ್ರೆ ಏನ್ ಬರಿಬೇಕು ಅನ್ನೋದು ನಮ್ಗೆ ನಮ್ಮ ಮೆದುಳಿನಿಂದ ಸಿಗ್ನಲ್ ಬರ್ಬೇಕು. ಓಕೆ, ನಮ್ಮ ಮೆದುಳಿನಿಂದ ಸಿಗ್ನಲ್ ಬರ್ಬೇಕು. ನೋಡಿ, ನೀವು ಅಬ್ಸರ್ವ್ ಮಾಡಿ, ಯಾವಾಗಾದ್ರೂ ಸ್ವಲ್ಪ ಅವೇರ್ನೆಸ್ ಇಟ್ಕೊಂಡು, ನಿಮ್ಗೆ ಸಿಟ್ಟಿದ್ದಾಗ ನಿಮ್ಗೆ ಗೊತ್ತಿಲ್ದೇನೆ ಕೆಲವೊಂದು ವರ್ಡ್ಸ್ ಹೊರಗಡೆ ಬರ್ತವೆ. ಆಮೇಲೆ ಏನಂತೀರಾ ನೀವು, ಓಕೆ ನಾನ್ ಸಿಟ್ಟಲ್ಲಿದ್ದೆ, ನನ್ ಮೇಲೆ ನನಗ್ ಕಂಟ್ರೋಲ್ ಇರ್ಲಿಲ್ಲ, ಅದಕ್ಕೆ ಈ ರೀತಿ ಮಾತಾಡ್ಬಿಟ್ಟೆ, ಕ್ಷಮಿಸ್ಬಿಡಿ ಅಂತ ಹೇಳ್ತಾರೆ. ಬಟ್ ನಾನೇನ್ ಹೇಳ್ತೀನಿ ಅಂದ್ರೆ, ಅದು ಬಂದಿದ್ದು ಅದು ಆಲ್ರೆಡಿ ನಿಮ್ ಮನಸ್ಸಿನ ಒಳಗಡೆ ಇದೆ, ಅದು ನಿಮ್ಮ ಸುಪ್ತ ಮನಸ್ಸಿನಲ್ಲಿ ಆಲ್ರೆಡಿ ಇದೆ. ಏನಪ್ಪಾ, ನಮ್ಮ ಮೆದುಳು ಕಾನ್ಶಿಯಸ್ ಮೈಂಡ್ ಅಂತ ನಾವು ಏನ್ ಹೇಳ್ತೀವಲ್ಲ, ಅದು ಫಿಲ್ಟರ್ ಮಾಡುತ್ತೆ ನಾವು ಮಾತಾಡೋದನ್ನ. ಬಟ್ ಆ ಒಂದು ಸಿಟ್ಟು ಬಂದಾಗ, ಅಥವಾ ನೀವು ಏನಾದ್ರೂ ಅಡಿಕ್ಷನ್ ಇರೋರ್ಗೆ ಸ್ವಲ್ಪ ಮತ್ತಲ್ಲಿದ್ದಾಗ ಏನಾದ್ರೂ ಮಾತಾಡಿದ್ರೆ ಅದು ಸುಪ್ತ ಮನಸ್ಸಿಂದ ಬರುತ್ತೆ. ಯಾವ್ದೇ ಮನ್ಸಲ್ಲಿ ಇಲ್ದೆ ಇರೋದು ಯಾವತ್ತೂ ಹೊರಗಡೆ ಬರಲ್ಲ ವಿಹಾನ್. ಕೆಲವರು ತುಂಬಾ ಸಲ ಹೇಳಿರ್ಬೋದು, ಬಟ್ ಮನ್ಸಲ್ಲಿ ಇಲ್ದೆ ಇರೋದು ಯಾವತ್ತೂ ಹೊರಗಡೆ ಬರಲ್ಲ. ಅದು ಏನಪ್ಪಾ ಅಂದ್ರೆ ನಮ್ಮ ಸುಪ್ತ ಮನಸ್ಸಿನಲ್ಲಿದೆ, ಅದಕ್ಕೆ ಅದು ನಮ್ಮ ಕಾನ್ಶಿಯಸ್ ಮೈಂಡ್ಗೆ ಗೊತ್ತಾಗಲ್ಲ ಅಷ್ಟೇ. ಈ ಕಾನ್ಶಿಯಸ್ ಮೈಂಡ್ ಆಮೇಲೆ ಸಬ್ ಕಾನ್ಶಿಯಸ್ ಮೈಂಡ್ ಅಂತ ಎರಡಿರುತ್ತೆ. ಈ ಸಬ್ ಕಾನ್ಶಿಯಸ್ ಮೈಂಡ್ ಏನಪ್ಪಾ, ನಮ್ಮ ಜೀವನದಲ್ಲಿ ಆಗೋ ಎಲ್ಲದೂನು ಅದು ಒಂದು ರೆಕಾರ್ಡ್ ಇಟ್ಕೊಂಡಿರುತ್ತೆ. ಓಕೆ, ಅದು ರೆಕಾರ್ಡ್ ಇಟ್ಕೊಂಡಿರುತ್ತೆ. ಆಮೇಲೆ ನಾವು ದಿನನಿತ್ಯ ಬಿಹೇವಿಯರ್ ಏನಿರುತ್ತೆ, 90% ಆಫ್ ಅವರ್ ಬಿಹೇವಿಯರ್ ಕಮ್ಸ್ ಔಟ್ ಆಫ್ ಅವರ್ ಸಬ್ ಕಾನ್ಶಿಯಸ್ ಮೈಂಡ್. ಓಕೆ, ಎಷ್ಟು ಜನ ಬೆಳಿಗ್ಗೆ ಎದ್ದ ತಕ್ಷಣ ಒಂದು ರೊಟೀನ್ ಆಗಿ ಹೋಗಿ ಬ್ರಷ್ ಮಾಡ್ತಾರೆ, ಸ್ನಾನ ಮಾಡ್ತಾರೆ, ಎಲ್ಲ ಮಾಡ್ತಾರೆ, ಅದು ಒಂದು ಅವೇರ್ನೆಸ್ ಅಲ್ಲಿ ಇರಲ್ಲ. ತುಂಬಾ ಜನ ಹೆಣ್ಮಕ್ಳಿಗೆ ರಿಲೇಟ್ ಆಗುತ್ತೆ, ನಾನು ಹೇಳ್ತೀನಿ. ಗ್ಯಾಸ್ ಆಫ್ ಮಾಡಿದ್ನೋ ಇಲ್ವೋ, ಮನೆಗೆ ಬೀಗ ಸರಿಯಾಗಿ ಹಾಕಿದ್ನೋ ಇಲ್ವೋ, ಎಲ್ಲ ಮಾಡಿರ್ತಾರೆ. ಅದೊಂದು ಆಟೋ ಪೈಲಟ್ ಅಲ್ಲಿ ಮಾಡಿದಾಗ ಕಾನ್ಶಿಯಸ್ ಮೈಂಡ್ ಅದರದ್ದು ರೆಕಾರ್ಡ್ ಇಟ್ಕೊಂಡಿರಲ್ಲ. ಸೊ ಈ ಕಾನ್ಶಿಯಸ್ ಅಂಡ್ ಸಬ್ ಕಾನ್ಶಿಯಸ್ ಮೈಂಡ್ ಯಾವಾಗ್ಲೂ ಜೊತೆಯಲ್ಲೇ ಇರ್ತವೆ. ಬಟ್ ಇನ್ನೊಂದು ಅದ್ಭುತವಾದ ವಿಷಯ ಏನು ಸಬ್ ಕಾನ್ಶಿಯಸ್ ಮೈಂಡ್ ಅಂದ್ರೆ, ಅದು ನೈಟ್ ಸಹ ನಿದ್ದೆ ಹೋಗಲ್ಲ. ನಮ್ಮ ಕಾನ್ಶಿಯಸ್ ಮೈಂಡ್ ನಾವು ಮಲ್ಕೊಂಡ್ರೆ ದಟ್ ಈಸ್ ಆಫ್, ಬಟ್ ನಮ್ ಸಬ್ ಕಾನ್ಶಿಯಸ್ ಮೈಂಡ್ ರಾತ್ರಿ ಸಹ ಎಚ್ಚರ ಇರುತ್ತೆ. ನಿಮ್ಗೆ ಬೀಳೋ ಕನ್ಸುಗಳೆಲ್ಲ ಒಂದ್ ರೀತಿ ಅನ್ರಿಸಾಲ್ವ್ಡ್ ಸಿಚುವೇಶನ್ಸ್ ಇನ್ ಲೈಫ್, ದೇ ಕಮ್ ಫ್ರಮ್ ದ ಸಬ್ ಕಾನ್ಶಿಯಸ್ ಮೈಂಡ್ ಪ್ರೊಡ್ಯೂಸಸ್ ಯು ದ ಇಮೇಜಸ್ ವಾಟ್ ಯು ಸಿ ಇನ್ ಯುವರ್ ಡ್ರೀಮ್ಸ್. ನಮ್ಮ ಕನ್ಸುಗಳಲ್ಲಿ ಏನೇನೋ ಬರುತ್ತೆ ನಮ್ಗೆ. ಕೆಲವು ಸಲ ಬೆಳಿಗ್ಗೆ ಎದ್ಮೇಲೆ ಏನ್ ಅನ್ಸುತ್ತೆ, ಓ ಇದನ್ನೆಲ್ಲ ನಾವು ನೋಡೇ ಇರ್ಲಿಲ್ಲ ಅಂತ. ಬಟ್ ಯಾವಾಗೋ ಒಂದ್ಸಲ ನಮ್ ಕಣ್ಣುಗಳು ಅದನ್ನ ನೋಡಿದಾವೆ, ನಮ್ಮ ಸಬ್ ಕಾನ್ಶಿಯಸ್ ಅದನ್ನ ರೆಕಾರ್ಡ್ ಮಾಡ್ಕೊಂಡಿದೆ. ನೋಡಿಲ್ದೆ ಇರೋದು ಮೆದುಳು ಯಾವತ್ತೂ ರೀಪ್ರೊಡ್ಯೂಸ್ ಮಾಡಕ್ ಆಗಲ್ಲ. ಈ ರೀತಿ ಇದ್ದಾಗ ನಮ್ಮ ಬರವಣಿಗೆ ಒಂದು ಇನಿಷಿಯಲ್, ಇವಾಗ ಮಕ್ಕಳು ಕಲಿತಾರಲ್ಲ ಬರೆಯೋದಕ್ಕೆ, ಅವಾಗ ಫುಲ್ ಅವೇರ್ನೆಸ್ ಇಂದ ಕಲಿತಾರೆ. ಬಟ್ ಆಮೇಲೆ ಏನಾಗುತ್ತೆ, ಮಸಲ್ ಮೆಮೊರಿ ಅಂತ ಹೇಳ್ತೀವಿ. ಸೊ ಒಂದು ಸಲ ಮಸಲ್ ಮೆಮೊರಿ ಅಂತ ಅಂದ್ರೆ ಇಟ್ ಈಸ್ ಕಮಿಂಗ್ ಫ್ರಮ್ ಅವರ್ ಸಬ್ ಕಾನ್ಶಿಯಸ್ ಮೈಂಡ್. ಇವಾಗ ಕಾನ್ಶಿಯಸ್ ಮೈಂಡ್ ನ ತಗೊಳ್ಳೋಣ. ನೋಡಿ, ಕಾನ್ಶಿಯಸ್ ಮೈಂಡ್ಗೆ ಏನ್ ಮಾತಾಡ್ಬೇಕು, ಹೇಗ್ ಬಿಹೇವ್ ಮಾಡ್ಬೇಕು ಎಲ್ಲ ಗೊತ್ತಿರುತ್ತೆ. ಸೊ ಯಾರಾದ್ರೂ ನಿಮ್ಮನ್ನ ಕೇಳಿದ್ರೆ ಹೇಗಿದ್ದೀರಾ, ಮನ್ಸಲ್ಲಿ 108 ಚಿಂತೆಗಳಿದ್ರು ಸಹ ನಾನ್ ಚೆನ್ನಾಗಿದ್ದೀನಿ ಅಂತಾನೆ ಹೇಳ್ತಾರೆ ತುಂಬಾ ಸಲ. ಯಾಕೆ ಅಂದ್ರೆ ನಮ್ಮ ಕಾನ್ಶಿಯಸ್ ಮೈಂಡ್ ಅದನ್ನ ಫಿಲ್ಟರ್ ಮಾಡುತ್ತೆ. ಬಟ್ ಸಬ್ ಕಾನ್ಶಿಯಸ್ ಮೈಂಡ್ ಒಳಗಡೆ ಹೇಳ್ತಾ ಇರುತ್ತೆ, ಯಾಕೆ ಸುಳ್ಳು ಹೇಳ್ತಾ ಇದೀಯಾ ಅಂತ.
ಬಟ್ ಏನಂದ್ರೆ ಕಾನ್ಶಿಯಸ್ ಮೈಂಡ್ ಇಸ್ ಲೈಕ್ ದಟ್, ಇಟ್ ವಿಲ್ ಟೆಲ್ ವಾಟ್ ಯು ವಾಂಟ್ ಟು ಟೆಲ್. ಬರವಣಿಗೆ ಅಂತ ಬಂದಾಗ ಎಲ್ಲರೂ ನಾವು ಒಂದು ಸ್ಯಾಂಪಲ್ ಇಸ್ಕೊಂತೀವಿ ಅನಾಲಿಸಿಸ್ಗೆ. ಒಂದು A4 ಪೇಜ್ ಅಲ್ಲಿ ಒಂದು 3-4 ಪ್ಯಾರಾಗ್ರಾಫ್ಸ್ ನಾವು ಬರೆಯೋದಕ್ಕೆ ಹೇಳ್ತೀವಿ. ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ನೀಟಾಗಿರುತ್ತೆ ವಿಹಾನ್ ರೈಟಿಂಗ್, ಯಾಕಂದ್ರೆ ಅದು ಕಾನ್ಶಿಯಸ್ ಆಗಿ ಬರೀತಾರೆ. ಸೆಕೆಂಡ್ ಪ್ಯಾರಾಗ್ರಾಫ್ ಸ್ಲೋ ಆಗಿ ಅವ್ರದ್ದು ನ್ಯಾಚುರಲ್ ರೈಟಿಂಗ್ ಫ್ಲೋ ಆಗಕ್ಕೆ ಶುರು ಆಗುತ್ತೆ. ಥರ್ಡ್ ಪ್ಯಾರಾಗ್ರಾಫ್ಗೆ ಬರೋಷ್ರಲ್ಲಿ ಅವ್ರ ಸಬ್ ಕಾನ್ಶಿಯಸ್ ಮೈಂಡ್ ಇಂದ ಬರುತ್ತೆ ಅದು. ಸೊ ಸಬ್ ಕಾನ್ಶಿಯಸ್ ಮೈಂಡ್ ಇಂದ ಬಂದಾಗ ದಟ್ ಈಸ್ ಯುವರ್ ಒರಿಜಿನಲ್ ಪರ್ಸನಾಲಿಟಿ. ಅದು ಒಂದು ಒರಿಜಿನಲ್ ಪರ್ಸನಾಲಿಟಿ. ಅಲ್ಲಿ ಫಿಲ್ಟರ್ಸ್ ಎಲ್ಲ ಹೋಗ್ಬಿಟ್ಟಿರ್ತವೆ. ನೀವು ಸ್ಟೂಡೆಂಟ್ಸ್ ಎಕ್ಸಾಮ್ ಅಲ್ಲಿ ತಗೊಳ್ಳಿ, ಫಸ್ಟ್ ಪೇಜ್ ಅಲ್ಲಿ ಇರೋ ರೈಟಿಂಗ್ ಲಾಸ್ಟ್ ಪೇಜ್ ಅಲ್ಲಿ ಇರಲ್ಲ, ಯಾಕಂದ್ರೆ ದಟ್ ಈಸ್ ಹೌ ಇಟ್ ಫ್ಲೋಸ್. ಸೊ ಈ ರೀತಿ ಬಂದಾಗ ನೋಡಿ, ನಮ್ಮ ಬ್ರೈನ್ಗೆ ನಮ್ಮ ದೇಹದ ಒಳಗಡೆ ಆಗೋ ಎಲ್ಲದ್ರ ಬಗ್ಗೆ ಮಾಹಿತಿ ಇದೆ, ಎಲ್ಲದ್ರ ಬಗ್ಗೆ ಮಾಹಿತಿ ಇದೆ. ಬಟ್ ಬ್ರೈನ್ ಯಾವ ತರ ಹೇಳ್ಕೊಳ್ಳುತ್ತೆ, ನಾವು ಸ್ವಲ್ಪ ಅವೇರ್ ಆಗಿದ್ರೆ, ಮೋಸ್ಟ್ಲಿ ಕೆಲವರು ಮೆಡಿಟೇಷನ್ ಎಲ್ಲ ಮಾಡ್ತಿರ್ತಾರೆ. ಸೊ ಅವಾಗ ಒಂದು ಸೈಲೆಂಟ್ ಆಗಿದ್ರೆ ನಮ್ಮ ಮೈಂಡ್ ನಮ್ಗೆ ಎಲ್ಲ ತಿಳಿಸುತ್ತೆ. ಬಟ್ ಇಷ್ಟು ಇವಾಗ ಜೀವನದಲ್ಲಿ ಇಷ್ಟೊಂದು ಡಿಸ್ಟ್ರಾಕ್ಷನ್ಸ್ ಇದಾವೆ, ಮೊಬೈಲ್ ಇದೆ, ಏನೆಲ್ಲ ಇದೆ. ಒಂದು ನಿಮಿಷ ಖಾಲಿ ಟೈಮ್ ಸಿಕ್ಕರೆ ನಮ್ಗೆ ಕೈಯಲ್ಲಿ ಏನೋ ಬೇಕು. ಸೊ ಈ ರೀತಿ ಪರಿಸ್ಥಿತಿ ಇದ್ದಾಗ ಹೇಗಪ್ಪ ನಾವ್ ಅದನ್ನ ತಿಳ್ಕೊಳ್ಳೋದು ಅಂದ್ರೆ, ಅದು ನಮ್ಮ ಬ್ರೈನ್ ನಮ್ಮ ಕೈ ಮುಖಾಂತರ ಹೇಳುತ್ತೆ ಏನಾಗ್ತಾ ಇದೆ ಮೈಂಡ್ ಅಲ್ಲಿ ಅಂತ. ನಾವು ಆ ಪದಗಳನ್ನ ಬರ್ತಿಲ್ದೆ ಇರ್ಬೋದು. ಅಂದ್ರೆ ನನ್ಗೆ ದುಃಖ ಆಗ್ತಿದೆ ಅಂತ ನೀವು ಪೇಪರ್ ಮೇಲೆ ಬರೆಯಲ್ಲ, ಆದ್ರೆ ಅದು ಒಂದು ಪ್ರೆಷರ್ ಏನ್ ಬೀಳುತ್ತೆ ಪೆನ್ನಿಂದ ನೋಡಿ. ಸಿಟ್ಟಾದಾಗ ಕೆಲವರು ಬರ್ದಿರ್ತಾರೆ, ಒಂದು 4-5 ಪೇಜ್ ಹಿಂದ್ಗಡೆನೂ ಅದು ಮೂಡಿರುತ್ತೆ. ಅಂದ್ರೆ ಅವಾಗ ಪ್ರೆಷರ್ ಜಾಸ್ತಿ ಇರುತ್ತೆ. ಅದೇ ನೀವು ಸಂತೋಷವಾಗಿದ್ದೀರಿ ಅನ್ಕೊಳ್ಳಿ, ಒಂಥರ ಮನ್ಸಲ್ಲಿ ಸಂತೋಷ ಇದ್ದಾಗ ನಿಮ್ಮ ಬರವಣಿಗೆ ಬರೆಯೋ ರೀತಿನೇ ನೀಟಾಗಿ ಬರಿಬೇಕು ಅಂತ ತುಂಬಾ ಚೆನ್ನಾಗಿ ಬರ್ದಿರ್ತೀರಾ. ಸೊ ಇದೆರಡರದ್ದು ಡಿಫ್ರೆನ್ಸ್ ಏನು, ನಮ್ಮ ಮೈಂಡ್ ಅಲ್ಲಿ ಎಲ್ಲ ಇದೆ, ಅದು ಹೇಗ್ ಹೊರಗಡೆ ಆಗ್ತಾ ಇದೆ. ಸ್ಲ್ಯಾಂಟ್ ಇರ್ಬೋದು, ಎಷ್ಟು ಸೈಜ್ ಅಲ್ಲಿ ನೀವು ಅಕ್ಷರಗಳನ್ನ ಬರಿತಾ ಇದ್ದೀರಾ, ಯಾವ ಸ್ಟ್ರೋಕು ಯಾವ ತರ ಇದೆ. ಕೆಲವ್ರದ್ದು ಲೆಫ್ಟ್ ಸೈಡ್ ಟಿಲ್ಟ್ ಆಗಿರುತ್ತೆ, ಕೆಲವ್ರದ್ದು ರೈಟ್ ಸೈಡ್ ಟಿಲ್ಟ್ ಆಗಿರುತ್ತೆ, ಕೆಲವ್ರದ್ದು ಸ್ಟ್ರೇಟ್ ಇರುತ್ತೆ. ಆಮೇಲೆ GY ಕೆಳಗಡೆ ಲೋವರ್ ಝೋನ್ ಅಂತ ಕರಿತೀವಿ, ಅದ್ರದ್ದು ಒಂದಷ್ಟು ಲೂಪ್ಸ್ ಇರುತ್ತೆ. ಯಾವ ತರ ಬರಿತಾ ಇದೀವಿ ಇದೆಲ್ಲನು ನೋಡಿ. ಇಂಗ್ಲಿಷ್ ಅಲ್ಲಿ ಇರೋದು 26 ಅಕ್ಷರಗಳು ಮಾತ್ರ, ಆದ್ರೆ ನಾವು 100ಕ್ಕೂ ಜಾಸ್ತಿ ಪರ್ಸನಾಲಿಟಿ ಟ್ರೇಟ್ಸ್ ನ ಅವರು ಯಾವ ರೀತಿ ಬರ್ತಿದ್ದಾರೆ ಅನ್ನೋದನ್ನ ಕಂಡು ಹಿಡಿಬಹುದು. ಈ ಸಬ್ ಕಾನ್ಶಿಯಸ್ ಮೈಂಡ್ ಇಂದ ಬರೋದಕ್ಕೆ ಅದ್ರಲ್ಲಿ ಏನಿದೆ ಅದೇ ಪೇಪರ್ ಮೇಲೆ ಬರುತ್ತೆ. ದಟ್ಸ್ ವೈ ವಿ ಸೇ ನಿಮ್ಮ ಹಿಡನ್ ಥಾಟ್ಸ್ ಅಥವಾ ನಿಮ್ಗೆ ಗೊತ್ತಿಲ್ದಿರೋ ಒಂದು ಎಮೋಷನ್ಸ್, ಸಪ್ರೆಸ್ ಆಗಿರೋ ಎಮೋಷನ್ಸ್, ಸ್ವಲ್ಪ ಹಳೇದೂನು ಆಗಿರ್ಬೋದು, ಕೆಲವು ಸಲ ಅದನ್ನು ಹೊರಗಡೆ ಬರುತ್ತೆ. ಸೊ ಸಬ್ ಕಾನ್ಶಿಯಸ್ ಮೈಂಡ್ ಇಂದ ಬರೋದ್ರಿಂದ ನಿಮ್ಮ ಕೈ ಪ್ರೆಷರು, ಸ್ಲ್ಯಾಂಟು, ಸೈಜು, ಕರ್ವ್ ಅಂತ ಎಲ್ಲ ಹೇಳ್ತೀವಿ, ಅದು ನಮ್ಗೆ ತೋರ್ಸುತ್ತೆ ಏನಾಗ್ತಾ ಇದೆ ಅವ್ರ ಮನ್ಸಲ್ಲಿ ಅಂತ. ಸೊ ಗ್ರಾಫೋಥೆರಪಿ ಅಂದ್ರೆ ಇದು ಡೈರೆಕ್ಟ್ ಮೈಂಡ್ ಇಂದ ಸಿಗ್ನಲ್ ಬರುತ್ತೆ ಕೈಗೆ, ಸೊ ನೀವು ಬರಿತೀರಾ, ದಟ್ ಈಸ್ ಸಬ್ ಕಾನ್ಶಿಯಸ್ ಮೈಂಡ್. ಇವಾಗ ನಾವೇನ್ ಮಾಡ್ತೀವಿ, ರಿವರ್ಸ್ ಇಂಜಿನಿಯರಿಂಗ್ ಅಂತ ಹೇಳ್ತೀವಿ. ಗ್ರಾಫೋಥೆರಪಿ ಬಂದ್ಬಿಟ್ಟು ರಿವರ್ಸ್ ಇಂಜಿನಿಯರಿಂಗ್. ನಾವೇನ್ ಮಾಡ್ತೀವಿ, ನಿಮ್ಮ ಬೆರಳುಗಳನ್ನ ಒಂದು ನಿರ್ದಿಷ್ಟವಾದ ದಾರಿಯಲ್ಲಿ ಹೋಗಕ್ಕೆ ನಾವು ಪ್ಯಾಟರ್ನ್ಸ್ ಕೊಡ್ತೀವಿ. ಪ್ಯಾಟರ್ನ್ಸ್ ಇದೆ, ಲೆಟರ್ಸ್ ಇದೆ, ಎಲ್ಲ ಇದೆ. ನಾವು ಹೇಳ್ತೀವಿ ಎಲ್ಲಿ ಶುರು ಮಾಡ್ಬೇಕು, ಎಲ್ಲಿ ಎಂಡ್ ಮಾಡ್ಬೇಕು. ಈ ಗ್ರಾಫೋಥೆರಪಿ ಅಂತ ಬಂದಾಗ ಒಂದು ಸೆಟ್ ಆಫ್ ಇದು ಬರೆಯೋವರೆಗೂ ನಾವು ಕೈ ಎತ್ತೋ ಹಾಗಿಲ್ಲ. ಓಕೆ, ಇನ್ ಮೋಸ್ಟ್ ಆಫ್ ದ ವೇಸ್ ಪೆನ್ ಸಹ ಎತ್ತೋದು ಬೇಕಾಗಿಲ್ಲ, ಕಂಟಿನ್ಯೂಸ್ ಆಗಿ ಬರಿತೀವಿ. ಸೊ ಆ ರೀತಿ ಬರ್ದಾಗ ನಾವು ಒಂದು ನಿರ್ದಿಷ್ಟ ಮೆದುಳಿನಲ್ಲಿ ಒಂದು ನಿರ್ದಿಷ್ಟ ಪಾಯಿಂಟ್ಗಳನ್ನ ಟ್ರಿಗರ್ ಮಾಡ್ತೀವಿ. ನೋಡಿ, ಕಲಿಯೋದಕ್ಕೆ ಯಾವ ರೀತಿ ನಾವು ನೆನ್ಪಿಟ್ಕೊಳ್ಳುತ್ತೆ ಬ್ರೈನು ಅಂದ್ರೆ, ಬ್ರೈನು ನ್ಯೂರಾಲಜಿಕಲ್ ಪಾತ್ವೇಸ್ ಅಂತ ಬಿಲ್ಡ್ ಮಾಡುತ್ತೆ. ಸೊ ಅದು ರಿಪಿಟೇಷನ್ ಆದಾಗ ನಮ್ಗೆ ಆ ವಿಷಯದ ಬಗ್ಗೆ ನೆನಪಿನ ಶಕ್ತಿ ಉಳಿಯುತ್ತೆ. ಸೊ ಗ್ರಾಫೋಥೆರಪಿ ಮೂಲಕ ನಾವು ಹಳೆಯ ಬಿಲೀಫ್ ಸಿಸ್ಟಮ್ ಅನ್ನ ಅಳಿಸ್ಬಿಟ್ಟು ಹೊಸ ನ್ಯೂರಾಲಜಿಕಲ್ ಪಾತ್ವೇಸ್ ನ ಬಿಲ್ಡ್ ಮಾಡ್ತೀವಿ. ಸೊ ದಟ್ ಈಸ್ ದ ರಿವರ್ಸ್ ಇಂಜಿನಿಯರಿಂಗ್. ಆ ರೀತಿ ಮೂವ್ ಮಾಡೋದ್ರಿಂದ ನಾವು ಹಳೇದನ್ನ ಅಳಿಸ್ಬಿಟ್ಟು ಹೊಸ ಒಂದು ಸಾಫ್ಟ್ವೇರ್ ನ ಮೈಂಡ್ಗೆ ಕೊಡ್ತಾ ಇದೀವಿ. ಸೊ ದಿಸ್ ಈಸ್ ವಾಟ್ ಹ್ಯಾಪನ್ಸ್ ಇನ್ ಹ್ಯಾಂಡ್ ರೈಟಿಂಗ್ ಅನಾಲಿಸಿಸ್ ಅಂಡ್ ಗ್ರಾಫೋಥೆರಪಿ. ಅದ್ಭುತ, ಅದ್ಭುತ ಗೆಳೆಯರೆ. ನಮ್ಮ ಒಂದು ಒಕ್ಕೂಟದಲ್ಲೂ ಇದ್ರ ಬಗ್ಗೆ ಸಿಕ್ಕಾಪಟ್ಟೆ ಮಾತಾಡ್ತೀವಿ. ಚೇತನ ಮನಸ್ಸಿಗಿಂತ ಅಚೇತನ ಮನಸ್ಸು ಅಥವಾ ಸುಪ್ತ ಮನಸ್ಸು ಅಂತ ಏನ್ ಹೇಳ್ತೀವಿ, ಅದು ಬಹುಪಾಲು ಶಕ್ತಿಶಾಲಿ. ಮತ್ತೆ ಅದೇ ನಾವು ಮಾತಾಡ್ಬೇಕಾದ್ರೆ ವಿಜಯ ಅವ್ರು ಏನ್ ಹೇಳಿದ್ವು ಅಂದ್ರೆ, ಒಳಗೆ ಇಲ್ದೇ ಇರೋದು ಯಾವ್ದು ಹೊರಗೆ ಬರೋದಕ್ಕೆ ಸಾಧ್ಯತೆನೇ ಇಲ್ಲ.
ಚೇತನ ಮನಸ್ಸಿನಲ್ಲಿ ನಮಗದಿಲ್ಲ ಅಂತ ನಾವು ಅಂದ್ಕೊಂಡಿರ್ತೀವಿ. ಆದ್ರೆ ಅಚೇತನ ಮನಸ್ಸಿನಲ್ಲಿ, ಸುಪ್ತ ಮನಸ್ಸಲ್ಲೆಲ್ಲ ಎಲ್ಲವೂ ಇರುತ್ತೆ. ಕೋಪದಲ್ಲಿ, ನಶೆನಲ್ಲಿದ್ದಾಗ ಇದೆಲ್ಲ ಹೊರಗ್ ಬರುತ್ತೆ. ಸೊ ನನಗೆ ತುಂಬಾ ಇಷ್ಟ ಆಗಿದ್ದು ಗ್ರಾಫೋಥೆರಪಿ. ಅಫ್ಕೋರ್ಸ್ ನಾನು ಗ್ರಾಫೋಥೆರಪಿ ತಿಳ್ಕೊಂಡಿದ್ದೀನಿ. ಅದ್ರ ಬಗ್ಗೆ ನಮ್ಮ ಗುರುಗಳು ಒಂದೇ ಇರೋದ್ರಿಂದ, ಆಕ್ಚುಲಿ ವಿಜಯ ಅವರು ನಾವೆಲ್ಲ ಒಂದೇ ಗುರುಗಳ ಶಿಷ್ಯಂದಿರೋ, ಅಲ್ಲಿ ಬಹಳಷ್ಟು ಗುರುಗಳು ಒಟ್ಟಿಗೆ ಇರೋದ್ರಿಂದ ನಾನು ಅದ್ರ ಬಗ್ಗೆ ತಿಳ್ಕೊಂಡಾಗ ನಾನು ತುಂಬಾ ಆಶ್ಚರ್ಯಚಕಿತ ಆಗಿದ್ದು. ಏನಕ್ಕಪ್ಪ ಅಂದ್ರೆ, ನಾವೆಲ್ಲ ಅಚೇತನ ಮನಸ್ಸಿನ ಶಕ್ತಿಯ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅಚೇತನ ಮನಸ್ಸಿನಲ್ಲಿರೋ ಭಾವನೆಗಳಾಗ್ಲಿ, ನಂಬಿಕೆಗಳಾಗ್ಲಿ ಹೇಗೆ ನಮ್ಮ ಜೀವನವನ್ನ ಆಡಿಸ್ತಾ ಇದೆ, ಹೇಗೆ ನಮ್ಮನ್ನ ಎಲ್ಲ ನಿರ್ಧಾರಗಳನ್ನ ಅದು ಹತೋಟಿನಲ್ಲಿ ಇಟ್ಕೊಂಡಿದೆ ಅನ್ನೋದ್ರ ಬಗ್ಗೆ ಎಲ್ಲ ತಿಳ್ಕೊಂಡಿದೀವಿ. ಆದ್ರೆ ವಿಜಯ ಒಂದು ಅದ್ಭುತವಾದ ವಿಷಯ ಹೇಳಿದ್ರು. ನಾವು ಕೈ ಮುಖಾಂತರ ಇವತ್ತು ಬೇರೆ ಬೇರೆ ಡಿಸ್ಟ್ರಾಕ್ಷನ್ಸ್, ಮೊಬೈಲ್ ಫೋನು ಅದು ಇದೆಲ್ಲ ಇರೋದ್ರಿಂದ ನಮ್ಮ ಒಳಗಿರೋ ಭಾವನೆಗಳನ್ನ, ನಂಬಿಕೆಗಳನ್ನ ವ್ಯಕ್ತಪಡಿಸೋದಕ್ಕೆ ಒಂದು ವೇದಿಕೆ ಇಲ್ಲ. ಆದ್ರೆ ನಾವು ಬರೆದಾಗ ಅದು ಹೊರಗ್ ಬರುತ್ತೆ. ಆ ಬರವಣಿಗೆಯನ್ನ ನೋಡಿ ಒಬ್ಬ ಎಕ್ಸ್ಪರ್ಟು ಕಂಡುಹಿಡಿಬಹುದು, ಓ ಇವರಲ್ಲಿ ಇದು ಸೇರ್ಕೊಂಡಿದೆ, ಇದಿದೆ ಅಂತ. ಅದು ಹ್ಯಾಂಡ್ ರೈಟಿಂಗ್ ಅನಾಲಿಸಿಸ್. ಈಗ ಏನ್ ಇದೆ ಅಂತ ಗೊತ್ತಾಯ್ತು, ಅದನ್ನ ಬದಲಾಯಿಸೋದು ಹೇಗೆ? ಅದಕ್ಕೆ ರಿವರ್ಸ್ ಇಂಜಿನಿಯರಿಂಗ್ ಅಂದ್ರೆ ಏನು? ನಮ್ಮ ಒಳಗೆ ಏನೆಲ್ಲ ಭಾವನೆಗಳಿದೆ, ನಂಬಿಕೆಗಳಿದೆ, ಅದನ್ನ ನಾವು ಬರೆಯೋದ್ರ ಮುಖಾಂತರ ತಿಳ್ಕೊಬಹುದು, ಆ ಬರವಣಿಗೆಯ ಮುಖಾಂತರ ತಿಳ್ಕೊಬಹುದು. ಅಂದ್ರೆ ಬರವಣಿಗೆಯನ್ನ ಬದಲಾಯಿಸೋದ್ರ ಮುಖಾಂತರ ಒಳಗಿರೋ ಭಾವನೆಗಳನ್ನ, ನಂಬಿಕೆಗಳನ್ನ ಬದಲಾಯಿಸಬಹುದು. ಇದು ನನಗೆ ಫಸ್ಟ್ ಟೈಮ್ ಕೇಳಿದಾಗ ವಾವ್ ಅನ್ನಿಸ್ತು. ಯಾಕಂದ್ರೆ ನಾವು ಎಷ್ಟೊಂದ್ ಸರ್ತಿ ಅಫರ್ಮೇಶನ್ಸ್ ಹೇಳಿ, ವಿಜುವಲೈಸೇಷನ್ ಮಾಡಿ ಅಂದ್ರೆ ತುಂಬಾ ಜನ ಕಷ್ಟ ಅಂತಾರೆ. ಆದ್ರೆ ಈ ಬರವಣಿಗೆ ಅನ್ನೋದು ನಾವು ಸಣ್ಣ ವಯಸ್ಸಲ್ಲಿ ಸ್ಕೂಲಲ್ಲಿ ಫಸ್ಟ್ ಶುರು ಮಾಡಿಸೋದೆ ಸ್ಲೇಟ್ ಅಲ್ಲಿ ಬಳಪ ಕೊಟ್ಬಿಟ್ಟು ಬರ್ಸೋದು, ಅಥವಾ ಬುಕ್ ಅಲ್ಲಿ ಬರ್ಸೋದು, ಕರ್ಸಿವ್ ರೈಟಿಂಗ್ ಅಂತ ಏನ್ ಬರೀತಾ ಇದ್ವಿ, ಅವಾಗಿಂದ ನಮ್ಗೆ ಅಭ್ಯಾಸ ಇದೆ. ತುಂಬಾ ಸುಲಭ, ನೀವೇನು ಮಾಡ್ಬೇಕಾಗಿಲ್ಲ, ಒಂದ್ ಕಡೆ ಕೂತ್ಕೊಂಡು ಅವ್ರು ಹೇಳೋದನ್ನ ಬರಿಬೇಕಷ್ಟೇ. ಆದ್ರೆ ಅದು ಬರೆಯೋದ್ರಿಂದ ನಿಮ್ಮ ಇಡೀ ಜೀವನ ಬದಲಾಗುತ್ತೆ ಅನ್ನೋದು ನನಗೆ ವಾವ್ ಅನ್ಸಿತ್ತು. ಅದರ ಹಿಂದಿರುವ ವಿಜ್ಞಾನವನ್ನ ವಿಜಯ ಅವರು ಅದ್ಭುತವಾಗಿ ಹಂಚ್ಕೊಂಡ್ರು. ಸೊ ವಿಜಯ ಅವರೇ, ಈ ಹ್ಯಾಂಡ್ ರೈಟಿಂಗ್ ಅನಾಲಿಸಿಸ್ ಬಗ್ಗೆ ಮಾತಾಡಿದ್ವಿ. ಮೊದಲು ಅವರ ಬರವಣಿಗೆಯನ್ನ ನೋಡಿ ಅವರಲ್ಲಿ ಏನಿದೆ ಅಂತ ಹೇಳ್ಬೋದು ಅಂತ. ಸೊ ಏನೇನೆಲ್ಲ ಗೊತ್ತಾಗುತ್ತೆ? ನೀವು ಹೇಳಿದ್ರಿ ಎಷ್ಟೊಂದು ಪರ್ಸನಾಲಿಟಿ ಟ್ರೈಟ್ಸ್ ಗೊತ್ತಾಗುತ್ತೆ ಅಂತ. ಕೆಲವು ಅಂಶಗಳ ಬಗ್ಗೆ ಮಾತಾಡ್ಬೋದಾ? ಏನು ಈಗ ಒಬ್ಬರ ಹ್ಯಾಂಡ್ ರೈಟಿಂಗ್ ನಿಮ್ಗೆ ಒಂದು ಫುಲ್ ಪ್ಯಾರಾಗ್ರಾಫ್, ಒಂದು ಪೇಜ್ ಫುಲ್ ನಾವು ಬರೆದು ಕೊಟ್ರೆ ಬರವಣಿಗೆಯನ್ನ, ಏನೆಲ್ಲ ನೀವು ಕಂಡುಹಿಡಿಬಹುದು ಅದನ್ನ ಇಟ್ಕೊಂಡು? ನೋಡಿ, ಆ ತರ ಅಂತ ಬಂದಾಗ ತುಂಬಾ ಇಟ್ಸ್ ಅ ವೆರಿ ವಾಸ್ಟ್ ಸಬ್ಜೆಕ್ಟ್. ಬಟ್ ಇದ್ರಲ್ಲಿ ಎಷ್ಟು ಹೇಳಕ್ಕಾಗುತ್ತೆ ನಾನು ಹೇಳ್ತಾ ಇರ್ತೀನಿ. ನೋಡಿ, 4 ಜನ ಹೋಗ್ಬಿಟ್ಟು ಒಂದು ಸಿನಿಮಾ ನೋಡ್ತಾರೆ. ಆದ್ರೆ ಅವ್ರದ್ದು ಒಂದು ರಿವ್ಯೂ ತಗೊಂಡಾಗ 4 ಜನಕ್ಕೂ ಬೇರೆ ಬೇರೆ ರಿವ್ಯೂಸ್ ಇರುತ್ತೆ. ಯಾಕಪ್ಪ ಅಂದ್ರೆ ಅದು ನಮ್ಮ ಮೈಂಡ್ ಯಾವ ರೀತಿ ಪರ್ಸೀವ್ ಮಾಡುತ್ತೆ, ನಮ್ಮ ಮೆದುಳು ಯಾವ ರೀತಿ ಆ ಸಬ್ಜೆಕ್ಟ್ ನ ಅರ್ಥ ಮಾಡ್ಕೊಳ್ಳುತ್ತೆ ಅನ್ನೋದ್ರ ಮೇಲೆ ಎಲ್ಲರದು ಚೇಂಜ್ ಆಗುತ್ತೆ. ಸೊ ಇದೇ ತರ ಟ್ರೇಡ್ಸ್ ಅಂತ ಬಂದಾಗ ನೀವು ಒಂದು ಡಿಸಿಷನ್ ಮಾಡಕ್ಕೆ ಎಷ್ಟು ಟೈಮ್ ತಗೋತೀರಾ, ನಿಮ್ಮ ರಿಲೇಶನ್ಶಿಪ್ಗಳು ಹೇಗಿದಾವೆ, ನೀವು ನಿಮ್ಮ ಫ್ರೆಂಡ್ ಸರ್ಕಲ್ ನಲ್ಲಿ ನಂಬಿಕೆ ಇಡ್ತೀರಾ ಇಲ್ವಾ? ಕೆಲವ್ರಿಗೆ ಟ್ರಸ್ಟ್ ಇಶ್ಯೂಸ್ ಇರುತ್ತೆ ಆ ತರ. ಆಮೇಲೆ ಕೆಲವ್ರಿಗೆ ಭಯ, ಒಂದು ಜಸ್ಟ್ ಮೊಬೈಲ್ ಅಲ್ಲಿ ಒಂದು ಅನ್ನೋನ್ ನಂಬರ್ ಬಂದ್ಬಿಟ್ರೆ ಭಯ. ಆಮೇಲೆ ಇನ್ನು ಕೆಲವ್ರಿಗೆ ಹೇಗಪ್ಪ ಅಂದ್ರೆ ಮನ್ಸಲ್ಲಿ ಏನೇನೋ ನಡೀತಾ ಇರುತ್ತೆ. ಏನು ಒಂದು ಅಂದ್ರೆ ಎಕ್ಸ್ಪ್ರೆಸ್ ಮಾಡ್ಬೇಕಾದ್ರೆ ಎಸ್ ವಿ ಡೋಂಟ್ ಎಕ್ಸ್ಪ್ರೆಸ್ 100%, ಬಟ್ ತುಂಬಾ ಜನ 50% ಮೇಲೇನೆ ಎಕ್ಸ್ಪ್ರೆಸ್ ಮಾಡ್ತಾರೆ. ಕೆಲವ್ರು ಹೇಗಿರ್ತಾರಪ್ಪ ಅಂದ್ರೆ ಲೈಕ್ 10% ಮಾತ್ರ ಎಕ್ಸ್ಪ್ರೆಸ್ ಮಾಡ್ತಾ ಇರ್ತಾರೆ. ಆಮೇಲೆ ಕೆಲವ್ರಿಗೆ ಫ್ರೆಂಡ್ಸ್ ಮಾಡ್ಕೊಳಕ್ಕೆ ತುಂಬಾ ಈಸಿ. ಕೆಲವರು ಏನೇ ಕಷ್ಟ ಬರ್ಲಿ ಯಾವಾಗ್ಲೂ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾ ಇರ್ತಾರೆ. ಆಮೇಲೆ ಕೆಲವ್ರಿಗೆ ನಾನು ಎಷ್ಟು ಕಷ್ಟಪಟ್ರು ನನ್ ಗುರಿ ಸಾಧಿಸಕ್ ಆಗ್ತಾ ಇಲ್ಲ ಅಂತ. ಸೊ ಇವೆಲ್ಲ ನೋಡಿದಾಗ ಏನಾಗುತ್ತೆ, ನಮ್ಗೆ ಇವೆಲ್ಲ ಹ್ಯಾಂಡ್ ರೈಟಿಂಗ್ ಅಲ್ಲಿ ಟ್ರೇಡ್ಸ್ ಅಂತ ನಾವು ಕರಿತೀವಿ. ಓಕೆ, ಇದೆಲ್ಲದನ್ನು ನಾವು ಕಂಡು ಹಿಡಿಬಹುದು. ಯಾಕಂದ್ರೆ ಅದು ಸ್ಟ್ರೇಟ್ ಆಗಿ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಇಂದಾನೇ ಬರ್ತಾ ಇದೆ ನಮ್ಮ ಬರವಣಿಗೆ. ನೋಡಿ, ಕೆಲವು ಸಲ ನೀವು ಸ್ಟೂಡೆಂಟ್ ಆಗಿದ್ದಾಗ ಬೋರ್ಡ್ ಮೇಲೆ ನೋಡ್ತಾ ಇರ್ತೀರ, ಇಲ್ಲಿ ನೋಡ್ದೇನೆ ಇಲ್ಲಿ ಕೈ ಬರಿತಾ ಇರುತ್ತೆ. ಅಂದ್ರೆ ಅಷ್ಟು ಮಸಲ್ ಮೆಮೊರಿ ಬಿಲ್ಡ್ ಆಗ್ಬಿಟ್ಟಿರುತ್ತೆ. ಸೊ ಇವೆಲ್ಲ ಟ್ರೇಡ್ಸ್ ಏನಪ್ಪಾ ಅಂತಂದ್ರೆ, ಕೆಲವು ಸಲ ಕೇಳ್ತಾರೆ ಗ್ರಾಫೋಥೆರಪಿ ಎಲ್ಲರಿಗೂ ಒಂದೇ ಹೇಗಿರುತ್ತೆ, ಸಮಸ್ಯೆಗಳು ಬೇರೆ ಬೇರೆ ಅಂತ. ನಾನವಾಗ ಹೇಳೋದು, ನೋಡಿ, ಮನೇಲಿ ಎಲೆಕ್ಟ್ರಿಸಿಟಿ ಒಂದೇ, ನೀವು ಅದರಿಂದ ಲೈಟ್ ಹಾಕೋಬಹುದು, ಫ್ಯಾನ್ ಹಾಕೋಬಹುದು, ಫ್ರಿಡ್ಜ್ ನಡೆಯುತ್ತೆ, ವಾಷಿಂಗ್ ಮಿಷಿನ್. ನಾವು ಯಾವ ರೀತಿ ಹೊರಗಡೆ ಉಪಯೋಗಿಸ್ತೀವೋ ಅದಕ್ಕೆ ಅನುಗುಣವಾಗಿ ಬ್ಯಾಕ್ ಸೈಡ್ ಎಲೆಕ್ಟ್ರಿಸಿಟಿ ಒಂದೇ ಇರುತ್ತೆ. ನಾವು ಗ್ರಾಫೋಥೆರಪಿ ಕೊಡೋದು ನಮ್ಮ ಮೈಂಡ್ ನ ಎಂಪವರ್ ಮಾಡೋದಕ್ಕೆ.
ಹ್ಮ್ ಸೊ ನಮ್ಮ ಮೆಂಟರ್ ಒಂದು ಹೇಳ್ತಾ ಇರ್ತಾರೆ, ಐ ಹೆಲ್ದಿ ಮೈಂಡ್ ಕೆನಾಟ್ ಹ್ಯಾವ್ ಅ ಡಿಸೀಸ್ಡ್ ಬಾಡಿ ಅಂತ. ಸೊ ಮೈಂಡ್ ನ ನಾವು ಹೆಲ್ದಿಯಾಗಿ ಇಟ್ಕೊಂಡ್ರೆ ನಮ್ಮ ದೇಹದಲ್ಲಿ ಏನೇ ಪ್ರಾಬ್ಲಮ್ಸ್ ಇರ್ಲಿ ಅದೆಲ್ಲ ನಿಧಾನವಾಗಿ ವಾಸಿ ಆಗಕ್ಕೆ ಶುರು ಆಗುತ್ತೆ. ಸೊ ಈ ಪರ್ಸನಾಲಿಟಿ ಟ್ರೇಟ್ಸ್ ಅಂತ ಬಂದಾಗ ನಾವು ಈವನ್ ಸಿಗ್ನೇಚರ್ ಅಲ್ಲಿ ಎಷ್ಟಿರುತ್ತೆ ವಿಹಾನ್, 2 ವರ್ಡ್ಸ್ ಬರ್ದಿರ್ತಾರೆ ಸಿಗ್ನೇಚರ್ ಅಲ್ಲಿ, ಹೌದಾ? ಅದ್ರಲ್ಲೂ ಸಹ ನಾವು ಒಂದು 10 to 15 ಟ್ರೇಟ್ಸ್ ಕಂಡುಹಿಡಿಬಹುದು. ಸೂಪರ್. ಓಕೆ, ಆ ರೀತಿ ನಮ್ಮ ಕಂಪ್ಲೀಟ್ ಅನಾಲಿಸಿಸ್ ಅಂತ ಮಾಡಿದಾಗ ನಾವು ಪರ್ಸನಾಲಿಟಿ ಟ್ರೇಟ್ಸ್ ಅಷ್ಟೇ ಅಲ್ಲ, ಹೆಲ್ತ್ ಕೂಡ ನಮ್ಗೆ ಕಾಣಿಸುತ್ತೆ. ಹೆಲ್ತ್ ಕಂಡೀಷನ್ಸ್ ನೋಡಿ, ಡಾಕ್ಟರ್ ಹತ್ರ ಹೋದಾಗ ಅವ್ರೊಂದು ಕೆಲವೊಂದು ಟೆಸ್ಟ್ ಗಳನ್ನ ಹೇಳ್ತಾರೆ, ಅದು ಮಾಡಿಸಿದ್ಮೇಲೆ ಡಾಕ್ಟ್ರು ನಿಮ್ಗೆ ಇದು ಇದೆ ಅಂತ ಹೇಳ್ತಾರೆ. ನಥಿಂಗ್ ಅಗೇನ್ಸ್ಟ್ ದ ಡಾಕ್ಟರ್ಸ್, ಬಟ್ ಹ್ಯಾಂಡ್ ರೈಟಿಂಗ್ ಅಲ್ಲಿ ನಮ್ಗೆ ಆ ಒಂದು ಪ್ರಾಬ್ಲಮ್ ದೇಹದಲ್ಲಿ ಕಾಣಿಸ್ಕೊಳ್ಳೋಕ್ಕೂ ಮುಂಚೆನೆ ನಮ್ಮ ಬರವಣಿಗೆಯಲ್ಲಿ ಕಾಣಿಸ್ಕೊಳ್ಳುತ್ತೆ. ನೋಡಿ, ಒಬ್ಬರಿಗೆ ಹೈ ಬ್ಲಡ್ ಪ್ರೆಷರ್ ಇದೆ ಅಂದ್ರೆ ಅದು ಡೆವಲಪ್ ಆಗಕ್ಕೆ 2 ವರ್ಷ ತಗೊಂಡಿರ್ಬೋದು, 3 ವರ್ಷ ತಗೊಂಡಿರ್ಬೋದು. ಯಾವಾಗ ದೇಹ ತನ್ನನ್ನ ತಾನು ವಾಸಿ ಮಾಡ್ಕೊಳಕ್ ಆಗಲ್ವೋ ಅವಾಗ ಅದರದ್ದು ಪರಿಣಾಮ ನಮ್ಮ ದೇಹ ತೋರಿಸುತ್ತೆ. ಅಂದ್ರೆ ಬ್ಲಡ್ ಪ್ರೆಷರ್ ಬಂದಾಗ ಹಾರ್ಟ್ ಬೀಟ್ ಜಾಸ್ತಿ ಆಗೋದು, ಇಲ್ಲ ಸ್ವಲ್ಪ ತಲೆ ತಿರುಗೋದು, ಏನೋ ಈ ರೀತಿ ಬಂದಾಗ ನಾವು ಡಾಕ್ಟರ್ ಹತ್ರ ಹೋದಾಗ ಅವ್ರು ಹೇಳ್ತಾರೆ, ಓಕೆ ನಿಮ್ಗೆ ಆಲ್ರೆಡಿ ಬ್ಲಡ್ ಪ್ರೆಷರ್ ಇದೆ ಅಂತ. ಬಟ್ ನಾವು ರೈಟಿಂಗ್ ಅಲ್ಲಿ ಅದು ಇನ್ನೂ ದೇಹದಲ್ಲಿ ಕಾಣಿಸ್ಕೊಳ್ಳೋಕ್ಕೂ ಮುಂಚೆನೆ ಕಂಡು ಹಿಡಿಬಹುದು. ಇದೊಂಥರ ಪ್ರೋ ಆಕ್ಟಿವ್ ಆಗಿ ನಾವು ಕಂಡು ಹಿಡಿಬಹುದು ಹ್ಯಾಂಡ್ ರೈಟಿಂಗ್ ಮೂಲಕ. ಸೊ ಆ ರೀತಿ ಬಂದಾಗ ನಾವ್ ಅದನ್ನ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ ಹೇಳ್ತೀವಲ್ಲ, ಸ್ವಲ್ಪ ಚೇಂಜ್ ಮಾಡ್ಕೊಳ್ಳೋದ್ರಿಂದ ಅದು ನಾವು ಬದಲಾಯಿಸ್ಕೋಬಹುದು. ಸೂಪರ್ ಸೊ ಸೂಪರ್. ಈ ರೀತಿ ತುಂಬಾ ಟ್ರೇಡ್ಸ್ ಇದಾವೆ ಇಲ್ಲಿ ಹೇಳಕ್ಕೆ, ಇದು ಇಟ್ಸ್ ನಾಟ್ ಗೊತ್ತಾಯ್ತು ಗೆಳೆಯರೆ. ಇದು ಎಷ್ಟು ಜನಕ್ಕೆ ಇದರ ಒಂದು ಮಹತ್ವ ಅರ್ಥ ಆಗ್ತಾ ಇದೆ. ಒಂದು ಕಾಯಿಲೆ ಅವ್ರು ಒಂದು ಅದ್ಭುತವಾದ ವಿಷಯ ಹೇಳಿದ್ರು, ಅವ್ರ ಗುರುಗಳು ಹೇಳಿದ್ದು ಅಂತ. ಒಂದು ಆರೋಗ್ಯವಾದ ಮನಸ್ಸಿನಲ್ಲಿ ದೇಹದಲ್ಲಿ ಕಾಯಿಲೆ ಬರೋದಕ್ಕೆ ಸಾಧ್ಯನೇ ಇಲ್ಲ. ಆರೋಗ್ಯವಾದ ಮನಸ್ಸಿದ್ರೆ ದೇಹದಲ್ಲಿ ಕಾಯಿಲೆ ಬರೋದಕ್ಕೆ ಸಾಧ್ಯನೇ ಇಲ್ಲ. ಮನಸ್ಸಲ್ಲಿ ಸಮಸ್ಯೆಗಳಿದ್ರೆ ಅದು ನಿಧಾನಕ್ಕೆ ದೇಹದಲ್ಲಿ ಕಾಯಿಲೆಗಳಾಗಿ ಪರಿವರ್ತನೆ ಆಗುತ್ತೆ. ಹಾಗಾಗಿ ಹ್ಯಾಂಡ್ ರೈಟಿಂಗ್ ಅನಾಲಿಸಿಸ್ ಮಾಡೋದ್ರ ಮುಖಾಂತರ, ಅಂದ್ರೆ ನೀವು ಜಸ್ಟ್ ಒಂದ್ ಪೇಜ್ ಬರ್ಕೊಟ್ಟಿರ್ತೀರಾ, ಅದನ್ನ ಒಬ್ಬ ಎಕ್ಸ್ಪರ್ಟ್, ಈಗ ವಿಜಯ್ ಅವ್ರ ಹ್ಯಾಂಡ್ ರೈಟಿಂಗ್ ಅನಾಲಿಸ್ಟ್, ಅವ್ರು ನೋಡಿದ್ರೆ ಇನ್ನು 1 ವರ್ಷದಲ್ಲಿ ನಿಮಗೆ BP ಬರ್ಬೋದು, ಶುಗರ್ ಬರ್ಬೋದು, ಅಥವಾ ಇನ್ಯಾವುದೋ ಕಾಯಿಲೆ ಬರ್ಬೋದು. ಅದನ್ನ ಹೇಗೆ ಬದಲಾಯಿಸೋದು, ಅದನ್ನ ಹೇಗೆ ತಡೆಗಟ್ಟೋದು, ಅದನ್ನ ಹ್ಯಾಂಡ್ ರೈಟಿಂಗ್ ಅನಾಲಿಸಿಸ್ ಗ್ರಾಫೋಥೆರಪಿ ಬಳಸ್ಕೊಂಡು ಮಾಡ್ಬೋದು, ಸಾಧ್ಯ ಇದೆ ಅಂತಿದ್ದಾರೆ. ಎಂತ ಅದ್ಭುತವಾದ ವಿಷಯ. ಇವತ್ತು ಕಾಯಿಲೆ ಬಂದ್ಮೇಲೆ ದುಡ್ಡು ಖರ್ಚು ಮಾಡೋದು ಹಾಗಿರ್ಲಿ, ಎಷ್ಟು ನೋವನ್ನು ಅನುಭವಿಸ್ಬೇಕಾಗತ್ತೆ, ಎಷ್ಟು ಸಮಸ್ಯೆಗಳಿರುತ್ತೆ, ಎಷ್ಟು ತೊಂದರೆ ಆಗತ್ತೆ ಮನೆಯವ್ರಿಗೆ, ನಮಗೆ, ನಮ್ಮ ದೇಹಕ್ಕೆ. ಆದ್ರೆ ಅದನ್ನ ಮೂಲದಲ್ಲೇ ಸರಿ ಮಾಡ್ಬೋದು. ಬರೀ ನಮ್ಮ ಬರವಣಿಗೆಯನ್ನ ಬಳಸ್ಕೊಂಡು ಸರಿ ಮಾಡ್ಬೋದು ಅಂದ್ರೆ ಎಂತ ಅದ್ಭುತವಾದ ಒಂದು ವಿಷಯಗಳಿವೆ. ಅದ್ಭುತವಾದ ಅದಕ್ಕೆ ನನಗೆ ಈ ಹ್ಯಾಂಡ್ ರೈಟಿಂಗ್ ಅನಾಲಿಸಿಸ್ ಗ್ರಾಫೋಥೆರಪಿ ಕೇಳಿದಾಗ ಬಹಳ ಇಂಪ್ರೆಸ್ ಆಗಿದ್ದು ಈ ಒಂದು ಕಾರಣದಿಂದಲೇ. ಒಂದು ಬರವಣಿಗೆಯನ್ನ ಸ್ವಲ್ಪ ಬದಲಾಯಿಸೋದ್ರ ಮುಖಾಂತರ ಬಹಳಷ್ಟು ಸಮಸ್ಯೆಗಳನ್ನ ಬರೋದಕ್ ಮುಂಚೆನೆ ತಡೆಗಟ್ಟಬಹುದು. ಬಹಳ ಅದ್ಭುತವಾದ ವಿಷಯ. ಸೊ ವಿಜಯ, ನನಗೆ ಈ ಕುತೂಹಲ ಯಾವಾಗ್ಲೂ ಇತ್ತು. ಏನು ಅಂದ್ರೆ, ನನಗೆ ಬಹಳ ಫ್ರೆಂಡ್ಸ್ ಇದಾರೆ, ಎಲ್ಲರೂ ಹ್ಯಾಂಡ್ ರೈಟಿಂಗ್ ಅನಾಲಿಸ್ಟ್, ಗ್ರಾಫೋಥೆರಪಿಸ್ಟ್ ಗಳು ಬಹಳಷ್ಟು ಜನ ಇದಾರೆ. ಆದ್ರೆ ನಾವು ಈ ಜ್ಞಾನವನ್ನ ಕನ್ನಡದಲ್ಲಿ ತಲುಪಿಸ್ಬೇಕು, ಕನ್ನಡಿಗರಿಗೆ ತಲುಪಿಸ್ಬೇಕು ಅಂತ ಈ ಎಲ್ಲಾ ಕೆಲಸವನ್ನ ಮಾಡ್ತಾ ಇದೀವಿ. ಸೊ ಎಷ್ಟೊಂದ್ ಜನ ಕನ್ನಡದಲ್ಲಿ ಬರೀತಾ ಇರ್ತಾರೆ, ಅಥವಾ ಕನ್ನಡ ಮೀಡಿಯಂ ಅಲ್ಲಿ ಓದಿರ್ತಾರೆ. ಸೊ ಅವರು ಕನ್ನಡದಲ್ಲೇ ಬರವಣಿಗೆ ಇರುತ್ತೆ, ಸಹಿ ಕೂಡ ಕನ್ನಡದಲ್ಲೇ ಇರ್ಬೋದು. ಅವರ ವಿಷಯದಲ್ಲಿ ಈ ಹ್ಯಾಂಡ್ ರೈಟಿಂಗ್ ಅನಾಲಿಸಿಸ್ ಕೆಲಸ ಮಾಡುತ್ತಾ, ಹೇಗ್ ಕೆಲಸ ಮಾಡುತ್ತಾ, ಅದ್ರ ಬಗ್ಗೆ ಸ್ವಲ್ಪ ಹೇಳ್ಬೋದಾ? ಓಕೆ, ನೋಡಿ, ಹ್ಯಾಂಡ್ ರೈಟಿಂಗ್ ಅನಾಲಿಸಿಸ್ ಅಂತ ಬಂದಾಗ ನಮ್ಮ ಹತ್ರ ಮ್ಯಾಕ್ರೋ ಅನಾಲಿಸಿಸ್ ಅಂಡ್ ಮೈಕ್ರೋ ಅನಾಲಿಸಿಸ್ ಅಂತ 2 ಬ್ರಾಡ್ ಕ್ಯಾಟಗರೀಸ್ ಇದಾವೆ. ಓಕೆ, ಸೊ ಮ್ಯಾಕ್ರೋ ಅನಾಲಿಸಿಸ್ ಬಂದ್ಬಿಟ್ಟು ನೀವು ಯಾವುದೇ ಲ್ಯಾಂಗ್ವೇಜ್ಗೆ ನಾವು ಅದನ್ನ ಬಳಸಬಹುದು. ಅದರಲ್ಲಿ ನಮ್ಗೆ ಜಾಸ್ತಿ ಟ್ರೇಡ್ಸ್ ಗೊತ್ತಾಗಲ್ಲ, ಬಟ್ ರಿಸರ್ಚ್ ನಡೀತಾ ಇದೆ ಇವಾಗ. ಸದ್ಯಕ್ಕೆ ರಿಸರ್ಚ್ ನಡೆದಿರೋದು ಓನ್ಲಿ ಇಂಗ್ಲಿಷ್ ಆಲ್ಫಾಬೆಟ್ಸ್ ಮೇಲೆ. ಸೊ ಕನ್ನಡದಲ್ಲಿ ಬರೆದ್ರು ಸಹ ನಾವು ಒಂದಷ್ಟು ಅಂಶಗಳನ್ನ ಹೇಳ್ಬೋದು. ಬಟ್ ಗ್ರಾಫೋಥೆರಪಿ ಅಂತ ಬಂದಾಗ ಅದಕ್ಕೆ ಯಾವುದೇ ಲ್ಯಾಂಗ್ವೇಜ್ ನ ಒಂದು ಪರಿಧಿ ಇಲ್ಲ. ಗ್ರಾಫೋಥೆರಪಿ ಎಲ್ಲರಿಗೂ ಕೆಲಸ ಮಾಡುತ್ತೆ. ನೋಡಿ ಸ್ನೇಹಿತರೆ, ನಮ್ಮ ತಾಯಿ ಅವರು ಇವಾಗ 74 ವರ್ಷ ಅವ್ರಿಗೆ ವಯಸ್ಸು. ಓಕೆ, ಅವರು ಸಹ ಕಳೆದ
ಆಲ್ಮೋಸ್ಟ್ ಹತ್ರ 3 ವರ್ಷ ಆಯ್ತು ಅವರು ಬರಿತಾ ಇದ್ದಾರೆ. ಸೊ ಅವ್ರಿಗೆ ಒಂದು ಪ್ರಾಬ್ಲಮ್ ಇತ್ತು, ಏನು ಕೈಗಳು ನಡುಗ್ತಾ ಇದ್ವು ಏನಾದ್ರೂ ಹೋಲ್ಡ್ ಮಾಡಿದಾಗ. ಅದು ಡಾಕ್ಟರ್ ಏನಂದ್ರು ವಯಸ್ಸಿಗೆ ಬರುತ್ತೆ, ಏನು ಮಾಡಕ್ಕಾಗಲ್ಲ ಅಂತ. ಸೊ ಅದಕ್ಕೆ ಮೆಡಿಸಿನ್, ಇವಾಗ ಇರೋ ಇಂಗ್ಲಿಷ್ ಡಾಕ್ಟರ್ ಹತ್ರ ಮೆಡಿಸಿನ್ ಇಲ್ಲ. ಅವರು ಈ ಗ್ರಾಫೋಥೆರಪಿ ಬರೆಯಕ್ಕೆ ಶುರು ಮಾಡಿ 1 ವರ್ಷ ಮೇಲೆ ಟೈಮ್ ತಗೊಂತು. ಅವ್ರಿಗೆ ಇವಾಗ ಅದು 50% ಕಡಿಮೆ ಆಗಿದೆ ವಿಹಾನ್ ಅವ್ರೆ. ಓಕೆ, ಏನು ಬೇರೆ ಏನು ಇಲ್ಲ. ಇದು ಅಲ್ದೇನೆ ಇವಾಗ ಕೆಲವರು ನೋಡಿ ತುಂಬಾ ಕೆಲ್ಸಗಳನ್ನ ಲಾಸ್ಟ್ ಮೂಮೆಂಟ್ ವರ್ಗೂ ಮುಂದೆ ಹಾಕ್ತಾನೆ ಇರ್ತಾರೆ. ನಾವು ಇಂಗ್ಲಿಷ್ ಅಲ್ಲಿ ಪ್ರೋಕ್ರಾಸ್ಟಿನೇಷನ್ ಅಂತ ಹೇಳ್ತೀವಿ. ಅದು ಸಹ ನಮ್ ತಾಯಿಗೆ ಒಂದ್ ಸ್ವಲ್ಪ ಇತ್ತು, ಅದು ಸಹ ಬಿಟ್ಟೋಗಿದೆ. ಆಮೇಲೆ ಜೀವನದಲ್ಲಿ ಒಂದು ಕನ್ಸಿಸ್ಟೆನ್ಸಿ, ನಮ್ಗೆ ಏನಾದ್ರೂ ಬೇಕು ಅಂತಂದ್ರೆ ನಾವು ದಿನಾಗ್ಲೂ ಅದರದ್ದು ಒಂದು ಪ್ರಾಕ್ಟೀಸ್ ಮಾಡ್ಬೇಕು. ಇವಾಗ ನನಗೆ ತುಂಬಾ ನಾಲೆಡ್ಜ್ ಬೇಕಾ, ದ ಈಸಿಯೆಸ್ಟ್ ವೇ ಇಸ್ ಪುಸ್ತಕಗಳನ್ನ ಓದೋದು. ಅದರಿಂದ ನಮ್ಗೆ ಬೇಗ ನಾಲೆಡ್ಜ್ ಸಿಗುತ್ತೆ. ಒಂದು ಅರ್ಧ ಗಂಟೆ ಅಥವಾ 1 ಗಂಟೆ. ಕೆಲವರು ವಾಕಿಂಗ್ ಹೋಗ್ಬೇಕು, ಇಲ್ಲ ಏನೋ ವೇಟ್ ರಿಡಕ್ಷನ್ಗೆ ಏನೋ ಒಂದು ಜಾಗಿಂಗ್ ಹೋಗ್ಬೇಕು ಅಂತ ತುಂಬಾ ಮೈಂಡ್ ಅಲ್ಲಿ ಎಲ್ಲ ಅನ್ಕೊಂಡ್ಬಿಟ್ಟಿರ್ತಾರೆ, ಬಟ್ ದೇಹ ಸಪೋರ್ಟ್ ಮಾಡಲ್ಲ. ಈ ಗ್ರಾಫೋಥೆರಪಿ ಬರೆಯೋದ್ರಿಂದ ಅದು ಕೂಡ ಸಾಧ್ಯ ಆಗುತ್ತೆ. ಬಟ್ ಈ ಅನಾಲಿಸಿಸ್ ಅಂತ ಬಂದಾಗ ಲಿಮಿಟೇಷನ್ ಇದೆ ವಿಹಾನ್ ಅವರೇ. ಸ್ವಲ್ಪ ನಡೀತಾ ಇದೆ ರಿಸರ್ಚ್ ಬೇರೆ ಬೇರೆ ಲ್ಯಾಂಗ್ವೇಜಸ್ ಅಲ್ಲೂ ಸಹ. ಬಟ್ ಸದ್ಯಕ್ಕೆ ನಾನು ಹೇಳೋದೇನು ಅಂದ್ರೆ ಮ್ಯಾಕ್ರೋ ಅನಾಲಿಸಿಸ್ ಮಾತ್ರ ನಾವು ಅಪ್ಲೈ ಮಾಡಬಹುದು, ಮೈಕ್ರೋ ಅಪ್ಲೈ ಮಾಡಕ್ಕೆ ಆಗಲ್ಲ ಸದ್ಯಕ್ಕೆ. ಸೂಪರ್. ನಾನು ನೋಡಿದೀನಿ ಆಕ್ಚುಲಿ ಗ್ರಾಫೋಥೆರಪಿ ಪುಸ್ತಕಗಳೆಲ್ಲ ನನ್ನ ಹತ್ರನೂ ಇದೆ. ಸೊ ಅದ್ರಲ್ಲಿ ಭಾಷೆ ಏನಿಲ್ಲ, ಅದ್ ಸುಮ್ಮನೆ ಏನೋ ಒಂದ್ ಡ್ರಾಯಿಂಗ್ ಮಾಡೋ ತರ ಅನ್ನಿಸ್ತಾ ಇರತ್ತೆ. ಬಟ್ ಅದರಿಂದ ಡಯಾಬಿಟಿಸ್ ಹೋಗ್ಬಿಡುತ್ತೆ, ಇದು ರಿವರ್ಸ್ ಆಗುತ್ತೆ ಅಂತೆಲ್ಲ ಕೇಳಿದಾಗ ನನಗೆ ವಾವ್ ಅನ್ಸುತ್ತೆ. ಸೊ ನೀವ್ ಹೇಳಿ ವಿಜಯ ಅವರೇ, ನಿಮ್ಮ ಅನುಭವದಲ್ಲಿ ಕೇಳಿರುವಂತಹ ಕೆಲವು ಅದ್ಭುತವಾದ ಫಲಿತಾಂಶಗಳು, ಗ್ರಾಫೋಥೆರಪಿಯನ್ನ ಬದಲಾಯಿಸಿಕೊಂಡು ಆದಂತಹ ನಿಮ್ಮ ಒಂದು ವಿದ್ಯಾರ್ಥಿಗಳಲ್ಲೇ ಆಗಿರ್ಬೋದು ಅಥವಾ ನಿಮ್ಮ ಗುರುಗಳ ಒಂದು ಒಕ್ಕೂಟದಲ್ಲಾಗಿರ್ಬೋದು, ಕೆಲವು ಫಲಿತಾಂಶಗಳನ್ನ ಹಂಚ್ಕೊಳ್ಳೋದಾದ್ರೆ, ಯಾಕಂದ್ರೆ ಜನಕ್ಕೆ ಇದು ಯಾವ ರೀತಿ ಫಲಿತಾಂಶಗಳನ್ನ ಕೊಡುತ್ತೆ ಅನ್ನೋ ಕುತೂಹಲ ಇರುತ್ತೆ. ಸ್ವಲ್ಪ ಆ ಒಂದು ಫಲಿತಾಂಶಗಳನ್ನ, ಪರಿವರ್ತನೆಗಳನ್ನ ಹಂಚ್ಕೋಬೋದಾ? ಹಾ, ನೋಡಿ, ಒಂದು ನಮ್ಮ ಕಮ್ಯುನಿಟಿಯಲ್ಲಿ ಒಂದು 2-3 ಘಟನೆಗಳು ತುಂಬಾನೇ ಆಶ್ಚರ್ಯಕರ ಆಗಿತ್ತು. ಒಬ್ರು ಬಂದ್ಬಿಟ್ಟು ಅವರು ಆಂಧ್ರ ಪ್ರದೇಶಲ್ಲಿ ಇರ್ತಾರೆ. ಅವ್ರ ತಾಯಿಗೆ ಸ್ಟ್ರೋಕ್ ಆಗಿತ್ತು. ಸ್ಟ್ರೋಕ್ ಆದಾಗ ಕೆಲವ್ರಿಗೆ ಬಾಯಿ ಎಲ್ಲ ಒಂದ್ ರೀತಿ ಒಂದ್ ಕಡೆ ಎಳ್ಕೊಂಡಂಗೆ ಇರುತ್ತೆ. ಸೊ ಅವರು ಗ್ರಾಫೋಥೆರಪಿ ಬರ್ದಿದ್ರಿಂದ ಮೋರ್ ದನ್ 1 year ಅವ್ರದ್ದು ಸ್ವಲ್ಪ ಅದು ಸರಿಯಾಗಿದೆ. ಇವಾಗ ಆ ಪ್ಲೇಸ್ಮೆಂಟ್ ಆಫ್ ದ ಮೌತ್ ಸ್ಟ್ರೋಕ್ ಅಲ್ಲಿ ಇದು ಆಗಿರೋದು ಸರಿಯಾಗಿದೆ. ಇನ್ನೊಬ್ರು ಬೆನ್ನು ನೋವು ಅಂತ ಹೇಳ್ಬಿಟ್ಟು ಆಪರೇಷನ್ ಮಾಡಿಸ್ಕೊಂಡಿದ್ದಾರೆ. ಅದು ಆಪರೇಷನ್ ಆದ್ಮೇಲೂ ಸಹ ಅವ್ರಿಗೆ ನಡಿಯಕ್ಕೆ ಬರ್ತಾ ಇರ್ಲಿಲ್ಲ ಅಂತೆ. ಸೊ ಅವರು ಕುತ್ಕೊಂಡು ತುಂಬಾ ಕಷ್ಟಪಟ್ಟು ಕುತ್ಕೊಂಡು ಗ್ರಾಫೋಥೆರಪಿ ಶುರು ಮಾಡಿದಾಗ ನೋಡಿ, ಆ ಏನು ಮೆಡಿಕಲ್ ಡಯಾಗ್ನೋಸಿಸ್ ಆಗಿತ್ತೋ ಅದನ್ನ ಆಪರೇಷನ್ ಮಾಡಿ ಸರಿ ಮಾಡಿದ್ರು. ಬಟ್ ಡಾಕ್ಟರ್ಗೆ ಸಹ ಯಾಕೆ ಇವ್ರಿಗೆ ಇನ್ನೂ ನಡಿಯಕ್ಕೆ ಆಗ್ತಾ ಇಲ್ಲ ಅದು ಗೊತ್ತಾಗಿರ್ಲಿಲ್ಲ. ನೋಡಿ, ತುಂಬಾ ಸಲ ಏನಾಗುತ್ತೆ ಅಂದ್ರೆ ಡಾಕ್ಟರ್ಗಳು ನಮ್ಮ ದೇಹದಲ್ಲಿ ಇರೋದನ್ನ ಕ್ಯೂರ್ ಮಾಡ್ತಾರೆ, ಬಟ್ ಅದೇ ಒಂದು ಇಶ್ಯೂ ಮನ್ಸಲ್ಲಿರುತ್ತೆ ಫಸ್ಟ್. ಅದನ್ನ ಕ್ಯೂರ್ ಮಾಡಿಲ್ಲ ಅಂತಂದ್ರೆ ಅದು 100% ಕೆಲಸ ಮಾಡಲ್ಲ. ಸೊ ಇವರು ಸಹ ಅವ್ರ ಮನ್ಸೊಳಗಡೆ ಏನಿತ್ತೋ, ಭಯ ಇತ್ತೋ ಅಥವಾ ಬೇರೆ ಏನೋ ಸಫರ್ ಆಗ್ತಿದ್ರೋ, ಅದ್ರ ಎಲ್ಲದ್ರಿಂದಾಗಿ ಅವ್ರಿಗೆ ಮುಂದೆ ಹೆಜ್ಜೆ ಇಡಕ್ಕೆ ಆಗ್ತಾ ಇರ್ಲಿಲ್ಲ. ಸೊ ಅವರು ಸಹ ಗ್ರಾಫೋಥೆರಪಿ ಬರದ್ಮೇಲೆ ಅವರು ನಡೆದಾಡೋ ಹಾಗಾದ್ರು. ಸೊ ಇದು ನಾನು ನಮ್ಮ ಕಮ್ಯುನಿಟಿಯಲ್ಲಿ, ಅಂದ್ರೆ ನಾನ್ ಕಲ್ತಿದ್ ಕಮ್ಯುನಿಟಿಯಲ್ಲಿ ನೋಡಿದ ವಿಷಯಗಳು. ಇವಾಗ ನಾನೇ ಈ ವರ್ಷದ ಒಂದು ಜನವರಿಯಿಂದ ನಾನು ಶುರು ಮಾಡ್ಕೊಂಡಿದ್ದೀನಿ. ಹ್ಯಾಂಡ್ ರೈಟಿಂಗ್ ಅನಾಲಿಸಿಸ್ ಹೇಳ್ಕೊಡ್ತೀನಿ. ನನ್ನ ಹತ್ರ ಸ್ಟೂಡೆಂಟ್ಸ್ ಇದ್ದಾರೆ. ಸೊ ಒಬ್ಬ ಸ್ಟೂಡೆಂಟ್ ನಂದು ಫಸ್ಟ್ ಬ್ಯಾಚ್ ಅಲ್ಲಿ ಜಾಯಿನ್ ಆದ್ರು. ಅವರು ನಂದು ಫಸ್ಟ್ ವೆಬಿನಾರ್ ಅಲ್ಲಿ ಅವರು ಜಾಯಿನ್ ಆದ್ರು. ಜನವರಿ ಫಸ್ಟ್ ವೀಕ್ ಅಲ್ಲಿ ಜಾಯಿನ್ ಆದ್ರು. ನಾನು ಕ್ಲಾಸಸ್ ಶುರು ಮಾಡಿದೆ. ಲಾಸ್ಟ್ ವೀಕ್ ಅಲ್ಲಿ ಕ್ಲಾಸಸ್ ಶುರು ಮಾಡಿದೆ. ಅವರಿಗೆ 2 ತಿಂಗಳಲ್ಲಿ ಅವರು 21 days ಒಂದು ಗ್ರಾಫೋಥೆರಪಿ ಬುಕ್ ಬರೆದು ಮುಗಿಸಿದ್ದಾರೆ. ಅಂಡ್ ಶಿ ಲರ್ನ್ ದ ಬೇಸಿಕ್ ಟ್ರೇಡ್ಸ್ ಆಫ್ ಹ್ಯಾಂಡ್ ರೈಟಿಂಗ್ ಅನಾಲಿಸಿಸ್. ಅವರು ನೋಡಿ, ಚಿಕ್ಕೋಳು ಇರ್ಬೇಕಾದ್ರೆ ಅವ್ರಿಗೆ ಸ್ಕೂಲಲ್ಲಿ ಒಂದು ಘಟನೆಯಿಂದ ತುಂಬಾ ಏನೋ ಟೀಚರ್ಸು ಎಲ್ಲ ಇದು ಏನೋ ಒಂದು ಭಯ ಶುರು ಆಗ್ಬಿಟ್ಟಿತ್ತು. ಅವ್ರನ್ನ ಯಾವಾಗ್ಲೂ ಹೀಯಾಳ್ಸೋದು. ಶಿ ವಾಸ್ ಗುಡ್ ಇನ್ ಸ್ಟಡೀಸ್. ಅವ್ರದ್ದು ಒಂದು ಐಸೈಟ್ ಪ್ರಾಬ್ಲಮ್ ಇಂದ ಅವ್ರದ್ದು ಸ್ಟಡೀಸ್ ಸ್ವಲ್ಪ ಹಿಂದೆ ಬಿತ್ತು. ಅದು ಗೊತ್ತಿಲ್ದೇನೆ ಇವಳು ಬೇಕಂತ ಇದು ಮಾಡ್ತಾ ಇದ್ದಾಳೆ ಅಂತ ಟೀಚರ್ಸು ಎಲ್ಲ ಹೊಡೆಯೋದು ಎಲ್ಲ ಮಾಡ್ಬಿಟ್ಟಿದ್ದಾರೆ. ಅವಾಗಿಂದ ಅವ್ರಿಗೆ ಭಯ ಶುರುವಾಗಿದೆ. He is now 45 years old.
ಓಕೆ. ಅವರಿಗೆ ಆ ಭಯ ಇನ್ನೂ ಹೋಗಿರ್ಲಿಲ್ಲ. ನಾನು ಗ್ರಾಫೋಥೆರಪಿ ಬರಿ ಅಂತ ಹೇಳಿದಾಗ ದ ಫಸ್ಟ್ ಕ್ವೆಶನ್ ಶಿ ಆಸ್ಡ್ ಇಸ್, ಮೇಡಮ್ ನಾನು ಫಸ್ಟ್ ಬೇರೆ ಬುಕ್ ಅಲ್ಲಿ ಬರ್ದು ಪ್ರಾಕ್ಟೀಸ್ ಮಾಡಿ ಆಮೇಲೆ ಈ ಬುಕ್ ಅಲ್ಲಿ ಬರಿತೀನಿ. ಆಮೇಲೆ ಇನ್ನೊಂದ್ಸಲ ಹೇಳಿದ್ರು ನಾನು ಪೆನ್ಸಿಲ್ ಅಲ್ಲಿ ಬರಿತೀನಿ, ನಾನ್ ಮಿಸ್ಟೇಕ್ ಆದ್ರೆ ನನ್ಗೆ ಕರೆಕ್ಷನ್ ಮಾಡ್ಕೊಳಕ್ ಇರುತ್ತೆ. ನಾನ್ ಅವಾಗ ಹೇಳ್ದೆ, ಪರವಾಗಿಲ್ಲ, ತಪ್ಪಾಗತ್ತಾ ಆಗ್ಲಿ, ಬಟ್ ನೀವು ಪೆನ್ನಲ್ಲೇ ಬರಿಬೇಕು. ಬೇರೆ ಕಡೆ ಗ್ರಾಫೋಥೆರಪಿ ಏನೋ ಪ್ರಾಕ್ಟೀಸ್ ಮಾಡೋ ಅವಶ್ಯಕತೆ ಇಲ್ಲ. ನೀವು ಡೈರೆಕ್ಟ್ ಆಗಿ ಬುಕ್ಕಲ್ಲಿ ಬರೀರಿ. ಏನಾದ್ರೂ ತಪ್ಪಾದ್ರೆ ನಾನಿದ್ದೀನಿ ನಿಮ್ಗೆ ಹೇಳ್ಕೊಡೋದಕ್ಕೆ. ಅವರು ಹೇಳಿದ್ದೇನಪ್ಪಾ ಅಂತಂದ್ರೆ, ನಾನು ಎಷ್ಟೊಂದ್ ಜನ ನಾನು ತಪ್ಪಿಲ್ದೇ ಇದ್ರು ನನ್ನ ಬ್ಲೇಮ್ ಮಾಡ್ತಾ ಇದ್ರು, ನಾನು ಮೌನವಾಗಿ ಸಹಿಸ್ಕೊಂತಾ ಇದ್ದೆ, ಏನೋ ಕ್ವೆಶನ್ ಸಹ ಮಾಡ್ತಾ ಇರ್ಲಿಲ್ಲ. ಬಟ್ ನನಗೆ ಯಾವಾಗ ನೀವು ಇದಿಷ್ಟು ಹೇಳಿ ಆ 21 days ಗ್ರಾಫೋಥೆರಪಿ ಬರೆಯಕ್ ಹೇಳಿದ್ರು, ನನಗೆ ಆ ಭಯ ಕಡಿಮೆ ಆಗಿದೆ. ನಾನು ಇವಾಗ ನನ್ನ ಯಾರಾದ್ರೂ ಬ್ಲೇಮ್ ಮಾಡಿದ್ರೆ ಓಕೆ, ನನ್ ತಪ್ಪಿದ್ರೆ ಹೇಳಿ ನಾನ್ ತಿದ್ಕೋತೀನಿ ಅಂತ ಕೇಳಿದಾಗ ತುಂಬಾ ಜನ ಅವ್ರಿಗೇನು ಉತ್ತರನೇ ಕೊಡ್ಲಿಲ್ಲ ಅಂತೆ. ನೋಡಿ ಸ್ನೇಹಿತರೆ, ಜಗತ್ ಹೇಗಿದೆ ಅಂದ್ರೆ ನಾವು ಬಗ್ಗಿದ್ರೆ ತುಳಿತಾರೆ, ಅದೇ ನಾವು ಎದ್ದು ನಿಂತು ಕೇಳಿದ್ರೆ ಅವ್ರ ಹತ್ರ ಉತ್ತರ ಇರಲ್ಲ. ಅದು ಒಂದು ಬಾಲ್ಯದ ಒಂದು ಬಿಲೀಫ್ ಸಿಸ್ಟಮ್ ಅವ್ರನ್ನ ಲೈಫ್ ಅಲ್ಲಿ ಇದುವರೆಗೂ ಒಂದು ಮುಂದೆ ಹೋಗಕ್ಕೇನೆ ಬಿಟ್ಟಿಲ್ಲ ಅವ್ರನ್ನ. ಓಕೆ, ಅವರು ಹೇಳಿದ್ರು ನನ್ಗೆ, ನಾನ್ ಬೇರೆ ಮೊಡಾಲಿಟೀಸ್ ಕಲ್ತ್ಕೊಂಡಿದೀನಿ, ಯಾವ್ದ್ರಿಂದನೂ ನನ್ಗೆ ಇದು ರಿಸಾಲ್ವ್ ಆಗಿರ್ಲಿಲ್ಲ. ಇದು ಕೇವಲ 3 weeks ಆಫ್ ಗ್ರಾಫೋಥೆರಪಿ ಇಂದ ನನಗೆ ಅಷ್ಟು ವರ್ಷ, ಒಂದು ಆಲ್ಮೋಸ್ಟ್ ಒಂದು 25 ವರ್ಷದಿಂದ ಇರೋ ಭಯ, ಏನಾದ್ರೂ ಹೇಳ್ಬೇಕು ಅಂದ್ರೆ ಭಯ, ಏನಾದ್ರೂ ಕೇಳ್ಬೇಕು ಅಂದ್ರೆ ಭಯ, ಆ ಭಯ ನನ್ಗೆ ಹೋಯ್ತು ಅಂತ ಹೇಳಿದ್ರು. ಸೊ ನನ್ಗೆ ಅವಾಗ ತುಂಬಾ ಖುಷಿ ಆಯ್ತು. ನೋಡಿ, ನಾವು ಕೆಲವು ಸಲ ಏನು ಅಂದ್ರೆ ನಾವ್ ಏನ್ ಮಾಡ್ತಾ ಇದೀವಿ ಅನ್ನೋದು ಬೆಲೆ ನಮ್ಗೆ ಗೊತ್ತಿರಲ್ಲ. ನಾವು ಹೌದು ನಾನು ಚೂಸ್ ಮಾಡಿದೀನಿ, ಇನ್ನ ನನ್ಗೆ ನನ್ ವೈ ಕ್ಲಿಯರ್ ಇದೆ. ಬಟ್ ಯಾವಾಗ ನನ್ನ ಸ್ಟೂಡೆಂಟ್ಸ್ ಅವ್ರ ಪ್ರಾಬ್ಲಮ್ ನ ರಿಸಾಲ್ವ್ ಮಾಡ್ಕೊಂತಾರೋ ಅವಾಗ ಆಗೋ ಸಂತೋಷ ನನ್ಗೆ ಅದು ದುಡ್ಡಿಂದ ಅಳೆಯಕ್ಕೆ ಸಾಧ್ಯ ಆಗಲ್ಲ ವಿಹಾನ್. ಇದು ಒಂದು ಯಾ. ಇನ್ನು ಹೇಳ್ಕೋಬೇಕಂದ್ರೆ ಇನ್ನೊಂದು ಇದೆ, ಮೆಡಿಕಲ್ ಇದು. ಓಕೆ, ಸೊ ಅವ್ರಿಗೆ ಸಿಸ್ಟ್ ಆಗುತ್ತೆ ಲೇಡೀಸ್ ಅಲ್ಲಿ, ಕೆಲವರಲ್ಲಿ ಸಿಸ್ಟ್ಗಳು ಆಗುತ್ತೆ. ಓಕೆ, ಬಟ್ ಡಾಕ್ಟರ್ಸ್ ಏನ್ ಹೇಳ್ತಾರೆ, ನೀವು ಅದು ದೊಡ್ಡದಾದ್ರೆ ಆಪರೇಷನ್ ಮಾಡಿಸ್ಕೊಂಡು ತೆಗಿಬೇಕು ಅಂತ. ಬಟ್ ಇನ್ನೊಂದು ಏನಪ್ಪಾ ಅಂದ್ರೆ, ಮತ್ತೆ ಬರ್ಬಹುದು, ಬರೋದೇ ಇಲ್ಲ ಅಂತ ನಾವು ಗ್ಯಾರಂಟಿ ಕೊಡಲ್ಲ ಅಂತ ಹೇಳ್ತಾರೆ. ಸೊ ಇದೇ ರೀತಿ ಅವರಿಗೆ ನಾನು ರೆಗ್ಯುಲರ್ ಗ್ರಾಫೋಥೆರಪಿ ಕೊಟ್ಬಿಟ್ಟು ಮತ್ತೊಂದು 2 ಅದಕ್ಕೆ ಸಂಬಂಧಿಸಿದ್ದು ಒಂದು ಲೆಟರ್ಸ್ ನಾನು ಅವ್ರಿಗೆ ಬರೆಯಕ್ ಹೇಳಿದೆ. ಅವ್ರದ್ದು ಸಿಸ್ಟ್ದು ಒಂದು ಸೈಜ್ ಅವ್ರದ್ದು 7 into 5 centimeter ಇರೋದು. ಗಡ್ಡೆ. ಓಕೆ, ಸೊ ಅದ್ರದ್ದು ಒಂದು ಸೈಜು ಈ 2 ವರ್ಷದಲ್ಲಿ ಒಂದು ಅರ್ಧಕ್ಕರ್ಧ ಕಡಿಮೆ ಆಗಿದೆ ವಿಹಾನ್ ಅವ್ರೆ. ಓಕೆ, ಅವರು ಆಪರೇಷನ್ ಮಾಡಿಸ್ಕೋಬೇಕು ಅಂತ ಡಾಕ್ಟರ್ ಹೇಳಿದ್ರು, ಅವರು ಅನ್ಕೊಂಡಿದ್ರು ನಾನ್ ಮಾಡಿಸ್ಕೊಂತೀನಿ ಅಂತ. ನಾನು ಇದೆಲ್ಲ ಹೇಳ್ಬಿಟ್ಟು ಪ್ರಾಕ್ಟೀಸ್ ಮಾಡಿ ಅಂತ ಹೇಳದ್ಮೇಲೆ ಅವರು ಮಾಡಿದ್ರು. ಅವ್ರಿಗೆ ಇನ್ನೊಂದೇನು, ಈ ಮೈಗ್ರೇನ್ ಪ್ರಾಬ್ಲಮ್ ಇತ್ತು. ಹೇಗಪ್ಪ ಅಂದ್ರೆ, ಒಂದು ಟ್ಯಾಬ್ಲೆಟ್ ತಗೊಳ್ದಂಗೆ ಶಿ ವಾಸ್ ನಾಟ್ ಏಬಲ್ ಟು ಮ್ಯಾನೇಜ್ ಇಟ್. ಬಟ್ ಇದು ಒಂದು ಆದಾಗ, ಇದು ಗ್ರಾಫೋಥೆರಪಿ ಬರೆಯೋದಕ್ಕೆ ಶುರು ಮಾಡದ್ಮೇಲೆ ಅವ್ರಿಗೆ ಅದರದ್ದು ಫ್ರೀಕ್ವೆನ್ಸಿ ಕಡಿಮೆ ಆಗಿದೆ, ಅದು ಬರೋ ಫ್ರೀಕ್ವೆನ್ಸಿ ಕಡಿಮೆ ಆಗಿದೆ. ಇವಾಗ ಅವರು ಬರುತ್ತೆ, ವಿತೌಟ್ ಟ್ಯಾಬ್ಲೆಟ್ ಶಿ ಈಸ್ ಏಬಲ್ ಟು ಹ್ಯಾಂಡಲ್ ಇಟ್. ಏನಾಯ್ತು ಅಂದ್ರೆ, ಯುವರ್ ಮೈಂಡ್ ಬಿಕಮ್ಸ್ ಎಂಪವರ್ಡ್. ನೋಡಿ, ಅಲ್ಲಿ ಚೇಂಜ್ ಆಗಿದ್ದೇನೋ, ಮೈಗ್ರೇನ್ ಇನ್ನೂ ಬರ್ತಾ ಇದೆ, ಅದ್ರಲ್ಲಿ ಏನೋ ಚೇಂಜ್ ಆಗಿಲ್ಲ, ಬಟ್ ಅದನ್ನ ತಡ್ಕೊಳ್ಳೋ ಶಕ್ತಿ ಒಂದು ದೇಹಕ್ಕೆ ಕೊಡೋದು, ಆಮೇಲೆ ಟ್ಯಾಬ್ಲೆಟ್ ಇಲ್ದೇನೆ ಒಂದು ಮನಸ್ಸು ಗಟ್ಟಿ ಮಾಡ್ಕೊಂಡು ಅದನ್ನ ರಿಸಾಲ್ವ್ ಮಾಡ್ಕೊಳ್ಳೋದು. ಹೌ ಟು ಹ್ಯಾಂಡಲ್ ಯುವರ್ ಓನ್ ಪೇನ್ ಈಸ್ ಆಲ್ಸೋ ಅನ್ ಎಮೋಷನ್. ಓಕೆ, ಸೊ ಅದು ಎಲ್ಲದೂ ನಿಮ್ಗೆ ಸಿಗುತ್ತೆ. ಅಂದ್ರೆ ಕೆಲವೊಂದು ತುಂಬಾ ಸಟಲ್ ಅಂತ ಹೇಳ್ತೀವಿ ಇಂಗ್ಲಿಷ್ ಅಲ್ಲಿ, ಅದು ನಮ್ಗೆ ಗೊತ್ತು ಸಹ ಆಗಲ್ಲ, ಆದ್ರೆ ಗ್ರಾಫೋಥೆರಪಿ ಹಿಂದ್ಗಡೆ ಕೆಲಸ ಮಾಡ್ತಾನೆ ಇರುತ್ತೆ. ಸೊ ಇದಿಷ್ಟು ನಾನು ಇದು ಲಾಸ್ಟ್ ಹೇಳಿದ್ದು, ನಾನೇ ಸ್ವತಃ ಗ್ರಾಫೋಥೆರಪಿ ಕೊಟ್ಟೋದು ಹೇಳ್ದೆ ನಾನು ನನ್ನ ಕಮ್ಯುನಿಟಿ. ಸೂಪರ್. ಆಕ್ಚುಲಿ ನೀವು ಹೇಳೋದು ನನಗೂ ತುಂಬಾ ಕನೆಕ್ಟ್ ಆಗುತ್ತೆ. ಯಾಕೆ ಅಂದ್ರೆ ನಾನ್ ಸಿನಿಮಾ ಮಾಡ್ತಾ ಸಿನಿಮಾನಲ್ಲಿ ತೊಡಗಿಸ್ಕೊಂಡು ಅದರಲ್ಲಿ ಹೋಗ್ತಾ ಇದ್ದವನು, ನನಗೆ ಸಿಕ್ಕ ಫಲಿತಾಂಶಗಳು ಸ್ವಲ್ಪ ಹಂಚ್ಕೊಳ್ಳೋಣ ಅಂತ ಶುರು ಮಾಡಿದ್ದು. ಬಟ್ ಜನರ ಫಲಿತಾಂಶಗಳನ್ನ ಕೇಳಿದಾಗ ನಮ್ಗೆ ಎಷ್ಟು, ಅದೇ ನೀವು ಹೇಳೋದಲ್ಲ, ಅದು ಎಷ್ಟು ಖುಷಿ ಕೊಡುತ್ತೆ, ಎಷ್ಟು ಒಂದು ತೃಪ್ತಿ ಕೊಡುತ್ತೆ ಅಂದ್ರೆ, ಎಷ್ಟು ಜನಕ್ಕೆ ಇದ್ರ ಅಗತ್ಯ ಇದೆ, ಎಷ್ಟು ಜನಕ್ಕೆ ಇದು ಬೇಕಿದೆ. ಸೊ
ಇದನ್ನ ಹೇಳ್ಕೊಡ್ಬೇಕು ಅನ್ನೋ ಉತ್ಸಾಹ ಇನ್ನೂ ಬರುತ್ತೆ. ಇದ್ರಲ್ಲಿ ಆಳವಾಗಿ ಹೋಗ್ಬೇಕು, ಎಲ್ಲರಿಗೂ ತಲುಪಿಸ್ಬೇಕು ಈ ಜ್ಞಾನ ಅಂತಾನೆ ಈ ಒಂದು ವೇದಿಕೆ, ಈ ಒಂದು ಪ್ರಯತ್ನ ಎಲ್ಲ ನಡೀತಾ ಇರೋದು. ನಾನು ನಮ್ಮ ಕಮ್ಯುನಿಟಿನಲ್ಲಿ ಸ್ವಲ್ಪ ಜನಕ್ಕೆ ಮಕ್ಕಳಾಗ್ತಿಲ್ಲ, ಮಕ್ಕಳು ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿರ್ತಾರೆ. ಅಥವಾ ಇನ್ನೊಂದು ಮುಖ್ಯವಾದ ಸಮಸ್ಯೆಯನ್ನ ನೋಡೋದು ಅಂದ್ರೆ, ಸಾಲ ಕೊಟ್ಟಿರ್ತಾರೆ, ವಾಪಸ್ ಬರ್ತಾ ಇರಲ್ಲ ಹಣ. ನನಗಂತೂ ತುಂಬಾ ಜನ ಕೇಳೋದು, ಹಣ ಬರ್ತಿಲ್ಲ ಸರ್, ಕೊಟ್ಬಿಟ್ಟಿದೀವಿ 20 ಲಕ್ಷ 30 ಲಕ್ಷ 1 ಕೋಟಿ ಕೊಟ್ಟಿದೀವಿ, ಅದನ್ನ ಕೇಳೋದಕ್ಕಾಗ್ತಿಲ್ಲ. ಸೊ ಇಲ್ಲಿ ಕೂಡ ನನಗೆ ಅನ್ಸುತ್ತೆ, ನಮ್ಮ ಅಂತರಂಗದಲ್ಲಿ ಆ ಸಬ್ ಕಾನ್ಶಿಯಸ್ ಪ್ರೋಗ್ರಾಮ್ಸ್ ಚೇಂಜ್ ಮಾಡಿದ್ರೆ ಹಣ ಬರೋದು ಅಥವಾ ಈ ನಾವೇನ್ ಆಸೆ ಪಡ್ತೀವೋ ಅದನ್ನ ಪಡ್ಕೊಳ್ಳೋದು ಸುಲಭ ಆಗತ್ತೆ ಅಂತ. ಬಟ್ ಈ ತರ ಏನಾದ್ರು ನಿಮ್ಮ ಅನುಭವದಲ್ಲಿ ನೋಡಿದೀರಾ, ಈ ತರ ಕೇಸಸ್ ಏನಾದ್ರು, ಅದರ ಬಗ್ಗೆ ಏನಾದ್ರು ಐಡಿಯಾಸ್ ಇದ್ರೆ ಹಂಚ್ಕೋಬೋದಾ? ನೋಡಿ, ಈ ಹಣ ಅನ್ನೋದು ನಾವು ಒಂದು ಮನಿ ಮೈಂಡ್ ಸೆಟ್ ಅಂತ ಹೇಳ್ತೀವಿ. ಕರೆಕ್ಟ್. ತುಂಬಾ ಸಲ ಏನಾಗತ್ತೆ, ನಮ್ಗೆ ಗೊತ್ತಿಲ್ದೇನೆ ಹಣದ ಬಗ್ಗೆ ನಮ್ದೊಂದು ಬಿಲೀಫ್ ಸಿಸ್ಟಮ್ ಇರುತ್ತೆ. ಓಕೆ, ಆ ಬಿಲೀಫ್ ಸಿಸ್ಟಮ್ ಎಷ್ಟು ಪರಿಣಾಮ ಬೀರುತ್ತೆ ಅಂತಂದ್ರೆ, ಕೆಲವು ಸಲ ನಾವು ಜಾಸ್ತಿ ಸಂಪಾದಿಸಿದ್ರು ಸಹ ಅದು ನಮ್ ಕೈಯಲ್ಲಿ ನಿಲ್ಲಲ್ಲ. ಅದು ಎಲ್ಲಿಂದ ಬರುತ್ತೆ ಅಂತ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಎಲ್ಲರಿಗೂ ಅದೇ ರೀತಿ ಆಗ್ಬೇಕು ಅಂತ ಇಲ್ಲ. ತುಂಬಾ ಮನೆಗಳಲ್ಲಿ ಇವಾಗ ನೋಡಿ, ನಾನು 70s ಅಲ್ಲಿ ಹುಟ್ಟಿದೀನಿ. ಅವಾಗ ಹೆಂಗಿತ್ತಪ್ಪ ಪರಿಸ್ಥಿತಿ ಅಂದ್ರೆ, ಮನೆಯ ಒಬ್ಬ ತಂದೆ, ನಮ್ ತಂದೆ ಇಸ್ ಅ ಮೇನ್ ಪರ್ಸನ್ ಹೂ ಅರ್ನ್ಸ್. ಸೊ ಅದೇ ತರ ತುಂಬಾ ಜನದ ಮನೆಗಳಲ್ಲಿ ಅದೇ ತರ ಇರುತ್ತೆ. ಸೊ ಮಕ್ಕಳು ದೊಡ್ಡವರಾಗಿ ಅವ್ರು ಕಲ್ತ್ಕೊಂಡು, ಅವ್ರಿಗೆ ಈ ಚಿಕ್ಕವರಿದ್ದಾಗಿಂದ ಯಾವುದು ಕೇಳಿದ ತಕ್ಷಣ ಸಿಕ್ಕಿರಲ್ಲ. ಆಮೇಲೆ ಪೇರೆಂಟ್ಸ್ ಒಂದು ಕಷ್ಟಪಟ್ಟು ಇದು ದುಡ್ಡು ಮಾಡಿರೋದನ್ನ ನೋಡಿರ್ತಾರೆ. ಆಮೇಲೆ ಇನ್ನೊಂದ್ ಏನ್ ಹೇಳ್ತೀವಿ, ಇದೆಲ್ಲದನ್ನು ಪಕ್ಕಕ್ಕಿಟ್ರೆ ಇನ್ನೊಂದ್ ಏನ್ ಹೇಳ್ತೀವಿ ಅಂದ್ರೆ, ನಮ್ಗೆ ಸ್ಕೂಲ್ಸ್ ಕಾಲೇಜಸ್ ಅಲ್ಲಿ ಹೌ ಟು ಹ್ಯಾಂಡಲ್ ಸಕ್ಸಸ್, ಹೌ ಟು ಹ್ಯಾಂಡಲ್ ಫೇಲ್ಯೂರ್, ಇವೆರಡು ಬಗ್ಗೆ ಯಾರು ಹೇಳ್ಕೊಡಲ್ಲ. ಸಕ್ಸಸ್ ಹೇಗೆ ರೀಚ್ ಆಗ್ಬೇಕು ಅಂತ ಇವಾಗ ಕೂಡ ತುಂಬಾ ಕೋಚಸ್ ಹೇಳ್ಕೊಡ್ತಾರೆ. ಬಟ್ ನಾನೇನ್ ಹೇಳ್ತಾ ಇದ್ದೀನಪ್ಪ ಅಂದ್ರೆ, ದುಡ್ಡು ಒಂದ್ಸಲ ನಮ್ಮ ಹತ್ರ ಇದ್ದಾಗ ನಿಮ್ಗೆ ಅದನ್ನ ಮ್ಯಾನೇಜ್ ಮಾಡಕ್ಕೆ ಗೊತ್ತಿಲ್ಲ, ಅಥವಾ ಇವಾಗ ಸಾಲ ಕೊಟ್ಟೋರ್ದು ಎಲ್ಲರೂ ಹಾಗಿರ್ತಾರ ಅಂತ ಹೇಳಲ್ಲ. ಒಂದು ಬಡ್ಡಿ ಆಸೆಗೆ ಒಂದು ಗ್ರೀಡ್ ಇರ್ಬೋದು. ಆಮೇಲೆ ಇನ್ನು ಕೆಲವರು ಸಹಾಯ ಮಾಡಕ್ಕೆ ಅಂತಾನೆ ಕೊಟ್ಟಿರ್ತಾರೆ. ಬಟ್ ಅದು ಒಂದು ಏನಾಗುತ್ತೆ, ಒಂದು ಬೆಳೆಯೋ ಒಂದು ಆಸ್ಪೆಕ್ಟ್ ಅಂತ ಹೇಳ್ತೀವಿ, ಲೈಫ್ ಅಲ್ಲಿ ಗ್ರೋ ಆಗೋ ಆಸ್ಪೆಕ್ಟ್. ಕೆಲವ್ರಿಗೆ ಏನಾಗಿರುತ್ತೆ ಅಂದ್ರೆ, ಮನೇಲಿ ಅವ್ರ ತಂದೆನೋ ಅಥವಾ ಯಾರನ್ನೋ ನೋಡಿ ಬೆಳ್ದಿರ್ತಾರಲ್ಲ, ಅದು ಒಂದು ಲಿಮಿಟೇಷನ್ ಕ್ರಿಯೇಟ್ ಆಗಿರುತ್ತೆ. ಕೆಲವ್ರಿಗೆ ನಾವೇನ್ ಹೇಳ್ತೀವಿ, ಹಣ ಇರುತ್ತಪ್ಪ, ಅವ್ರಿಗೆ ಅನುಭವಿಸೋ ಭಾಗ್ಯ ಇಲ್ಲ ಅಂತ. ಸೊ ಇದೆಲ್ಲ ಬಿಲೀಫ್ ಸಿಸ್ಟಮ್ಸ್ ಅವ್ರದ್ದು. ಸೊ ಹಣ ಕೊಟ್ಟು ವಾಪಸ್ ಬಂದಿಲ್ಲ ಅಂತಂದ್ರೆ ಎರಡೇ ಕಾರಣಗಳು ವಿಹಾನ್. ನಾನ್ ಅರ್ಥ ಮಾಡ್ಕೊಂಡಿರೋ ಪ್ರಕಾರ 2 ಕಾರಣಗಳು. ಒಂದು, ನಮ್ಮ ಕರ್ಮಗಳು ಇರ್ಬೋದು. ಓಕೆ, ಕೆಲವು ಸಲ ನಾವದು ಬಿಟ್ಟೋದ್ರೆ ಇನ್ನು ನಮ್ಗೆ ಚೆನ್ನಾಗಾಗುತ್ತೆ ಲೈಫಲ್ಲಿ. ಒಂದು ಕರ್ಮ ಕಳ್ಕೊಂಡಿದೀವಿ ಅಂತ ಒಂದ್ ಕಡೆ. ಇನ್ನೊಂದ್ ಏನಪ್ಪಾ ಅಂತಂದ್ರೆ, ಆ ಒಂದು ಲಕ್ಷ್ಮಿ ನಮ್ಮಲ್ಲಿ ಇರ್ತಾಳಲ್ಲ, ಅದು ಒಂದು ನಮ್ಗೆ ಅಬಂಡೆನ್ಸ್ ಮೈಂಡ್ ಸೆಟ್ ಇಲ್ಲ ಅಂತಂದ್ರೆ, ಲಕ್ಷ್ಮಿನ ನೋಡಿ ನಾವು ಕೂಡ್ ಹಾಕ್ಬಾರ್ದು. ಕರೆಕ್ಟ್. ಓಕೆ, ಕೂಡ್ ಹಾಕ್ಬಾರ್ದು. ದುಡ್ಡಿದೆ ಅಲ್ಲ. ಸೊ ಕೆಲವು ಸಲ ಹೊಟ್ಟೆ ಕಿಚ್ಚು ಪಟ್ಕೊಳ್ಳೋರು ತುಂಬಾ ಇರ್ತಾರೆ ದುಡ್ಡು ಮಾಡಿದಾಗ. ಅದನ್ನೆಲ್ಲ ನಾವು ವೈಬ್ರೇಷನ್ಸ್ ಅಂತ ಕರಿತೀವಿ. ಸೊ ಆ ವೈಬ್ರೇಷನ್ಸ್ ಅಫೆಕ್ಟ್ ಆಗುತ್ತೆ ಅವ್ರಿಗೆ. ಅವ್ರದೇ ಒಂದು ಮೈಂಡ್ ಸೆಟ್, ಅವರು ಹೊರಗಡೆ ಆಗ್ತಿರೋ ಒಂದು ಸ್ಕೇರ್ಸಿಟಿ ಮೈಂಡ್ ಸೆಟ್, ಭಯ, ಮನ್ಸಲ್ಲಿ ಭಯ ಇದ್ರೆ ನಮ್ಗೆ ಅಪರ್ಚುನಿಟೀಸ್ ಬರಲ್ಲ. ಬಂದಾಗೂನು ತಗೊಳ್ಳೋ ಓಪನ್ನೆಸ್ ಇರಲ್ಲ. ಸೊ ನಾವೇನ್ ಹೇಳ್ತೀವಿ, ನಮ್ಗೆ ಗ್ರೋತ್ ಬೇಕು ಅಂದ್ರೆ ವಿ ಶುಡ್ ಬಿ ಓಪನ್ ಟು ಗಿವ್ ಅಂಡ್ ಓಪನ್ ಟು ರಿಸೀವ್. ಕೆಲವರು ಓನ್ಲಿ ಓಪನ್ ಟು ಗಿವ್ ಇರ್ತಾರೆ, ಅವ್ರು ಓಪನ್ ಟು ರಿಸೀವ್ ಇರಲ್ಲ. ಅಂದ್ರೆ ಈ ಒಬ್ರಿಗೆ ದುಡ್ಡು ಕೊಟ್ಟಿರ್ತಾರೆ, ಅವರಿಂದ ದುಡ್ಡು ಬಂದಿರಲ್ಲ, ಬಟ್ ಲೈಫ್ ಅಲ್ಲಿ ಬೇರೆ ಕಡೆ ಕೂಡ ಅವರು ರಿಸೀವ್ ಮಾಡ್ಕೊಳ್ಳೋದನ್ನ ಸ್ಟಾಪ್ ಮಾಡ್ಬಿಟ್ಟಿರ್ತಾರೆ. ಸೊ ಇದು ಒಂದು ಆಸ್ಪೆಕ್ಟ್ ನಾವು ಕ್ಲಿಯರ್ ಮಾಡ್ಕೊಂಡಾಗ ನಮ್ಗೆ ಬರ್ಬೇಕಾಗಿರೋದು ಅವರಿಂದ ಬರುತ್ತೋ ಬಿಡುತ್ತೋ, ಬಟ್ ನಮ್ಗೆ ಯೂನಿವರ್ಸ್ ಅನ್ನೋದು ಅಥವಾ ದೇವ್ರ ಅನ್ನೋದು ಬೇರೆ ಕಡೆಯಿಂದ ಕೊಡ್ತಾರೆ. ಓಕೆ, ಸೊ ತುಂಬಾ ಜನ ಏನ್ ಅನ್ಕೋತಾರೆ ಅಂದ್ರೆ, ಅಲ್ಲೇ ದುಡ್ಡು ಹೋಗಿದೆ, ಅವರಿಂದಾನೇ ನಮ್ಗೆ ವಾಪಸ್ ಬರ್ಬೇಕು. ಬಟ್ ದೇವ್ರು ಇಲ್ಲಿ 10 ಬಾಗಿಲುಗಳನ್ನ ತೆಗೆದು ಇಟ್ಟಿರ್ತಾರೆ ನಿಮ್ಗೆ ದುಡ್ಡು ಮಾಡ್ಕೊಳಕ್ಕೆ. ಅದನ್ನೆಲ್ಲ ಬಿಟ್ಬಿಟ್ಟು ದೇ ಗೋ ಅಂಡ್ ಸ್ಟ್ಯಾಂಡ್ ದೇರ್. ಆಮೇಲೆ ಬಂದು ಕೇಳ್ತಾರೆ, ನನಗ್ ವಾಪಸ್ ಬರ್ತಿಲ್ಲ ಅಂತ. ಇಟ್ಸ್ ಆಲ್ ಅ ಮೈಂಡ್ ಗೇಮ್. ಸೂಪರ್. ಇದೆಲ್ಲ ಆಕ್ಚುಲಿ ನಮ್ಮ ಬೂಟ್ ಕ್ಯಾಂಪ್ ಯಾರೆಲ್ಲ ಅಟೆಂಡ್ ಮಾಡಿದೀರಾ, ನಿಮಗೆ ಇದು ಕನೆಕ್ಟ್ ಆಗ್ತಾ ಇರುತ್ತೆ. ಯಾಕಂದ್ರೆ ಇದನ್ನೇ ನಾನು ಕೂಡ ಹೇಳ್ಕೊಡ್ತೀನಿ. ಲೈಕ್ ಒಂದು
ಅದೇ ಕೊಡೋದಕ್ ಗೊತ್ತಿರತ್ತೆ, ಈಸ್ಕೊಳ್ಳೋದಕ್ ಗೊತ್ತಿರಲ್ಲ. ಅದು ನಂಗೆ ಯಾವಾಗ್ಲೂ ಇದು ನೆನಪಾಗ್ತಾ ಇರತ್ತೆ, ನಗು ಬರ್ತಾ ಇರತ್ತೆ. ಈ ಕಸ್ತೂರಿ ನಿವಾಸನಲ್ಲಿ ತೋರಿಸ್ತಾರೆ ಅಲ್ವಾ, ಯಾವಾಗ್ಲೂ ಕೊಡ್ತಾ ಇರ್ತಾರೆ, ಯಾವತ್ತೂ ಕೈ ಆಕಾಶ ನೋಡಿಲ್ಲ. ಅದೇನೋ ಒಂದು ದೊಡ್ಡ ವಿಷಯ ತರ ಹೇಳ್ಬಿಟ್ಟಿದ್ದಾರೆ. ಸೊ ನಮ್ಮಲ್ಲಿ ಎಷ್ಟೊಂದ್ ಜನಕ್ಕೆ ಕೊಡೋದು ಒಳ್ಳೆ, ತುಂಬಾ ಗೌರವದ ವಿಷಯ, ತುಂಬಾ ಒಂದು ಪವಿತ್ರವಾದ ವಿಷಯ, ಆದ್ರೆ ಈಸ್ಕೊಳ್ಳೋ ಮನೋಭಾವ ಇರಬಾರ್ದು ಅಂತ. ಆದ್ರೆ ಕೊಡೋದು ಖುಷಿಯಾಗಿ ಕೊಡ್ಬೇಕು, ಈಸ್ಕೊಳ್ಳೋದು ಖುಷಿಯಾಗಿ ಇಸ್ಕೋಬೇಕು. ಇದು ಕಲೀಲಿಲ್ಲ ಅಂದ್ರೆ ನೀವು ಕೊಡ್ತಾನೆ ಇರ್ತೀರಾ, ಯಾವ್ದು ವಾಪಸ್ ಬರಲ್ಲ, ಆಮೇಲೆ ವಾಪಸ್ ಬರ್ತಿಲ್ಲ ಅಂತ ಒದ್ದಾಡ್ತೀವಿ. ಇನ್ನೊಂದು ಲೈಕ್ ಅದೇ, ಈಗ ಒಂದು ಅದ್ಭುತವಾದ ಅವಕಾಶ ಇದೆ, ಅದಕ್ಕೆ ಒಂದು ಫೀಸ್ ಕಟ್ಬೇಕು ಅಥವಾ ಅದನ್ನ ಸೇರ್ಕೋಬೇಕು ಅಂದಾಗ ಮನ್ಸಲ್ಲಿ ಭಯ. ಹಣವನ್ನ ನೀವು ಹೇಳಿದ್ರಲ್ಲ ಲಕ್ಷ್ಮಿನ ಕೂಡಾಕೋದು ಅಂತ, ಹಣವನ್ನ ಖರ್ಚು ಮಾಡೋದಕ್ಕೆ ಭಯ, ಆತಂಕ, ಟೆನ್ಷನ್. ಈ ತರ ಇರ್ಬೇಕಾದ್ರೆ ಲಕ್ಷ್ಮಿಯ ಜೊತೆ ಬಾಂಧವ್ಯದಲ್ಲಿ ಸಮಸ್ಯೆ ಇದೆ. ಆ ಸಮಸ್ಯೆಯಿಂದಾನೇ ಇನ್ನೂ ಅದು ತೊಂದರೆಗಳಾಗ್ತಾ ಇರತ್ತೆ ಅನ್ನೋದು. ಮತ್ತೆ ಇನ್ನೊಂದು, ನಾನು ಯಾವಾಗ್ಲೂ ಹೇಳ್ತಿರ್ತೀನಿ, ಕೊಟ್ಟೋರಿಂದಾನೇ ಬರಬೇಕು ಅಂತ ಎದುರು ನೋಡೋದಲ್ಲ. ಪ್ರಕೃತಿನಲ್ಲಿ 1000 ಬಾಗ್ಲಿದೆ, ಒಂದು ಬಾಗ್ಲಲ್ಲಿ ಕೂತ್ಕೊಂಡು ಕಾಯ್ತಾ ಕೂತ್ಕೋಬೇಡಿ ಅಂತ. ಅದನ್ನೇ ನೀವು ಅದ್ಭುತವಾಗಿ ಹೇಳಿದ್ರಿ. ಸೂಪರ್. ಇನ್ನೊಂದು ಬಹಳ ಮುಖ್ಯವಾದ ಪ್ರಶ್ನೆ ವಿಜಯ, ಏನು ಅಂದ್ರೆ ಈ ಗ್ರಾಫೋಥೆರಪಿನ ಯಾವ ವಯಸ್ಸಿನವರು ಕಲಿಬಹುದು, ಯಾರು ಬೇಕಾದ್ರೂ ಕಲಿಬಹುದಾ, ಎಷ್ಟು ಸುಲಭ ಇದನ್ನ ಕಲಿಯೋದು, ಮತ್ತೆ ನಾವೇ ಕಲಿಯೋದಕ್ಕಾಗತ್ತಾ ಅಥವಾ ಒಂದು ಎಕ್ಸ್ಪರ್ಟ್ ಜೊತೆ ಕಲಿಯೋದು ಉತ್ತಮನಾ? ಅದರ ಬಗ್ಗೆ ಸ್ವಲ್ಪ ಹೇಳ್ಬೋದಾ? ನೋಡಿ, ಗ್ರಾಫೋಥೆರಪಿ ಅನ್ನೋದು 7 ವರ್ಷದ ಮೇಲೆ ಇರೋ ಮಕ್ಕಳಿಂದ ಹೈಯೆಸ್ಟ್ ಏಜ್ ಏನು ಲಿಮಿಟೇಷನ್ ಇಲ್ಲ, ಯಾರಾದ್ರೂ ಬರೀಬಹುದು ಗ್ರಾಫೋಥೆರಪಿ. ಬಟ್ ನಾವೇ ಹೇಳೋದೇನು ಅಂತಂದ್ರೆ, ನೋಡಿ, ಮಕ್ಕಳ ಹತ್ರ ಬರೆಸ್ಬೇಕು ಅಂತಂದ್ರೆ ತಂದೆ ತಾಯಿಗಳು ಜವಾಬ್ದಾರಿ ತಗೋಬೇಕಾಗುತ್ತೆ. ಓಕೆ, ಅಷ್ಟು ಬಿಟ್ರೆ ಗ್ರಾಫೋಥೆರಪಿ ಯಾರಾದ್ರೂ ಬರೀಬಹುದು. ಇನ್ನೊಂದು ಗೈಡೆನ್ಸ್ ಬೇಕಾ ಅಂತ ನೀವು ಕೇಳಿದ್ರೆ, ಸೊ ನಾನ್ ನಿಮ್ಗೆ ಒಂದು ಪ್ರಶ್ನೆ ಕೇಳ್ತೀನಿ. ಸೊ ನೀವು ಗೊತ್ತಿಲ್ಲದೆ ಇದ್ದಾಗ ಏನಾದ್ರೂ ಬಿಸಿ ಪದಾರ್ಥ ಮುಟ್ಟಿದ್ರೆ ಏನ್ ಮಾಡ್ತೀರಿ? ಕೈ ಸುಟ್ಕೊಳ್ತೀವಿ, ತಕ್ಷಣ ಅದನ್ನ ಬಿಟ್ಬಿಡ್ತೀವ? ಏನೋ ಒಂದು ಗ್ಯಾಸ್ ಮೇಲೆ ಇರೋದು ಏನೋ ಆಗಿರ್ಬೋದು, ತಕ್ಷಣ ಬಿಟ್ಬಿಡ್ತೀವಿ, ಬೀಳಿಸ್ತೀವಿ. ನೋಡಿ, ಅದೇ ನೀವು ಹೆಣ್ಮಕ್ಳು ಕಿಚನ್ ಅಲ್ಲಿ ಬಿಸಿ ಇದ್ರಲ್ಲೇ ಕೆಲಸ ಮಾಡ್ತಾ ಇರ್ತಾರೆ. ಓಕೆ, ಒಂದು ಬಿಸಿಯಾಗಿರೋ ತಟ್ಟೆ ಎತ್ತಿಡೋದಾಗ್ಲಿ, ಒಂದು ಚಪಾತಿ ತಿರು ಹಾಕೋದಾಗ್ಲಿ, ಅವ್ರಿಗೂ ಗೊತ್ತಿರುತ್ತೆ ಅದು ಬಿಸಿ ಇದೆ ಅಂತ, ಬಟ್ ಅವರು ಮಾಡ್ತಾರೆ ಅಂಡ್ ದೇ ಆರ್ ಫೈನ್ ವಿತ್ ಇಟ್. ಇವೆರಡರಲ್ಲಿ ಏನ್ ಬದಲಾಯ್ತು? ದ ಅವೇರ್ನೆಸ್. ಸೊ ಅವೇರ್ನೆಸ್ ಬದಲಾದ್ರೆ ನಾವು ಮಾಡೋ ವಿಧಾನ ಬದಲಾಗುತ್ತೆ. ಓಕೆ, ಸೊ ಈ ಅವೇರ್ನೆಸ್ಗೋಸ್ಕರ ಒಂದು ಕನಿಷ್ಠ ಒಂದು 3 months ಗೈಡೆನ್ಸ್ ಮಾತ್ರ ಬೇಕೇ ಬೇಕು. ಇಟ್ಸ್ ಅ ಮಿನಿಮಮ್. ಆಮೇಲೆ ಅವ್ರ ಜೀವನದಲ್ಲಿ ಎಷ್ಟು ಆಳವಾದ ಬಿಲೀಫ್ ಸಿಸ್ಟಮ್ ಇದೆ, ಎಷ್ಟು ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾ ಇದ್ದಾರೆ ಅನ್ನೋದ್ರ ಮೇಲೆ ಅವ್ರಿಗೆ ಇನ್ನೊಂದ್ ಸ್ವಲ್ಪ ಜಾಸ್ತಿ ಟೈಮು ಗೈಡೆನ್ಸ್ ಬೇಕಾಗ್ಬೋದು. ಅಷ್ಟು ಬಿಟ್ರೆ ಒಂದು ಸಲ ಕಲ್ತ್ಕೊಂಡ್ರೆ ಗ್ರಾಫೋಥೆರಪಿ ಅವ್ರೇ ಪ್ರಾಕ್ಟೀಸ್ ಮಾಡ್ಬೋದು. ಒಂದು ಏನಪ್ಪಾ ಅಂದ್ರೆ, ಈ ಎಲ್ಲಾ ಇದ್ರಲ್ಲೂ ಆಗೋ ತರ ಇದ್ರಲ್ಲೂ ಆಟೋ ಪೈಲಟ್ ಬಂದ್ರೆ ರಿಸಲ್ಟ್ಸ್ ಸ್ಟಾಪ್ ಆಗುತ್ತೆ. ಸೊ ಈ ಆಟೋ ಪೈಲಟ್ ಅದ್ರಲ್ಲಿ ನುಸುಳ್ಕೊಳ್ದಂಗೆ ನಾವು ನೋಡ್ಕೋಬೇಕು. ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ ಅಂದ್ರೆ, ನನ್ನ ಹತ್ರ ಕೋರ್ಸ್ ಅಲ್ಲಿ ಜಾಯಿನ್ ಆಗಿರೋರು ಎಲ್ಲರದು ನಾವು ಈ ರೀತಿ ಕಮ್ಯುನಿಟಿ ಮಾಡ್ತೀವಿ. ಸೊ ಕಮ್ಯುನಿಟಿ ಅಂತ ಇದ್ದಾಗ ನಿಮ್ಗೆ ಆ ಕಮ್ಯುನಿಟಿಯಲ್ಲಿ ಅದರದೇ ಆದ ಒಂದು ಎನ್ವೈರನ್ಮೆಂಟ್ ಇರುತ್ತೆ, ಅದರದೇ ಆದ ಒಂದು ಅವೇರ್ನೆಸ್ ಪದೇ ಪದೇ ನಿಮ್ಗೆ ಸಿಗ್ತಾ ಇರುತ್ತೆ. ಸೊ ಬರೆಯೋದಕ್ಕೆ ಏನೋ ಎಕ್ಸ್ಪರ್ಟ್ ಗೈಡೆನ್ಸ್ ಬೇಕಾಗಿಲ್ಲ, ಬಟ್ ಕಮ್ಯುನಿಟಿಯಲ್ಲಿ ಇರೋದು ಮುಖ್ಯ ಆಗುತ್ತೆ. ಯಾಕಪ್ಪ ಅಂತಂದ್ರೆ, ಯಾವ್ದಾದ್ರು ತುಂಬಾ ದಿವಸ ಮಾಡ್ಬಿಟ್ರೆ ಮಸಲ್ ಮೆಮೊರಿ ಅಂತ ಬಿಲ್ಡ್ ಆಗ್ಬಿಡುತ್ತೆ. ಅದರದ್ದು ಪ್ಯಾಟರ್ನ್ಸ್ ಹೇಗೆ ಬ್ರೇಕ್ ಮಾಡ್ಬೇಕು, ಆಮೇಲೆ ಕೆಲವೊಂದ್ಸಲ ಆ ಅವೇರ್ನೆಸ್ ಹೋಗ್ಬಿಟ್ಟಿರುತ್ತೆ ಕೆಲವ್ರಿಗೆ, ಅದನ್ನ ಮತ್ತೆ ವಾಪಸ್ ಹೇಗ್ ತಗೊಂಡ್ ಬರ್ಬೇಕು. ಇದಕ್ಕೆ ನೀವು ಹ್ಯಾಂಡ್ ರೈಟಿಂಗ್ ಅನಾಲಿಸಿಸ್ ಕಲ್ತ್ಕೊಂಡ್ರೆ ನಿಮ್ಗೆ ಅದು ಸಹ ಗೊತ್ತಿರುತ್ತೆ. ಇಲ್ಲ ನಾನು ಬರೀ ಗ್ರಾಫೋಥೆರಪಿ ಬರಿತೀನಿ ಅಂತಂದ್ರೆ ಕನೆಕ್ಟ್ ಮಾಡ್ಕೊಳ್ಳಿ. ನೀವ್ ಯಾರ ಹತ್ರ ಕಲಿತಾ ಇದೀರೋ ಅಥವಾ ಬರೆಯಕ್ ಶುರು ಮಾಡಿದ್ರು ಕನೆಕ್ಟ್ ಮಾಡ್ಕೊಂಡ್ಬಿಟ್ಟು ಮಾತಾಡಿ. ಸೊ ಎಕ್ಸ್ಪರ್ಟ್ ಗೈಡೆನ್ಸ್ ಮಿನಿಮಮ್ 3 months is required. Later they can practice. ಸೂಪರ್ ಗೆಳೆಯರೇ, ಎಲ್ಲರಿಗೂ ಈ ಸ್ಪಷ್ಟನೆ ಸಿಕ್ತು ಅನ್ಸುತ್ತೆ. ಈಗ ನನ್ನ ಕಡೆಯಿಂದ ಒಂದು ಅದ್ಭುತವಾದ ಒಂದು ಸುದ್ದಿ ಇದೆ, ಬಹಳ ಸಿಹಿ ಸುದ್ದಿ, ಒಂದು ಗುಡ್ ನ್ಯೂಸ್. ಎಲ್ಲರೂ GN ಅಂತ ಟೈಪ್ ಮಾಡ್ಬೋದಾ ಚಾಟ್ ಬಾಕ್ಸ್ ನಲ್ಲಿ? ಯೂಟ್ಯೂಬ್ ಅಲ್ಲಿ ಯಾರೆಲ್ಲ ನೋಡ್ತೀರಾ ನೀವುಗಳು ಕೂಡ ಗುಡ್ ನ್ಯೂಸ್ ಅಂತ ಟೈಪ್ ಮಾಡಿ. ಗೆಳೆಯರೆ, ನನ್ನ ಒಂದು ಸಂಕಲ್ಪ,
ನಮ್ಮ ಒಳಗೆ ಕೆಲಸ ಮಾಡೋದ್ರ ಮಹತ್ವ ನನಗೆ ಅರ್ಥ ಆದ್ಮೇಲೆ ನಾನು ಹೊರಗೆ ಕೆಲಸ ಮಾಡೋದು ತುಂಬಾ ಕಡಿಮೆ ಆಗೋಗಿದೆ. ನನ್ನ ಅಂತರಂಗದ ಕೆಲಸವನ್ನೇ ಸತತವಾಗಿ ಮಾಡ್ತಾ ಇದ್ದೀನಿ. ಆಕರ್ಷಣೆ ನಿಯಮವಾಗ್ಲಿ, ಹೀಲಿಂಗ್ ಆಗ್ಲಿ, ಬೇರೆ ಬೇರೆ ಏನೆಲ್ಲ ನಾನು ಕಲಿತಾ ಬಂದಿದ್ದೀನಿ ಅದನ್ನೆಲ್ಲ ಜನಕ್ಕೆ ತಲುಪಿಸ್ಬೇಕು ಅಂತ ಈ ಒಂದು ವೇದಿಕೆಯನ್ನ ನಾನು ಸ್ಟಾರ್ಟ್ ಮಾಡಿದ್ದು ಇವತ್ತು. ಓಕೆ, ಒಂದ್ ನಿಮಿಷ, ಚಾಟ್ ಬಾಕ್ಸ್ ಓಪನ್ ಇದೆಯಾ? ಎಲ್ಲರೂ ಟೈಪ್ ಮಾಡ್ಬೋದಾ ಗುಡ್ ನ್ಯೂಸ್ ಅಂತ? ಸೊ ಇನ್ನೂ ಬಹಳಷ್ಟು ಅದ್ಭುತವಾದ ಪ್ರಕ್ರಿಯೆಗಳಿದೆ, ಇನ್ನೂ ಬಹಳಷ್ಟು ಅದ್ಭುತವಾದ ವಿಷಯಗಳಿದೆ, ಜ್ಞಾನ ಇದೆ ಅಂತ ಗೊತ್ತಾದಾಗ ಅದನ್ನ ನಮ್ಮ ಜೊತೆ ಯಾರೆಲ್ಲ ಕಲಿತಾ ಇದ್ದಾರೆ, ನಮ್ಮ ಒಕ್ಕೂಟದಲ್ಲಿ ಯಾರೆಲ್ಲ ಸೇರ್ಕೊಂಡು ನಮ್ಮ ಸುಖಮಯ ಶ್ರೀಮಂತರ ಸಂಘದ ಮುಖಾಂತರ, ನಮ್ಮ ಹೀಲಿಂಗ್ ಬೂಟ್ ಕ್ಯಾಂಪಿನಲ್ಲಿ, ಹೀಲಿಂಗ್ ಕ್ಲಬ್ಗಳಲ್ಲಿ ಯಾರೆಲ್ಲ ಕಲಿತಾ ಇದ್ದಾರೆ ಅವರಿಗೆ ಇಂತಹ ಅದ್ಭುತ ಜ್ಞಾನವನ್ನ ಬಹಳಷ್ಟು ಗುರುಗಳಿಂದ ಏನೆಲ್ಲ ಜ್ಞಾನವನ್ನ ನಾನು ತಿಳ್ಕೊಳ್ತಾ ಇದ್ದೀನಿ ಇವತ್ತು ಅದನ್ನೆಲ್ಲ ತಲುಪಿಸ್ಬೇಕು ಅನ್ನೋ ಉದ್ದೇಶದಿಂದ ನಾನು ಹೊಸದಾಗಿ ಒಂದು ಇನಿಷಿಯೇಟಿವ್ ವೇದಿಕೆಯನ್ನ ಏನು ಮಾಡ್ತಾ ಇದ್ದೀನಿ ಅಂದ್ರೆ, ನಮ್ಮ ಒಂದು ಆರೆಂಜ್ ಕನ್ನಡಕ ಕುಟುಂಬದಲ್ಲೇ ಇಂತಹ ಅದ್ಭುತವಾದ ಗುರುಗಳು ಬಂದು ತಮ್ಮ ಜ್ಞಾನವನ್ನು ಹಂಚ್ಕೊಳ್ಳೋ ಒಂದು ಅವಕಾಶವನ್ನ ಸೃಷ್ಟಿ ಮಾಡ್ತಾ ಇದ್ದೀನಿ. ಸೊ ಈ ಭಾನುವಾರ ನಾವು ಸೌಂಡ್ ಹೀಲಿಂಗ್ ಇಂದ ಶುರು ಮಾಡ್ತಾ ಇದೀವಿ. ಆದಷ್ಟು ಬೇಗ ನಮ್ಮ ವಿಜಯ ಅವರು ಕೂಡ ಗ್ರಾಫೋಥೆರಪಿಯನ್ನ ನಿಮ್ಮೆಲ್ಲರ ಜೊತೆ ಕಲ್ಸೋದಕ್ಕೆ, ಲೈವ್ ಆಗಿ ಕಲ್ಸೋದಕ್ಕೆ ನಮ್ಮ ಒಂದು ಒಕ್ಕೂಟಕ್ಕೆ ಬರ್ತಾ ಇದ್ದಾರೆ. ಸೊ ಎಲ್ಲರೂ ಯಾರೆಲ್ಲ ಈಗಾಗ್ಲೇ ಹೀಲಿಂಗ್ ಕ್ಲಬ್ ಅಲ್ಲಿ ಇದ್ದೀರಾ, ಆದಷ್ಟು ಬೇಗ ನೀವು ವಿಜಯ ಅವರ ಜೊತೆ ಒಂದು ಅದ್ಭುತವಾದ ಸೆಷನ್ ಅಲ್ಲಿ ಗ್ರಾಫೋಥೆರಪಿಯನ್ನ ಕಲಿತೀರಾ. ಎಷ್ಟು ಜನಕ್ಕೆ ಇದು ಅದ್ಭುತ ಅನ್ಸುತ್ತೆ ಅಂತ ಟೈಪ್ ಮಾಡ್ಬೋದಾ? ಸೊ ಯಾರೆಲ್ಲ ನಮ್ಮ ಹೀಲಿಂಗ್ ಒಕ್ಕೂಟದಲ್ಲಿ ಈಗಾಗ್ಲೇ ಇದ್ದೀರಾ, ನಿಮ್ಮೆಲ್ಲರಿಗೂ ಇದು ಒಂದು ಅದ್ಭುತವಾದ ಗುಡ್ ನ್ಯೂಸ್. ಇನ್ನು ಯಾರೆಲ್ಲ ಜಾಯಿನ್ ಆಗ್ಬೇಕು ಅಂತಿದ್ದೀರಾ ಆದಷ್ಟು ಬೇಗ ಜಾಯಿನ್ ಆಗಿ. ಸೊ ವಿಜಯ ಅವರೇ, ನಿಮ್ಮ ಒಂದು ಸಂಕಲ್ಪ ಅಥವಾ ನಿಮ್ಮ ಒಂದು ವಿಷನ್ ಏನಿದೆ ಈ ಗ್ರಾಫೋಥೆರಪಿಯನ್ನ, ಅದು ಕನ್ನಡದಲ್ಲಿ ನೀವು ಶುರು ಮಾಡಿದೀರಾ, ಅದ್ಭುತವಾಗಿ ನಡೀತಾ ಇದೆ, ಈಗಾಗ್ಲೇ ಎಷ್ಟೊಂದು ಫಲಿತಾಂಶಗಳನ್ನ ಹಂಚ್ಕೊಂಡ್ರಿ. ಸೊ ಮುಂದಕ್ಕೆ ಏನ್ ಪ್ಲಾನ್, ಏನು ಯೋಚಿಸ್ತಾ ಇದ್ದೀರಾ ವಿಜಯ ಅವರೇ? ಅದೇ ನಂದು ಜೀವನ ತಿರು ತಗೊಂತು ಅಂತ ಹೇಳದ್ನಲ್ಲ, ಅದಕ್ಕೆ ನಂದು ಒಂದು ಮಿಷನ್ ಏನಿದೆ ಅಂತಂದ್ರೆ, ನಾನು ಒಂದು 10 ಲಕ್ಷ ಪೇರೆಂಟ್ಸ್ಗೆ ಈ ಒಂದು ಕಲೆನ ಹೇಳ್ಕೊಟ್ಟು ಎಲ್ಲರಿಗೂ ಇದ್ರದ್ದು ಒಂದು ಉಪಯೋಗ ಪಡ್ಕೋಬೇಕು ಅನ್ನೋದು ನನ್ನ ಧ್ಯೇಯ. ಸೊ ಇದನ್ನ ನಾನು ನನ್ನ ಕಮ್ಯುನಿಟಿ ಮೂಲಕ ಮಾಡ್ತಾ ಇದ್ದೀನಿ. ಸೊ 10 ಲಕ್ಷ ನಂದು ಒಂದು ಗುರಿ ಇಟ್ಕೊಂಡಿದ್ದೀನಿ, ನಂಬರು. ಅಷ್ಟು ಜನ ಬೇಕು ನನ್ಗೆ, ನನ್ನ ಕಮ್ಯುನಿಟಿಯಲ್ಲಿ ಇದನ್ನ ಕಲ್ತ್ಬಿಟ್ಟು ಅವ್ರು ಒಬ್ರಿಗೆ ಕಲ್ಸಿದ್ರು ಸಹ, 10 ಲಕ್ಷ ಜನರು ಒಬ್ರಿಗೆ ಕಲ್ಸಿದ್ರು ಸಹ ಅದು ಡಬಲ್ ಪರಿಣಾಮ ಸಿಗುತ್ತೆ. ಓಕೆ, ಅದನ್ನ ಸ್ಪ್ರೆಡ್ ಮಾಡ್ಬೇಕು. ಇದು ಒಂದು ನೋಡಿ ವಿಹಾನ್, ಏನಾದ್ರೂ ಯಾರಿಗಾದ್ರೂ ಕಾಯ್ಬೇಕು, ಸ್ಪೆಷಲ್ ಟೂಲ್ಸ್ ಬೇಕು, ಏನೇನೋ ಬೇಕು, ಏನೂ ಇಲ್ಲ. ಒಂದು ಪೆನ್ನು, ಒಂದು ಪೇಪರ್, ಆಮೇಲೆ ಬರೆಯೋದನ್ನ ಎಲ್ಲರಿಗೂ ಗೊತ್ತಿರುತ್ತೆ. ಕೆಲವ್ರಿಗೆ ಡ್ರಾ ಮಾಡಕ್ಕಾಗಲ್ಲ, ಪೇಂಟಿಂಗ್ ಮಾಡಕ್ಕಾಗಲ್ಲ, ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಬಾರ್ಸಕ್ಕಾಗಲ್ಲ, ಅದೆಲ್ಲದ್ರೂ ಪರಿಣಾಮ ಇರುತ್ತೆ. ಬಟ್ ಇದೊಂದು ತುಂಬಾ ತುಂಬಾ ಸರಳವಾದ ವಿಧಾನ ಅಂತ ನಾನು ಹೇಳ್ತೀನಿ. ಓಕೆ, ಸೊ ಇದು ತುಂಬಾ ಜನರು ಇದನ್ನ ಪ್ರಾಕ್ಟೀಸ್ ಮಾಡ್ಬಿಟ್ಟು ಅದರದ್ದು ಬೆನಿಫಿಟ್ಸ್ ತಗೋಬೇಕು. ನೋಡಿ, ಏನೋ ಆದ್ಮೇಲೆ ಡಾಕ್ಟರ್ ಹತ್ರ ದುಡ್ಡಿಡೋದು, ಆಪರೇಷನ್ ಮಾಡಿಸ್ಕೊಳ್ಳೋದು, ಈವನ್ ನಾವು ತಗೊಳ್ಳೋ ಟ್ಯಾಬ್ಲೆಟ್ಸ್ ಸಹ ಸೈಡ್ ಎಫೆಕ್ಟ್ಸ್ ಇರುತ್ತೆ. ಸೊ ಇದು ಯಾವುದು ಇಲ್ದೇನೆ ಯಾವ ರೀತಿ ನಮ್ಮ ಆರೋಗ್ಯ ನಾವು ಕಾಪಾಡ್ಕೊಳ್ಳೋದು, ನಮ್ ಕೈಯಲ್ಲೇ ಇಟ್ಕೊಳ್ಳೋದು. ಆಮೇಲೆ ಏನೇ ಬಂದ್ರು ಸಹ ವಿಹಾನ್, ನಾನು ನಂದೊಂದು ಹೇಳ್ತೀನಿ, ಐ ಡೋಂಟ್ ಹ್ಯಾವ್ ಹೆಲ್ತ್ ಇನ್ಶೂರೆನ್ಸ್. ಓಕೆ, ಆಮೇಲೆ ನಾನು ಹತ್ರ 2 ವರ್ಷ ಆಯ್ತು, ನಾನು ಒಂದೇ ಒಂದು ಟ್ಯಾಬ್ಲೆಟ್ ಸಹ ತಗೊಂಡಿಲ್ಲ. ಸೊ ಎಷ್ಟು ಮೈಂಡ್ ಎಂಪವರ್ ಆಗುತ್ತೆ ಇದರಿಂದ ಅಂತಂದ್ರೆ, ಐ ಆಮ್ ಜಸ್ಟ್ ಶೇರಿಂಗ್ ಮೈ ಓನ್ ಎಕ್ಸ್ಪೀರಿಯನ್ಸ್. ನಾನು ಯಾರಿಗೂ ಇದನ್ನ ಮಾಡಿ ಅಂತ ಹೇಳಲ್ಲ, ಬಟ್ ನಂದು ಇರೋದನ್ನ ನಾನು ಹಂಚ್ಕೋತಾ ಇದ್ದೀನಿ. ಎಷ್ಟು ನಿಮ್ಮ ಮೈಂಡ್ ಎಂಪವರ್ ಆಗುತ್ತೆ ಅಂದ್ರೆ ಯು ಕ್ಯಾನ್ ಕ್ರಿಯೇಟ್ ದ ಲೈಫ್ ಯು ವಾಂಟ್. ಸೊ ಅದಕ್ಕೆ ನಾನು ನನ್ನ ಒಂದು ಇದು ಏನಿಟ್ಟಿದ್ದೀನಿ ಅಂದ್ರೆ, ಚೇಂಜ್ ಯುವರ್ ಹ್ಯಾಂಡ್ ರೈಟಿಂಗ್, ಚೇಂಜ್ ಯುವರ್ ಡೆಸ್ಟಿನಿ. ಓಕೆ, ಹಸ್ತರೇಖೆ ಬದಲಾಗಲ್ಲ ಅಂತಾರೆ, ಬಟ್ ನೀವು ಬರೆಯೋದ್ರ ಮೂಲಕ ನಿಮ್ಮ ಹಣೆ ಬರಹ ಬದಲಾಯಿಸ್ಕೋಬಹುದು ಟುವರ್ಡ್ಸ್ ದ ಅಬಂಡೆನ್ಸ್. ಸೂಪರ್. ಈಗ ನಾನು ಕೂಡ ಮಾತ್ರೆ ಖರ್ಚು ಮಾಡೋದನ್ನೆಲ್ಲ ಗ್ರಾಫೋಥೆರಪಿ ಕಲಿಯೋದಕ್ಕೆ ಖರ್ಚು ಮಾಡ್ಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ. ಅದ್ಭುತವಾದ ಒಂದು ವಿಷಯ. ಹೌದು, ನೀವು ಹೇಳ್ದಂಗೆ ಯಾವುದೇ ಒಂದು ಸಣ್ಣ ಮಾತ್ರೆ ತಗೊಂಡ್ರು ಅದಕ್ಕೆ ಇನ್ನೇನೋ ಸೈಡ್ ಎಫೆಕ್ಟ್ ಇರುತ್ತೆ, ಇನ್ನೇನೋ ಸಮಸ್ಯೆ ಇರುತ್ತೆ. ಮತ್ತೆ ಮಾತ್ರೆ ಇರ್ಲಿ ಅಥವಾ ಹಣ ಇರ್ಲಿ, ಎಷ್ಟು ಆರೋಗ್ಯ ದೇಹಕ್ಕೆ ತೊಂದರೆ ಮಾಡ್ಕೊಳ್ತೀವಿ, ಎಷ್ಟು ಸಮಯವನ್ನ ಅದರಲ್ಲಿ ಪೋಲ್ ಮಾಡ್ತೀವಿ, ಅದನ್ನ ಬರೋದಕ್ ಮುಂಚೆನೆ ತಡಿಬಹುದು ಅನ್ನೋದು ಒಂದು ಅದ್ಭುತವಾದ ವಿಷಯ. ಸೊ ಗೆಳೆಯರೆ, ಯಾರೆಲ್ಲ ನಮ್ಮ ಕಮ್ಯುನಿಟಿನಲ್ಲಿ ಇದ್ದೀರಾ,
ಆದಷ್ಟು ಬೇಗ ಈ ಗ್ರಾಫೋಥೆರಪಿಯನ್ನ ನೀವೆಲ್ಲ ಕಲಿಯೋದಕ್ಕೆ ಒಂದು ಅವಕಾಶ ಇರುತ್ತೆ. ಸೊ ವಿಜಯ ಅವರೇ, ಹೋಗೋದಕ್ ಮುಂಚೆ ಕೊನೆಯದಾಗಿ ನಮ್ಮ ಒಂದು ಆಡಿಯನ್ಸ್ಗೆ ಏನನ್ನ ಹೇಳೋದಕ್ಕೆ ಇಷ್ಟಪಡ್ತೀರಾ? ನಿಮ್ಮ ಪಾರ್ಟಿಂಗ್ ಮೆಸೇಜ್ ಏನ್ ಕೊಡೋದಕ್ಕೆ ಇಷ್ಟಪಡ್ತೀರಾ ವಿಜಯ ಅವರೇ? ಏನು ಅಂತಂದ್ರೆ ನೋಡಿ, ನಮ್ಮ ಜೀವನ ನಮ್ಮ ಕೈಯಲ್ಲೇ ಇದೆ. ನಮ್ಮ ಭವಿಷ್ಯವನ್ನು ರೂಪಿಸ್ಕೊಳ್ಳೋದು ನಾವು ಏನ್ ಮಾಡಿದೀವಿ ಇಷ್ಟು ದಿವಸ ಅಂದ್ರೆ, ಆ ಸಿಚುವೇಶನ್ ಸರಿ ಇಲ್ಲ, ಈ ಮನುಷ್ಯ ನನ್ ಮೋಸ ಮಾಡ್ದ ಅಂತ ಬೇರೆಯವರು ಎಕ್ಸ್ಟರ್ನಲ್ ಎನ್ವೈರನ್ಮೆಂಟ್ ಮೇಲೆ ಡಿಪೆಂಡ್ ಆಗಿ ನಮ್ಮ ಜೀವನನ ನಾವು ಕಳೀತಾ ಇದ್ವಿ. ಇವತ್ತು ನಾನು ಹೇಳ್ತೀನಿ, ನಮ್ಮ ಜೀವನ 100% ನಮ್ಮ ಕೈಯಲ್ಲಿದೆ. ನಾವು ಸಂತೋಷವಾಗಿದ್ರೆ ಜೀವನದಲ್ಲಿ ನಮ್ಗೆ ಸಿಗದೆ ಇರೋದು ಏನಿಲ್ಲ. ಓಕೆ, ಆ ಸಂತೋಷ ಬೇಕು, ಆ ಒಂದು ಸಮಾಧಾನ ಬೇಕು, ಒಂದು ತೃಪ್ತಿ ಬೇಕು ಲೈಫ್ ಅಲ್ಲಿ ಅಂತಂದ್ರೆ ನೀವು ಗ್ರಾಫೋಥೆರಪಿ ಬರೀರಿ. ಬೇರೆ ಸಮಸ್ಯೆಗಳು ಎಲ್ಲ ರಿಸಾಲ್ವ್ ಆಗ್ಬಿಡತ್ತೆ. ನೀವು ಒಂದು ಸಂತೋಷವಾಗಿ ನಿಮ್ಮ ಮನಸ್ಸನ್ನ ಇಟ್ಕೊಂಡ್ರೆ ಏನೇ ಸಮಸ್ಯೆ ಇರ್ಲಿ ಜೀವನದಲ್ಲಿ ಸಾಲ್ವ್ ಆಗುತ್ತೆ. ಅದರಿಂದ ನೀವು ಜೀವನದಲ್ಲಿ ಇನ್ನೂ ಏನೇನೋ ಸಾಧಿಸ್ಬೋದು. ಎಷ್ಟೊಂದ್ ಜನ ಮಕ್ಕಳಾಗಿರ್ಬೇಕಾದ್ರೆ, ಚಿಕ್ಕವರಾಗಿರ್ಬೇಕಾದ್ರೆ ಏನೇನೋ ಕನ್ಸ್ ಕಂಡಿರ್ತಾರೆ. ಓಕೆ, ಏನೋ ಅದು ಆಗ್ಬೇಕು, ಇದು ಮಾಡ್ಬೇಕು ಅಂತ. ಇಟ್ಸ್ ನೆವರ್ ಲೇಟ್ ಇನ್ ಲೈಫ್. ಓಕೆ, ನಾನು ನನ್ನ ಜೀವನನ ಬದಲಾಯಿಸ್ಕೊಂಡಿದ್ದು ಆಫ್ಟರ್ ಐ ವಾಸ್ ಆಲ್ಮೋಸ್ಟ್ 45 years. ಓಕೆ, ಸೊ ಇಟ್ಸ್ ನೆವರ್ ಲೇಟ್ ಟು ಸ್ಟಾರ್ಟ್ ಸಮಥಿಂಗ್ ಲೈಕ್ ದಿಸ್. ಸೊ ನನ್ಗೆ ವಯಸ್ಸಾಗಿದೆ, ಇವಾಗ ಮಾಡ್ಕೊಳಕ್ ಆಗಲ್ಲ, ಇಲ್ಲ. ಎಸ್ಟರ್ಡೇ ವಾಸ್ ದ ಬೆಸ್ಟ್ ಡೇ, ಬಟ್ ಟುಡೇ ಇಸ್ ದ ರೈಟ್ ಟೈಮ್ ಅಂತ ನಾನು ಹೇಳ್ತೀನಿ. ಸೊ ಇವಾಗ್ಲೂ ಸಹ ನಿಮ್ಮ ಜೀವನ ನಿಮ್ಮ ಕೈಯಲ್ಲಿದೆ. ನಿಮ್ಗೆ ಹೇಗ್ ಬೇಕೋ ಅದನ್ನ ನೀವು ರೂಪಿಸ್ಕೋಬಹುದು, ಎಷ್ಟೇ ವಯಸ್ಸಾಗಿರೋ. ಸೂಪರ್ ಸೂಪರ್. ದಿವ್ಯಾ ಅವರು ಒಂದೆರಡು ಪ್ರಶ್ನೆಗಳನ್ನ ತಗೋಣ. ಜನ ಲೈವ್ ಆಗಿ ಜಾಯ್ನ್ ಆಗಿದ್ದಾರೆ, ಅವ್ರ ಪ್ರಶ್ನೆ ತಗೋಣ. ದಿಯಾ ಅವ್ರು ಕೇಳ್ತಾ ಇದಾರೆ, ಕಿಡ್ಸ್ ಬೋತ್ ಹ್ಯಾಂಡ್ ರೈಟಿಂಗ್ ಓಕೆನಾ? ಅಂದ್ರೆ ಅಟ್ ಎ ಟೈಮ್, ಅಂದ್ರೆ ಮೋಸ್ಟ್ಲಿ ಮಕ್ಕಳು ಒಟ್ಟಿಗೆ ಲೈಕ್ ಬರೆಯೋದು ಪೇರೆಂಟ್ಸ್ ಜೊತೆ ಓಕೆನಾ ಅಂತ ಕೇಳ್ತಾ ಇದಾರೆ ಅನ್ಸುತ್ತೆ, ಅಂದ್ಕೊಳ್ತೀನಿ. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಮಕ್ಕಳು ದೊಡ್ಡವರು ಎಲ್ಲ ಒಟ್ಟೊಟ್ಟಿಗೆ ಪ್ರಾಕ್ಟೀಸ್ ಮಾಡೋದು? ಎಲ್ಲರೂ ಒಟ್ಟೊಟ್ಟಿಗೆ ಬರಿಬಹುದು ವಿಹಾನ್, ಅದ್ರಲ್ಲಿ ಏನು ಡಿಫ್ರೆನ್ಸ್ ಇಲ್ಲ. ಬಟ್ ತುಂಬಾ ಸಲ ನಾನು ಕಿಡ್ಸ್ಗೆ ಸಹ ಕೊಟ್ಟಿದ್ದೀನಿ ಪ್ರೋಗ್ರಾಮ್, ಹ್ಯಾಂಡ್ ರೈಟಿಂಗ್ ಡೆವಲಪ್ಮೆಂಟ್ ಪ್ರೋಗ್ರಾಮ್. ನನ್ಗೆ ಒಂದು ಏನು ಇದು ಆಯ್ತಪ್ಪ ಅಂದ್ರೆ, ಸ್ಕೂಲಲ್ಲಿ ಆಲ್ರೆಡಿ ತುಂಬಾ ಬರೆಯೋದಿರುತ್ತೆ, ಮಕ್ಕಳು ಸರಿಯಾಗಿ ದಿನಾಗ್ಲೂ ಬರೀತಿಲ್ಲ. ಆ ಕನ್ಸಿಸ್ಟೆನ್ಸಿ ಇಲ್ಲ ಅಂತಂದ್ರೆ ಅದರ ರಿಸಲ್ಟ್ಸ್ ಕಾಣಿಸಲ್ಲ. ಆ ಕನ್ಸಿಸ್ಟೆನ್ಸಿ, ರೆಸ್ಪಾನ್ಸಿಬಿಲಿಟೀಸ್ ಪೇರೆಂಟ್ಸ್ ತಗೊಳಕ್ ರೆಡಿ ಇದ್ರೆ ಮಕ್ಳಿಗೂ ಸಹ ನಾವು ಗ್ರಾಫೋಥೆರಪಿ ಕೊಡ್ಬೋದು. ಅಫ್ಕೋರ್ಸ್ ಮಕ್ಕಳಿಗೆ ಅದರ ಒಂದು ಮಹತ್ವ ಇನ್ನೂ ಗೊತ್ತಾಗಿರಲ್ಲ, ಸ್ವಲ್ಪ ಹೆತ್ತವರು ಅದನ್ನ ನೋಡ್ಕೋಬೇಕು. ಒಂದೇ ಸಾರಿ ಬೋತ್ ಹ್ಯಾಂಡ್ ರೈಟಿಂಗ್, ಅದು ನನಗೆ ಅರ್ಥ ಆಗ್ಲಿಲ್ಲ, ಅವ್ರ ಕ್ವೆಶನ್ ನನಗೂ ಅರ್ಥ ಆಗ್ಲಿಲ್ಲ. ಗೆಳೆಯರೇ, ಯಾರೆಲ್ಲ ಪ್ರಶ್ನೆಗಳು ಕೇಳಬೇಕು ಅಂತಿದ್ದೀರಾ ಹೆದರ್ಕೋಬೇಡಿ, ಆದಷ್ಟು ಬೇಗ ನಾನು ಕರ್ಕೊಂಡ್ ಬರ್ತೀನಿ. ಒಂದು ಸೆಷನ್ನೇ ಮಾಡಿಸ್ತಾ ಇದ್ದೀನಿ ಕಮ್ಯುನಿಟಿನಲ್ಲಿ. ಸೊ ನೀವು ಏನು ತಲೆ ಕೆಡಿಸ್ಕೋಬೇಕಾಗಿಲ್ಲ. ಒಂದು ಸ್ಮಾಲ್ ಟ್ರಯಲ್ ತೋರ್ಸೋದಕ್ಕೆ ಹೇಳಿ ಸರ್ ಅಂತಿದ್ದಾರೆ. ಓಕೆ, ಗ್ರಾಫೋಥೆರಪಿ ಲೈಕ್ ಸುಮ್ನೆ ಒಂದು ವಿಜಯ್ ಹೇಗ್ ತೋರಿಸ್ತೀರಾ? ಏನಾದ್ರು ಒಂದು ಟ್ರಯಲ್ ತೋರಿಸಿ ಅಂತಿದ್ದಾರೆ. ಜಸ್ಟ್ ಏನಾದ್ರು ತೋರಿಸ್ಬೋದಾ ಜನಕ್ಕೆ? ಟ್ರಯಲ್ ಅಂದ್ರೆ ನೋಡಿ, ಗ್ರಾಫೋಥೆರಪಿ ನೋಡಿ, ಗ್ರಾಫೋಥೆರಪಿ ಅಂತಂದ್ರೆ ನಾವು ಪ್ಯಾಟರ್ನ್ಸ್ ಬರೆಯೋದಕ್ಕೆ ಹೇಳ್ತೀವಿ. ಓಕೆ, ಈ ತರ ಒಂದು ಪ್ಯಾಟರ್ನ್ ಇದೆ, ನಾನು ಇಲ್ಲಿ ಬರ್ದು ತೋರ್ಸ್ಬಿಡ್ತೀನಿ, ನಮ್ಗೆ ಕುತೂಹಲ ಇದೆ. ಓಕೆ, ಸೊ ಗ್ರಾಫೋಥೆರಪಿ ಅಂತ ಬಂದಾಗ ವಿಹಾನ್, ಇವಾಗ ನಾನು ನನ್ನ ಕಮ್ಯುನಿಟಿ ಶುರು ಮಾಡ್ಕೊಂಡಿದ್ದೀನಲ್ಲ, ನಾನೇ ಸ್ವತಃ ಡಿಸೈನ್ ಮಾಡಿರೋ ಗ್ರಾಫೋಥೆರಪಿ ಬುಕ್ ಇರುತ್ತೆ. ನನ್ ಜೊತೆ ಯಾರು ಈ ಜರ್ನಿ ಶುರು ಮಾಡ್ತಾರೋ ಅವರಿಗೆ ಎಲ್ಲ ನಾನು ಶಿಪ್ ಮಾಡ್ತೀನಿ, ಫಿಸಿಕಲ್ ಆಗಿ ಅದು ಬುಕ್ ಕಳ್ಸ್ಕೊಡ್ತೀನಿ. ಪುಸ್ತಕವನ್ನ ಅವ್ರ ಮನೆಗೆ ಕಳಿಸ್ಕೊಡ್ತೀವಿ, ಪೋಸ್ಟ್ ಮಾಡ್ತೀವಿ. ಹೌದು. ಓಕೆ, ಸೊ ಒಂದು ಹೆಣ್ಮಕ್ಳು ಯಾರಾದ್ರೂ ಇದ್ರೆ ನೋಡಿ, ಒಂದು ರಂಗೋಲೆ ಬಿಡ್ತಾ ಇರ್ತೀರಾ ನೀವು ಈ ರೀತಿ. ನರ್ಸಾರೆಡ್ಡಿ, ನಿಮ್ಮ ಪ್ರಶ್ನೆಗೂ ಇದೇ ಉತ್ತರ. ಅನಕ್ಷರತೆ ಇದ್ದರೆ ಹೇಗೆ ಅಂತಿದ್ದಾರೆ. ಇದು ರಂಗೋಲೆ ಬಿಟ್ಟಂಗೆ, ಇದಕ್ಕೇನು ಓದು ಬರಹ ಗೊತ್ತಿರ್ಬೇಕು ಅಂತಿಲ್ಲ, ನೀವು ಪ್ಯಾಟರ್ನ್ಸ್ ಬರೀತೀರಾ ನೋಡಿ. ಇದು ಒಂದು ಪ್ಯಾಟರ್ನ್. ಎಸ್, ಸೂಪರ್. ಓಕೆ, ಅದೇ ರೀತಿ ತೋರಿಸ್ಬೇಕು ಅಂತಂದ್ರೆ ಕೆಲವೊಂದು ಲೆಟರ್ಸ್ ಇರುತ್ತೆ. ಸೊ ಲೆಟರ್ಸ್, ಪ್ಯಾಟರ್ನ್ಸ್ ಎರಡು ಕಂಬೈನ್ಡ್ ಆಗಿ ನಾವು ಕೊಡ್ತೀವಿ ನೋಡಿ. ಇದು ಸೂಪರ್. ಓಕೆ, ಇಷ್ಟೇ. ಇದಕ್ಕೆ ಇಂಗ್ಲಿಷ್ ಬರೀಬೇಕು, ಏನಾದ್ರೂ ಬರೆಯೋದಕ್ಕೆ ಬರ್ಬೇಕು, ಇದು ಯಾವುದು ಬೇಕಾಗಿಲ್ಲ ವಿಹಾನ್. ನಿಮ್ಗೆ ಓದೋದಕ್ಕೆ ಬರೆಯೋದಕ್ಕೆ ಬರ್ದೇ ಇದ್ರೂ ಸಹ ಇದು ಕೆಲಸ ಮಾಡುತ್ತೆ. ನಮ್ಗೆ ಓದೋದಕ್ಕೆ ಬರೆಯೋದಕ್ಕೆ ಬರ್ಬೇಕು ಅಂತ ಏನೂ ಇಲ್ಲ.
ಸೂಪರ್ ಸೂಪರ್. ನಂಗೆ ಆಕ್ಚುಲಿ ಇದನ್ನ ನೀವು ಮಾತಾಡೋದನ್ನೆಲ್ಲ ಕೇಳಿಸ್ಕೊಂಡಾಗ ಸುಮ್ನೆ ಒಂದು ಆಲೋಚನೆ ಬಂತು. ಏನು ಅಂದ್ರೆ ಇದು ನಾನು ಯಾವಾಗ್ಲೂ ನಂಬ್ತೀನಿ ಗೆಳೆಯರೆ, ಒಬ್ಬ ವ್ಯಕ್ತಿ ಒಂದು ಇಡೀ ಜಗತ್ತನ್ನ ಪರಿವರ್ತನೆ ಮಾಡೋದಕ್ಕಾಗ್ಲಿ ಬದಲಾಯಿಸೋದಕ್ಕಾಗ್ಲಿ ಆಗಲ್ಲ. ಸೊ ಈಗ ನೀವುಗಳು ಯಾರೆಲ್ಲ ಇವತ್ತು ಬಹಳಷ್ಟು ಹೆಂಗಸರು ಮನೇಲಿ ಇರ್ತೀವಿ, ಏನೋ ಕೆಲಸ ಬೇಕು, ಏನೋ ಇನ್ನೊಂದು ಆದಾಯ ಬೇಕು, ಎರಡನೇ ಆದಾಯ ಬೇಕು ಅಂತ ಯೋಚಿಸ್ತಾ ಇರ್ತೀವಿ, ಏನ್ ಮಾಡೋದು ಗೊತ್ತಿರಲ್ಲ. ನೀವು ನಿಮಗಾಗಿ ಗ್ರಾಫೋಥೆರಪಿ ಕಲ್ತು ನಿಮ್ಮ ಹಣದ ಜೊತೆ ಬಾಂಧವ್ಯವನ್ನ ಸರಿ ಮಾಡ್ಕೊಂಡು ಸ್ವಲ್ಪ ನಿಮ್ಮ ಅಂತರಂಗದಲ್ಲಿ ಕೆಲಸ ಮಾಡಿ ಅಚೇತನ ಮನಸ್ಸಿನ ನಕಾರಾತ್ಮಕ ನಂಬಿಕೆಗಳನ್ನೆಲ್ಲ ಸರಿ ಮಾಡ್ಕೊಂಡ್ಮೇಲೆ ನೀವು ಕಲ್ತಿರೋ ವಿದ್ಯೆನ ಇನ್ನಷ್ಟು ಜನಕ್ಕೆ ಹೇಳ್ಕೊಡ್ತಾ ಎಲ್ಲರೂ ಒಟ್ಟಿಗೆ ಒಂದು ಕೈ ಜೋಡಿಸಿ ಅಲ್ಲಿ ನೀವು ಸ್ವಲ್ಪ ಜನಕ್ಕೆ ಹೇಳ್ಕೊಡ್ತಾ ಅಲ್ಲಿ ನೀವು ಒಂದು ಸೆಕೆಂಡರಿ ಇನ್ಕಮ್ ಅನ್ನ ಕ್ರಿಯೇಟ್ ಮಾಡ್ಕೋಬಹುದು ಮನೆಯಲ್ಲೇ ಕೂತ್ಕೊಂಡು. ಯಾಕಂದ್ರೆ ವಿಜಯ ಅವ್ರು ಹೇಳ್ದಂಗೆ ಇದಕ್ಕೆ ಏನೂ ಬೇಕಿಲ್ಲ. ಇದಕ್ಕೆ ಇನ್ವೆಸ್ಟ್ಮೆಂಟ್ ಅಂದ್ರೆ ನಿಮ್ಮ ಒಂದು ಜ್ಞಾನ, ನಿಮ್ಮ ಒಂದು ಬರವಣಿಗೆ, ಒಂದು ಪೆನ್ನು, ಒಂದು ಬುಕ್ ಅಷ್ಟೇ. ಸೊ ಇದನ್ನ ನೀವು ಹೇಳ್ಕೊಡೋದು ದಿನಕ್ಕೆ 20 ನಿಮಿಷ ಟೈಮ್, ದಿನಕ್ಕೆ 20 ನಿಮಿಷ ಟೈಮು. ಅದೊಂದು ಪ್ರಶ್ನೆ ವಿಜಯ, ನನಗೆ ಎಲ್ಲರಿಗೂ ಅದ್ರ ಒಂದು ಸ್ಫೂರ್ತಿ ಸಿಗ್ಲಿ. ಇದು ನಾವುಗಳು ಕೂಡ ಕೆಲವು ಗುರುಗಳು, ನನಗೂ ಗೊತ್ತು ನಿಮಗೂ ಗೊತ್ತು, ಇದರಿಂದ ಎಷ್ಟು ದುಡಿತಾ ಇದ್ದಾರೆ ತಿಂಗಳಿಗೆ ಜನ, ಅದರ ಬಗ್ಗೆ ಸ್ವಲ್ಪ ಹೇಳ್ಬೋದಾ? ಈ ಒಂದು ಕಲೆಯನ್ನ ಬಳಸ್ಕೊಂಡು ಒಂದು ಮ್ಯಾಕ್ಸಿಮಮ್ ಎಷ್ಟೆಲ್ಲ ನೋಡಿದೀರಾ ನೀವು? ನಾನು ನೋಡಿರೋದು ವಿಹಾನ್, ಅಂದ್ರೆ ಈ ಹ್ಯಾಂಡ್ ರೈಟಿಂಗ್ ಅನಾಲಿಸಿಸ್ ಹೇಳ್ಕೊಟ್ಟು ಇದು ಎಲ್ಲ ನೋಡಿ, ನಮ್ಮ ಗುರುಗಳ ಹತ್ರನೇ ನಾನು ಅವ್ರ ಗ್ರೂಪ್ ಅಲ್ಲೇ ಫೆಸಿಲಿಟೇಟರ್ ಆಗಿ ಕೆಲಸ ಮಾಡಿದೆ. ಓಕೆ, ಸೊ ಅವರು ಸಹ ಜಸ್ಟ್ ಇನ್ನೊಬ್ರಿಗೆ ಫೆಸಿಲಿಟೇಷನ್ ಮೂಲಕನೇ ಲಕ್ಷ ದುಡಿತಾ ಇದ್ದಾರೆ, ಜಸ್ಟ್ ಫೆಸಿಲಿಟೇಷನ್. ಸೊ ನನಗೇನಪ್ಪಾ ಅಂದ್ರೆ, ನಾನು ಹ್ಯಾಂಡ್ ರೈಟಿಂಗ್ ಅನಾಲಿಸಿಸ್ ಕಲಿಸ್ಬೇಕು, ಇನ್ನು ತುಂಬಾ ಜನಕ್ಕೆ ನಾನು ನೇರವಾಗಿ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡ್ಬೇಕು ಅಂತ ನಾನು ಇದನ್ನ ಮಾಡ್ತಾ ಇದ್ದೀನಿ. ಅದ್ಭುತ. ಇಲ್ಲ ಸಿ ಅದು ಆಕ್ಚುಲಿ ಏನಾಗುತ್ತೆ ಅಂದ್ರೆ, ನಾವು ಈಗ ಯಾರೋ ಒಬ್ಬ ವ್ಯಕ್ತಿಗೆ ಬರೀ ಒಂದು ಬರವಣಿಗೆ ಬಳಸ್ಕೊಂಡು ವರ್ಷಾನ್ಗಟ್ಲೆಯಿಂದ ಅನುಭವಿಸ್ತಿರೋ ಒಂದು ಕಾಯಿಲೆಯಿಂದ ಹೊರಗ್ ತಂದ್ರೆ ಅವ್ರು ಅದಕ್ಕೆ ಖಂಡಿತ ಖರ್ಚು ಮಾಡೋದಕ್ಕೆ ಸಿದ್ಧ ಇರ್ತಾರೆ. ಸೊ ಒಂದು ಅದ್ಭುತವಾದ ಜ್ಞಾನವನ್ನ ಹಂಚ್ಕೊಂಡು ಅದರಿಂದ ನಮ್ಮ ಜೀವನೋಪಾಯ, ನಮಗೊಂದು ಆದಾಯ ಕೂಡ ಆಗತ್ತೆ ಅಂದ್ರೆ ಯಾಕೆ ಎಲ್ಲಾರು ಕಲಿಬಾರ್ದು? ಖಂಡಿತ ಎಲ್ಲರೂ ಇದನ್ನ ಕಲಿಬೇಕು. ಅದ್ಭುತ. ವಿಹಾನ್ ಅವರೇ, ಇವ್ರು ಕೇಳೋ ಕ್ವೆಶನ್ ಗೊತ್ತಾಯ್ತು. ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಎರಡು ಕೈಯಿಂದ ಬರೆಸ್ತಾರೆ ಅಂತ ಹೇಳ್ತಾ ಇದ್ದಾರೆ. ಅದು ನೋಡಿ, ಅದು ಲೆಫ್ಟ್ ಬ್ರೈನ್ ಅಂಡ್ ರೈಟ್ ಬ್ರೈನ್. ನಾವು ತುಂಬಾ ಜನ ರೈಟ್ ಹ್ಯಾಂಡೆಡ್ ಇರ್ತೀವಿ, ಸೊ ಲೆಫ್ಟ್ ಬ್ರೈನ್ ಆಕ್ಟಿವ್ ಆಗಿರುತ್ತೆ, ವಿಚ್ ಇಸ್ ದ ಲಾಜಿಕ್ ಅಂಡ್ ಡಿಸಿಷನ್ ಮೇಕಿಂಗ್ ಪಾರ್ಟ್ ಆಫ್ ದ ಬ್ರೈನ್. ನಮ್ಗೆ ಕ್ರಿಯೇಟಿವಿಟಿ ಬೇಕು ಅಂತಂದ್ರೆ ರೈಟ್ ಬ್ರೈನ್ ನ ಟ್ರಿಗರ್ ಮಾಡ್ಬೇಕು. ಅದಕ್ಕೆ ಲೆಫ್ಟ್ ಹ್ಯಾಂಡ್ ಇಂದ ಏನಾದ್ರೂ ಬರೆದ್ರೆ ನಿಧಾನವಾಗಿ ಅದು ಶುರು ಆಗುತ್ತೆ. ನೀವು ರೈಟ್ ಹ್ಯಾಂಡ್ ಇಂದ ಮಾಡೋ ಕೆಲಸಗಳನ್ನ ಕೆಲವೊಂದನ್ನ ಲೆಫ್ಟ್ ಹ್ಯಾಂಡ್ ಇಂದ ಮಾಡಕ್ಕೆ ಶುರು ಮಾಡಿ ಅದು ಬರುತ್ತೆ. ಬಟ್ ಒಂದೇ ಒಂದು ನಾನು ಇಲ್ಲಿ ಹೇಳಕ್ ಇಷ್ಟಪಡ್ತೀನಿ, ಏನಕ್ಕಪ್ಪ ಲೆಫ್ಟ್ ಹ್ಯಾಂಡ್ ಇಂದ ನಾವು ಜಾಸ್ತಿ ಕೆಲಸ ಮಾಡಲ್ಲ ಅಂತಂದ್ರೆ, ನೋಡಿ, ನಮ್ಮ ಹಾರ್ಟ್ ಲೆಫ್ಟ್ ಸೈಡ್ ಅಲ್ಲಿ ಸಿಚುವೇಟ್ ಆಗಿದೆ, ನಮ್ಮ ದೇಹದಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಸಿಚುವೇಟ್ ಆಗಿದೆ. ಓಕೆ, ಸೊ ಅದಕ್ಕಾಗಿ ನಾವು ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ತುಂಬಾ ಭಾರ ಎತ್ತೋದಾಗ್ಲಿ, ಏನಾದ್ರೂ ಕಷ್ಟಕರವಾದ ಕೆಲಸ ಮಾಡೋದಕ್ಕಾಗ್ಲಿ ನಾವು ಲೆಫ್ಟ್ ಹ್ಯಾಂಡ್ ನ ಉಪಯೋಗಿಸಲ್ಲ. ಯಾಕಂದ್ರೆ ಅದು ಹಾರ್ಟ್ಗೆ ಪ್ರೆಷರ್ ಬೀಳ್ಬೋದು ಅನ್ನೋ ಒಂದು ಕಾರಣದಿಂದ. ಸೊ ಬರೆಯೋದು ಎಲ್ಲ ಇಟ್ ಇಸ್ ಫೈನ್. ಓಕೆ, ಏನು ತೊಂದರೆ ಇಲ್ಲ. ಕಂಫರ್ಟಬಲ್ ಆಗಿದ್ರೆ ಯು ಕ್ಯಾನ್ ಮೇಕ್ ದೆಮ್ ರೈಟ್ ವಿತ್ ಲೆಫ್ಟ್ ಹ್ಯಾಂಡ್ ಆಲ್ಸೋ. ಇಟ್ ಇನ್ಕ್ರೀಸಸ್ ದ ಕ್ರಿಯೇಟಿವಿಟಿ. ಸೂಪರ್ ಸೂಪರ್. ಧನ್ಯವಾದಗಳು ಗೆಳೆಯರೆ. ಯಾರೆಲ್ಲ ಪ್ರಶ್ನೆಗಳನ್ನ ಕೇಳಿದಾರ ನಿಮಗೂ ಕೂಡ ಅಭಿನಂದನೆಗಳು, ಧನ್ಯವಾದಗಳು. ಸೊ ವಿಜಯ ಅವರೇ, ಕಳೆದ ಆಲ್ಮೋಸ್ಟ್ 1 ಗಂಟೆಗೂ ಮೇಲಾಗಿದೆ. ಸೊ ಬಹಳಷ್ಟು ಅದ್ಭುತವಾದ ವಿಷಯಗಳನ್ನ ಹಂಚ್ಕೊಂಡಿದ್ದೀರಾ. ಈಗ ನನಗೆ ಇನ್ನೂ ಕುತೂಹಲ ಜಾಸ್ತಿ ಆಗ್ತಿದೆ, ಯಾವಾಗ ನಮ್ಮ ಕಾರ್ಯಾಗಾರವನ್ನ ಮಾಡ್ತೀವಿ, ನಾನು ಇನ್ನೂ ಇದ್ರ ಬಗ್ಗೆ ಆಳವಾಗಿ ಕಲಿಬಹುದು, ಕನ್ನಡದಲ್ಲೇ ಕಲಿಬಹುದು ಅಂತ. ಸೊ ಅದ್ಭುತವಾದ ಒಂದು ಜ್ಞಾನವನ್ನ ಹಂಚ್ಕೊಂಡಿದ್ದಕ್ಕೆ ನನ್ನ ಹೃದಯದ ಅಂತರಾಳದಿಂದ ಧನ್ಯವಾದಗಳು ಗೆಳೆಯರೆ. ನೀವುಗಳು ಕೂಡ ಎಲ್ಲರೂ ಧನ್ಯವಾದಗಳನ್ನ ಚಾಟ್ ಬಾಕ್ಸ್ ನಲ್ಲಿ ತಿಳಿಸಬಹುದು. ಸೊ ಧನ್ಯವಾದಗಳು ವಿಜಯ. ಆದಷ್ಟು ಬೇಗ ನಾವು ಲೈವ್ ಕಾರ್ಯಾಗಾರದಲ್ಲಿ ಸಿಗೋಣ. ನಿಮ್ಗೂ ಸಹ ಈ ಒಂದು ವೇದಿಕೆ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು ವಿಹಾನ್. ಆಮೇಲೆ ಇದೊಂದು ನಂಬಿಕೆ ಇಟ್ಟು ಇಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರಲ್ಲ, ಎಲ್ಲರಿಗೂ ಸಹ ಧನ್ಯವಾದಗಳು. ಥ್ಯಾಂಕ್ ಯು ಗೆಳೆಯರೆ. ಇವತ್ತು 27ನೇ ಸಂಚಿಕೆಯನ್ನ ನಾವು ಯಶಸ್ವಿಯಾಗಿ ಮುಗಿಸ್ತಾ ಇದ್ದೀವಿ. ಸೊ ಯಾರೆಲ್ಲ ಈ ಹೀಲಿಂಗ್ ಅನ್ನಾಗ್ಲಿ, ಈ ರೀತಿ ಸಕಾರಾತ್ಮಕ ವಿಷಯಗಳನ್ನ ನಿಮ್ಮ ಜೀವನದಲ್ಲಿ ಈಗಾಗ್ಲೇ ಅಳವಡಿಸ್ಕೊಂಡಿದ್ದೀರಾ, ನಿಮ್ಮೆಲ್ಲರಿಗೂ ಅಭಿನಂದನೆಗಳು. ಆದ್ರೆ ವಿಜಯ ಅವರು ಕೂಡ ಇದ್ರ ಬಗ್ಗೆ ಹೇಳಿದ್ರು, ನಮ್ಮ ಜೀವನದಲ್ಲಿ ಮತ್ತೆ ಅದೇ ಸಮಸ್ಯೆಗಳು, ಆರೋಗ್ಯದಲ್ಲಾಗಿರ್ಬೋದು, ಬಾಂಧವ್ಯದಲ್ಲಾಗಿರ್ಬೋದು, ವೃತ್ತಿ ಜೀವನದಲ್ಲಾಗಿರ್ಬೋದು, ಅಥವಾ ಹಣಕಾಸಿನ ವಿಷಯದಲ್ಲಿ ಮತ್ತೆ ಅದೇ ಸಮಸ್ಯೆಗಳು, ಮತ್ತೆ ಅದೇ ರೀತಿಯ ತೊಂದರೆಗಳಲ್ಲಿ ಹೋಗಿ ಸಿಕ್ಕಾಕೊಳ್ಳೋದು, ಈ ತರ ಯಾರೆಲ್ಲ ಅನುಭವಿಸ್ತಾ ಇದ್ದೀರಾ,
ಈ ಹೀಲಿಂಗ್ ಅನ್ನ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ. ನಿಮ್ಮ ಒಳಗೆ ಅಚೇತನ ಮನಸ್ಸಿನಲ್ಲಿ ಸೇರ್ಕೊಂಡಿರೋ ಬಹಳಷ್ಟು ಆ ಸೀಮಿತ ನಂಬಿಕೆಗಳು, ಭಾವನೆಗಳು, ಇದನ್ನೆಲ್ಲ ಶುದ್ಧೀಕರಣ ಮಾಡೋದಕ್ಕೆ ಒಂದು 3 ದಿನಗಳ ಉಚಿತ ಹೀಲಿಂಗ್ ಬೂಟ್ ಕ್ಯಾಂಪ್ ಅನ್ನ ನಾನು ಸತತವಾಗಿ ಮಾಡ್ತಾ ಬರ್ತಾ ಇದ್ದೀನಿ. ಸೊ ಈ ಕೂಡಲೇ ನೀವೆಲ್ಲ ಜಾಯ್ನ್ ಆಗಿಲ್ಲ ಅಂದ್ರೆ ಇಲ್ಲಿ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅದರ ಲಿಂಕ್ ಗಳಿದೆ. ಸೊ ನೀವು ಅದನ್ನ ಜಾಯ್ನ್ ಆಗಿ ಫ್ರೀ ಆಗಿ 3 ದಿನಗಳು ನೀವು ಕಲಿಬಹುದು, ಅದನ್ನ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೋಬಹುದು. ಅದೇ ರೀತಿ ಯಾರಿಗಾದ್ರೂ ವಿಜಯ ಅವರು ಕೂಡ ಇವತ್ತು ಒಬ್ಬ ವಿದ್ಯಾರ್ಥಿಯ ಬಗ್ಗೆ ಮಾತಾಡೋದು, ಸ್ಯೂಸೈಡ್ ಮಾಡ್ಕೊಂಡ್ರು ಅಂತ. ಗೆಳೆಯರೆ, ಏನಾದ್ರೂ ತುರ್ತು ಪರಿಸ್ಥಿತಿ ಇದೆ, ಏನೋ ಒಂದು ಮನಸ್ಸಿಗೆ ಬಹಳ ಬೇಜಾರಾಗುವಂತಹ ಒಂದು ವಿಷಯ ಆಗಿದೆ, ಏನೋ ಯಾರನ್ನೋ ಕಳ್ಕೊಂಡಿದೀವಿ ಅಥವಾ ಏನೋ ಹಣ ಕಳ್ಕೊಂಡಿದೀವಿ ಅಥವಾ ಇನ್ನೇನೋ ಆಗಿದೆ, ಆ ಸಮಯದಲ್ಲಿ ನಿಮಗೆ ಲೈಫ್ ಕೋಚಿಂಗ್, ನಾನು 1-on-1 ಲೈಫ್ ಕೋಚಿಂಗ್ ಕೂಡ ಮಾಡ್ತೀನಿ, ಅದರ ಲಿಂಕ್ ಕೂಡ ಹಾಕಿದ್ದೀನಿ. ಯಾರ ಹತ್ರ ಮಾತಾಡ್ಬೇಕು ಅಂತಿದ್ರೆ ದಯವಿಟ್ಟು ರೀಚ್ ಔಟ್ ಆಗಿ. ಆತರ ಪಡೋದಕ್ಕಿಂತ ನೀವು ಆ ಸಮಯದಲ್ಲಿ ಸಹಾಯ ತಗೊಳ್ಳೋದು ಬಹಳ ಉತ್ತಮವಾದ ದಾರಿ. ಮತ್ತೆ ಈ ಆಕರ್ಷಣೆಯ ನಿಯಮದ ತತ್ವಗಳನ್ನ ಬರೀ ಮಾತಾಡೋದಲ್ಲ, ಪ್ರತಿದಿನ ಅಭ್ಯಾಸ ಮಾಡ್ಬೇಕು. ಒಂದು 20 ನಿಮಿಷ ಅಭ್ಯಾಸ ಮಾಡಿದ್ರು ಸಾಕು. ಅದಕ್ಕಾಗಿಯೇ ನಾವು ಸೋಮವಾರದಿಂದ ಶುಕ್ರವಾರ ಡೈಲಿ ಮ್ಯಾಜಿಕ್ ಪ್ರಾಕ್ಟೀಸ್ ಅಂತ ಮಾಡ್ತೀವಿ. ಎಲ್ಲ ಒಟ್ಟಿಗೆ ಬಂದು ಮ್ಯಾಜಿಕ್ ಅನ್ನ ಪ್ರಾಕ್ಟೀಸ್ ಮಾಡ್ತೀವಿ. ಅದರ ಲಿಂಕ್ ಕೂಡ ಕೆಳಗಿದೆ, ಅದನ್ನ ಕೂಡ ನೀವು ಜಾಯಿನ್ ಆಗ್ಬೋದು. ಗೆಳೆಯರೆ, ನಮ್ಮ ವಾಟ್ಸ್ಆಪ್ ಚಾನಲ್ ಸುಖಮಯ ಶ್ರೀಮಂತರ ಸಂಘ ಇಡೀ ಕರ್ನಾಟಕವನ್ನ ಒಂದು ಸುಖಮಯ ಶ್ರೀಮಂತರ ನಾಡನ್ನಾಗಿ ಮಾಡಬೇಕು ಅನ್ನೋ ನನ್ನ ಸಂಕಲ್ಪದಲ್ಲಿ ನೀವು ಒಂದು ಪಾಲಾಗೋದಕ್ಕೆ, ನೀವು ಅದರಲ್ಲಿ ಭಾಗವಹಿಸೋದಕ್ಕೆ ಆ ವಾಟ್ಸ್ಆಪ್ ಚಾನಲ್ ಅನ್ನ ಕೂಡ ನೀವು ಜಾಯ್ನ್ ಆಗ್ಬೋದು. ಸೊ ಇನ್ನು ಬಹಳಷ್ಟು ಗುರುಗಳನ್ನ ಈ ಒಂದು ವೇದಿಕೆಗೆ ನಾನು ಕರ್ಕೊಂಡು ಬರ್ತೀನಿ. ಸೊ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ನಾವು ಇದೇ ರೀತಿ ಇನ್ನೊಂದು ಗುರುವಿನ ಜೊತೆ ಬಹಳಷ್ಟು ಸಕಾರಾತ್ಮಕ ವಿಷಯಗಳನ್ನ ಮಾತಾಡೋಣ. ಅಲ್ಲಿವರೆಗೂ ದಿಸ್ ಇಸ್ ಆರೆಂಜ್ ಕನ್ನಡಕ ವಿಹಾನ್ ಸೈನಿಂಗ್ ಆಫ್. ಧನ್ಯವಾದಗಳು ಗೆಳೆಯರೆ. ಎಲ್ಲರೂ ಈ ವಿಡಿಯೋ ಹೇಗಿತ್ತು, ಇದರಲ್ಲಿ ಹಂಚಿಕೊಂಡ ವಿಷಯ ಹೇಗಿತ್ತು ಕಾಮೆಂಟ್ಸ್ ನಲ್ಲಿ ತಿಳಿಸಿ. ವಿಜಯಾನವರು ನೋಡ್ತಾರೆ, ನಾವು ನೋಡ್ತೀವಿ. ನಿಮಗೆ ಇನ್ನಷ್ಟು ಬೇರೆ ಬೇರೆ ಜ್ಞಾನವನ್ನ ತರೋದಕ್ಕೆ ಬಹಳ ಸಹಾಯ ಆಗುತ್ತೆ. ಓಕೆ, ಮುಂದಿನ ಒಂದು ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಒನ್ಸ್ ಅಗೇನ್ ದಿಸ್ ಇಸ್ ಆರೆಂಜ್ ಕನ್ನಡಕ ವಿಹಾನ್ ಸೈನಿಂಗ್ ಆಫ್. ಧನ್ಯವಾದಗಳು ಗೆಳೆಯರೆ.